ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್, ನಮ್ಮ ಪರಂಪರೆಯ ಪ್ರತೀಕವಾದ ಬಂಗಾರದ ಆಭರಣಗಳ ಅನನ್ಯ ಅಮೋಘ ಭಂಡಾರ ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್. 916 ಆಭರಣಗಳ ಯುನಿಕ್ ಕಲೆಕ್ಷನ್ಸ್, ಬ್ರೈಟ್ ಅಂಡ್ ಎಲಿಗಂಟ್ ಡಿಸೈನ್ಸ್, ಅಪರೂಪದ ಆಂಟಿಕ್ ಕಲೆಕ್ಷನ್ಸ್, ನಿಮಗೊಪ್ಪುವ ರೀತಿಯಲ್ಲಿ ಆಭರಣಗಳ ವಿನ್ಯಾಸ, ಕಡಿಮೆ ಬೆಲೆ, ಉತ್ಕೃಷ್ಟ ಗುಣಮಟ್ಟ, ವಿಶ್ವಾಸಾರ್ಹ ವ್ಯವಹಾರ, ಗ್ರಾಹಕರ ಸಂತೃಪ್ತಿಯೇ ನಮ್ಮ ಧ್ಯೇಯ. ಅತ್ಯಾಕರ್ಷಕ ಮನಮೋಹಕ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳಿಗೆ ಒಂದೇ ಆಯ್ಕೆ ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್, ಸಿಪಿ ಬಜಾರ್, ಶಿರಸಿ. ಮೂರು ವರ್ಷದಿಂದ ಅತಿಕ್ರಮಣದಾರನ ಬೀದಿಯಲ್ಲಿ ನಿಲ್ಲಿಸಿದ್ದಾರೆ ರವೀಂದ್ರ. ಅವನ ಬಂದು ಹೋರಾಟ ಬಿಟ್ಬಿಡ್ತಾನೆ, ಅವಶ್ಯಕತೆನೇ ಇಲ್ಲ. 33 ಜನರಿಗೆ ಪಟ್ಟ ಕೊಡಿಸಿದ್ರೆ ನೀವು. ಅವರಿಗೆ ಪಟ್ಟ ಕೊಡೋ ಜವಾಬ್ದಾರಿ ನಮ್ದಲ್ಲ. ರವೀಂದ್ರ ನಾಯ್ಕರು ದುಡ್ಡಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ರಾಂಗ್ ಇಂಟರ್ಪ್ರಿಟೇಷನ್. ನೀವು ಒಪ್ಪೋದಿಲ್ಲ, ಹೇಳಲಿಕ್ಕೆ ನಾನು ಕೇಳಿ ನಿಮ್ಗೆ ದುಡ್ಡಿಲ್ಲ. ನಾನು ಹೆಂಡತಿ ಬಂದಿನವ್ರು ಹೇಳ್ತಾರೆ ನಮ್ಮ ಗಂಡದ ದುಡ್ಡಿಲ್ಲ ಅಂತ ಹೇಳಿ. ಮಾಧ್ಯಮದ ಎದುರಿಗೆ ಮಾತಾಡ್ತೀನಿ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀರಾ? ಕೊಟ್ಟರೆ ನಾ ಮಾತಾಡಿ. ಇಲ್ಲ ನೀವೇ ಮಾತಾಡಬೇಡಿ. ಇಲ್ಲ ಸರ್, ನಿಮ್ಮಲ್ಲಿ ಬಹಳ ದೊಡ್ಡ ಗೊಂದಲ ಇದೆ. ಪ್ರಶ್ನೆ ಕೇಳುವಾಗ ನಿಮ್ಮ ಭಾವನೆಯನ್ನು ನೋಡಿದಾಗ ರವೀಂದ್ರ ನಾಯ್ಕರು ಜೀರೋ ಆಗ್ಬಿಡ್ತಾರೆ. ರವೀಂದ್ರ ನಾಯ್ಕರ ಮೇಲೆ ಇರುವಂತ ಭರವಸೆಯನ್ನು ಕಳ್ಕೊಳ್ತಾ ಇದ್ದಾರೆ. ಇದು ನೈಜತೆ ಗೊತ್ತಿಲ್ಲ ನಿಮಗೆಲ್ಲ. ಅದು ಇದನ್ನೇ ಮೇನು ದಂಧೆ ಮಾಡ್ಕೊಂಡಿದ್ರೆ ವಕೀಲಿಕೆ ಉಪದಂಧೆ ಅಂತ ಜನ ಮಾತಾಡ್ತಾರೆ. ನೋಡಿ, ನಾವೊಂದು ಮಾತು ಹೇಳ್ತಾನೆ, ಕೇಳುವಂತ ಪ್ರಶ್ನೆಗಳು ನೇರವಾಗಿ ಕೇಳಿ. ಉದ್ದೇಶ ಬೇರೆ ಆಗಿದ್ದು ಕೆಲವು ಪ್ರಶ್ನೆ ಅವಶ್ಯಕತೆ ಇಲ್ಲ. ಹೋರಾಟ ಮಾಡ್ತೀವಿ ಅಂತ ಯಾರು ಗಂಡು ತಂದು ಕೊಡುವುದಿಲ್ಲ. ಅವನಿಗೆ ಅಧಿಕಾರಿಗಳು ಬೇಕು. ವೀಕ್ಷಕರೇ ನಮಸ್ಕಾರ. ಸಮಾಜದ ಬಗ್ಗೆ ತೆರೆದುಕೊಂಡಂಥ ವ್ಯಕ್ತಿಯ ಬಗ್ಗೆ ಜನಸಾಮಾನ್ಯರಲ್ಲಿ ಅವ್ರದ್ದೇ ಆದಂಥ ಅಭಿಪ್ರಾಯಗಳಿರ್ತವೆ. ಅದು ಸರಿ ಇರ್ಬೋದು, ತಪ್ಪಿರ್ಬೋದು. ಆ ವ್ಯಕ್ತಿಯನ್ನು ಸಮಾಜಕ್ಕೆ ಗುರುತಿಸುವಂಥದ್ದು, ಪರಿಚಯಿಸುವಂಥದ್ದು ಹೇಗಾಗಬೇಕು? ಆ ವ್ಯಕ್ತಿಯ ಒಳಗೆ ಇರುವಂಥ ವ್ಯಕ್ತಿಯ ಜೊತೆಗೆ ಮಾತಾಡಬೇಕು. ವ್ಯಕ್ತಿಯ ಒಳಗಿರುವಂಥ ವ್ಯಕ್ತಿಯ ಜೊತೆಗಿನ ಮಾತುಕತೆ ಇದು ಸುದ್ದಿಮನೆಯ ಹಾರ್ಡ್ ಟೈಮ್ ಡೈರೆಕ್ಟ್ ಹಿಟ್. ಇವತ್ತಿನ ನಮ್ಮ ಅತಿಥಿ ಹೋರಾಟಗಾರರು, ನ್ಯಾಯವಾದಿಗಳು, ಶ್ರೀಯುತ ರವೀಂದ್ರ ನಾಯ್ಕ್. ನಮಸ್ತೆ, ಸ್ವಾಗತ. ನಮಸ್ಕಾರ. ಹಿಂದೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಅರಣ್ಯ ಸಚಿವರಾಗಿ ರಮಾನಾಥ್ ರಾಯ್ ಇದ್ರು. ಆ ಸಂದರ್ಭದಲ್ಲಿ ಶಿರ್ಸಿಯಲ್ಲಿ ನೀವೊಂದು ದೊಡ್ಡ ಹೋರಾಟದ ಸಭೆಯನ್ನು ಮಾಡಿದ್ರಿ. ಆ ಸಭೆಯಲ್ಲಿ ತುಂಬ ಉತ್ತರ ಕನ್ನಡ ಜಿಲ್ಲೆ ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದನೂ ಕೂಡ ಜನ ಬಂದಿದ್ದರು. ತುಂಬ ಆವೇಶಭರಿತರಾಗಿ ನೀವು ತುಂಬ ಮಾತಾಡಿದ್ರಿ. ಆದರೆ ಆ ಹೋರಾಟದ ನಂತರದಲ್ಲಿ ಅದರ ಪರಿಣಾಮನೇ ಕಾಣಿಸ್ಲಿಲ್ಲ. ಹಾಗಾಗಿ ರವೀಂದ್ರ ನಾಯ್ಕರು ಯಾರು ಅನ್ನೋದು ಜನರಿಗೆ ಮೊದಲು ಪರಿಚಯ ಆಗಬೇಕು. ನೀವು ಯಾರು ಸರ್? ರವೀಂದ್ರ ನಾಯ್ಕ್ ನಾನು ವೃತ್ತಿಯಲ್ಲಿ ವಕೀಲನಾಗಿದ್ದರು. ಸಾಮಾಜಿಕ ಕಳಕಳಿಯಲ್ಲಿ ಅನೇಕ ಹೋರಾಟ ಸಂಘಟನೆ ಮೂಲಕ ಸಾರ್ವಜನಿಕವಾಗಿ ಗುರುತಿಸಿಕೊಂಡಂಥ ವ್ಯಕ್ತಿ. ಕುಸುಮಕ್ಕ ಶುಕ್ರಜ್ಜಿಯವರ ಜೊತೆಯಲ್ಲಿ ಮದ್ಯಪಾನ ಸರಾಯಿ ಹೋರಾಟವನ್ನು ಪ್ರಾರಂಭ ಮಾಡಿ, ತದನಂತರ ಕಳೆದ 33 ವರ್ಷದಿಂದ ಜಿಲ್ಲೆಯ ಬೃಹತ್ವಾದ ಸಮಸ್ಯೆಗಳಂಥ ಅರಣ್ಯವಾಸಿಗಳ ಸಮಸ್ಯೆಗಳ ಬಗ್ಗೆ ನಾವು ನಿರಂತರವಾದ ಒಂದು ಸಾಮಾಜಿಕ ಕಳಕಳಿಯಿಂದ ಹೋರಾಟವನ್ನು ಮಾಡಿಕೊಂಡು ಬಂದಂಥ ಒಂದು ತಂಡದ ನಾಯಕನಾಗಿದ್ದೇನೆ. ಇವತ್ತು ಫ್ರೀ ಇದ್ದೀರಾ ಸರ್? ಇವತ್ತು ಯಾವುದೋ ಹೋರಾಟ ಇಲ್ವಾ? ಒಂದು ಸಮಾಲೋಚನೆ ವಿಷಯದಲ್ಲಿ ಇವತ್ತು ಇಲ್ಲಿ ಬಂದಿದ್ದೇನೆ ಬಿಟ್ಟರೆ ಇನ್ಯಾವುದೋ ಉದ್ದೇಶಗಳಿಂದ ಅಲ್ಲ. ರವೀಂದ್ರ ನಾಯ್ಕರಿಗೆ ಪ್ರಚಾರದ ಗೀಳು ಅನ್ನೋದು ಜನರ ಮಾತು. ಅಷ್ಟು ಪ್ರಚಾರದ ಗೀಳು ಯಾಕೆ ಸರ್ ನಿಮಗೆ? ಪ್ರಚಾರ ಅನ್ನೋದು ಅರ್ಥದಲ್ಲಿ ನೋಡುವವರಿಗೆ ಪ್ರಚಾರ. ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವವನಿಗೆ ಸಮಸ್ಯೆಗಳ ಸ್ಪಂದನೆ ಬಗ್ಗೆ ಒಂದು ಗುರಿಗಳಾಗಿರ್ತದೆ. ಆಯಿತು. ಪ್ರಚಾರ ಅಂತ ಹೇಳೋದು ಪೇಪರಲ್ಲಿ ಕಟೌಟ್ ಹಾಕ್ಕೊಂಡು ಜಾಹೀರಾತು ಹಾಕ್ಕೊಂಡು ಮಾಡುವಂಥ ಇಶ್ಯೂಗಳಲ್ಲ. ಯಾರಿಗೆ ಭೂಮಿ ಇಲ್ಲ, ಯಾರಿಗೆ ಹಕ್ಕಿಲ್ಲ
ಅಂಥವರಿಗೆ ಒಂದು ಸಾಮಾಜಿಕ ನೆಲೆಯಲ್ಲಿ ಕಾನೂನು ಸಂಘಟನೆ ಮತ್ತು ಸಾಂಘಿಕ ಹೋರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇಲ್ಲ ಮಾಡುವಂಥ ಸಂದರ್ಭಗಳು ಬಂದಾಗ ಪ್ರಚಾರಗಳ ಗೀಳಲ್ಲಿ ನೋಡೋರಿದ್ರೆ ಅದು ಪ್ರಚಾರ ಅಂತ ಅರ್ಥ ಮಾಡ್ಕೊಳ್ಬೋದು. ನಿಮ್ಮ ಸಮಸ್ಯೆ ಇವತ್ತು ಜಟಿಲವಾಗಿರುವುದರಿಂದ ಅದು ನಿರಂತರವಾಗಿ ಹೋಗ್ತಾ ಇದೆ. ಅದಕ್ಕೆ ನೆವರ್ ಎಂಡ್ ಆಗಿದೆ. ಸಮಸ್ಯೆಯನ್ನು ಬಗೆಹರಿಸುವಲ್ಲಿ ವಿಫಲವಾಗಿರುವುದರಿಂದ ಇವತ್ತು ಈ ಸಮಸ್ಯೆಗಳು ನಿರಂತರವಾಗಿ 33 ವರ್ಷದಿಂದ ನಮ್ಮ ಹೋರಾಟ ಬಂದಿದೆ. 33 ವರ್ಷದಿಂದ ಇದೇ ಮಾತನ್ನೇ ಆಡ್ಕೊಂಡು ಬಂದಿದ್ದೀರಿ. ಪರಿಣಾಮ ಎಲ್ಲಿದೆ? ನೀವು ನನಗೆ ಕೇಳುವಂಥ ಪ್ರಶ್ನೆ ಅಲ್ಲ ಇದು. 30 ವರ್ಷದ ಶಾಸಕರಾದಂಥವ್ರನ್ನ, 30 ವರ್ಷದ MP ಆದವರನ್ನ, ಈ ಸರ್ಕಾರದವರನ್ನ, ಜನರ ಓಟನ್ನು ತಗೊಂಡು ಹಗಲು ಕನಸು ಕಾಣಿಸಿ ಅವರಿಗೆ ಅನೇಕ ರೀತಿಯ ಒಂದು ಕನಸುಗಳನ್ನು ಬಿಂಬಿಸಿರುವಂಥ ಜನಪ್ರತಿನಿಧಿ ಕೇಳುವಂಥ ಪ್ರಶ್ನೆ ಸ್ವಾಮಿ ಇದು. ರವಿನಾಯಕನ ಕೆಲಸ ಏನಂತ ಹೇಳಿದ್ರೆ ಸಾಮಾಜಿಕವಾಗಿ ಜಾಗೃತವಾಗಿ ಅವರಿಗೆ ಒಂದು ಕಾನೂನಾತ್ಮಕ ಮತ್ತು ಸಂಘಟಿತ ಮತ್ತು ದೌರ್ಜನ್ಯ ವಿರುದ್ಧ ಒಂದು ಧ್ವನಿಯಾಗಿ ನಿಂತಿರುವಂಥದ್ದು ನಮ್ದು ಅಷ್ಟೇ ಕೆಲಸ. ನಾವು ಹಕ್ಕು ಕೊಡೋರಲ್ಲ, ಹಕ್ಕು ಕೊಡೋರು ಬೇರೆಯವರು ಇದ್ದಾರೆ. ಆ ಹಕ್ಕನ್ನು ಕೊಡುವ ದಿಶೆಯಲ್ಲಿ ಅರಣ್ಯವಾಸಿ ಮತ್ತು ಸರ್ಕಾರಕ್ಕೆ ಮತ್ತು ಅರಣ್ಯ ಕಾನೂನು ದೃಷ್ಟಿ ಒಂದು ಕೊಂಡಿಯಾಗಿ ನಾವು ಕೆಲಸ ಮಾಡ್ತೀವಿ. ಸರ್, 33 ವರ್ಷದಿಂದ ನೀವು ಧ್ವನಿಯಾಗಿದ್ದೀರಿ, ಹೋರಾಟಗಾರ. ಮಾಡಿದಾನೆ. 33 ಸಮಸ್ಯೆನೇ ಬಗೆಹರಿಲ್ಲ. 33 ಜನರಿಗೆ ಪಟ್ಟ ಕೊಡಿಸಿದ್ರೆ ನೀವು ನೋಡಿ. ಪಟ್ಟ ಕೊಡುವ ಕೆಲಸ ರವೀಂದ್ರ ನಾಯ್ಕದು ಅಲ್ಲ, ಅರಣ್ಯಭೂಮಿ ಹಕ್ಕು ಹೋರಾಟದಲ್ಲ. ನೀವು ತಪ್ಪಾಗಿ ಅರ್ಥೈಸ್ತಿದ್ರಿ ಸ್ವಾಮಿ. ಹಕ್ಕನ್ನು ಕೊಡುವಂದ್ರೆ ಪಟ್ಟವನ್ನು ಕೊಡಬೇಕಂತ ಹೇಳಿದ್ರೆ ನಾನೇನೋ ಸರ್ಕಾರನ, ನಾನೇನವರು ಜನಪ್ರತಿನಿಧಿಗಳ? ಅವ್ರಿಗೆ ದೌರ್ಜನ್ಯ ಆಗಬಾರ್ದು, ಕಿರುಕುಳ ಆಗಬಾರ್ದು, ಕಾನೂನನ್ನು ಅವರಿಗೆ ದುರುಪಯೋಗ ಮಾಡಿಕೊಂಡು ಅವ್ರ ಮೇಲೆ ದೌರ್ಜನ್ಯ ಆಗಬಾರ್ದು, ಹಿಂಸೆ ಆಗಬಾರ್ದು ಹೇಳುವ ಕೆಲಸದಲ್ಲಿ ನಮ್ಮ ಹೋರಾಟಗಾರ ವೇದಿಕೆ ಮಾಡ್ತಾ ಇದೆ. ಇದು ನಮ್ಮ ಕೆಲಸ, ಇದು ನಮ್ಮ ಕರ್ತವ್ಯ. ರವೀಂದ್ರ ನಾಯ್ಕರು ತುಂಬ ಜಾಣರು ಅಂತ, ತುಂಬ ನಿಪುಣ ಸಂಘಟನಕಾರ ಅಂತ, ಆದರೆ ವಿಫಲರಾಗಿದ್ರಲ್ಲ ಯಾವುದರಲ್ಲಿ? ನಿಮ್ಮ ರಾಜಕೀಯ, ನಿಮ್ಮ ಹೋರಾಟ 33 ವರ್ಷದ ನಿಮ್ಮ ಹೋರಾಟ ಸ್ವಾಮಿ ರಾಜಕೀಯವಾಗಿ ನೀವು ವಿಫಲ ಹೇಳುವ ಸರ್ಟಿಫಿಕೇಟ್ ನನಗೆ ಕೂಡ ಅವಶ್ಯಕತೆ ಇಲ್ಲ. ನಾನು 42 ವರ್ಷ ಈ ಜಿಲ್ಲೆಯಲ್ಲಿ ಗೋಕಾಕ್ ವರದಿ ಚಳವಳಿಯಲ್ಲಿ ಅಂಕೋಲಾ ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿಯಾಗಿ PUC ಇರುವಂಥ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಬದ್ಧತೆ ಕನ್ನಡ ಪ್ರೇಮದಲ್ಲಿ ರಾಜ್ಕುಮಾರ್ ಅಭಿಮಾನಿಯಾಗಿ ಧುಮುಕಿರುವುದು 42 ವರ್ಷ ಹಿಂದಿಗೆ ಹೋರಾಟ. ಅಂದು ನಮ್ಮ ಹೋರಾಟ ಪ್ರಾರಂಭ ಮಾಡಿರುವುದು ಇವತ್ತಿನವರೆಗೂ ನಿರಂತರವಾಗಿ ಸಾಮಾಜಿಕ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಇಲ್ಲಿ ನಿಪುಣ ಹೇಳೋದು ಅಥವಾ ಫೇಲರ್ ಹೇಳೋದು, ಯಶಸ್ವಿ ಹೇಳೋ ಪ್ರಶ್ನೆಗಳು ಬರೋದಿಲ್ಲ. ಈ ಹೋರಾಟದಲ್ಲಿ ಅದಕ್ಕೆ ಡೆಫಿನೇಷನ್ಗೆ ಅರ್ಥವೇ ಇಲ್ಲ. ಹೋರಾಟ ಯಾವಾಗ ಸಾಮಾಜಿಕವಾಗಿ ಸಮಸ್ಯೆಗಳದಾಗ ಧ್ವನಿ ಎತ್ತುವುದೇ ಅದು ಹೋರಾಟ. ಅದಕ್ಕೊಂದು ಬದ್ಧತೆಯನ್ನು ಕೊಡೋದೇ ಹೋರಾಟ, ಅದಕ್ಕೊಂದು ನ್ಯಾಯ ಕೊಡುವುದೇ ನಮ್ಮ ಹೋರಾಟದ ತತ್ವ. ಅದನ್ನು ಬಿಟ್ಟು ಪ್ರಚಾರಕ್ಕೋ ಅಥವಾ ಇನ್ಯಾವುದೋ ಮಾಡಲಿಕ್ಕೆ ಇದು ನಮ್ಮ ಉದ್ದೇಶವಲ್ಲ. ಪ್ರಾಫಿಟ್ ಬೇಸಿಸ್ ಹೋರಾಟ ಅಲ್ಲ, ಕೀರ್ತಿಗಾಗಿ ಅಲ್ಲ, ಪ್ರಚಾರಕ್ಕಲ್ಲ, ರಾಜಕೀಯವೂ ಅಲ್ಲ ನಮ್ಮ ಹೋರಾಟ. ಇದು ಸಮಸ್ಯೆಗಳಿಗೆ ಒಂದು ಎಂಡ್ ಆಗಬೇಕು ಅಂತ ಸಾಮಾಜಿಕ ಬದ್ಧತೆಯಲ್ಲಿ ನಾವು ಮಾಡ್ಕೊಂಡು ಬಂದಂಥ ಹೋರಾಟ 42 ವರ್ಷದ. ಓಕೆ ಸರ್, ನೀವು ಯಾವುದು ಲಾಭಕ್ಕಾಗಿ ನಾನು ಈ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ. ಆದರೆ ತುಂಬ ಜನ ಮಾತಾಡ್ತಾ ಇದ್ದಾರೆ, ರವೀಂದ್ರ ನಾಯ್ಕರು ದುಡ್ಡಿಗಾಗಿ ಈ ಹೋರಾಟ ಮಾಡ್ತಾ ಇದ್ದಾರೆ, ಇದರಿಂದ ಅವರು ಸಾಕಷ್ಟು ಗಳಿಸ್ತಾ ಇದ್ದಾರೆ. ಸಾಕಷ್ಟು ಜನ ಹೇಳ್ತಿದ್ದಾರೆ ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ. ರವೀಂದ್ರ ನಾಯ್ಕ್ ಹೋರಾಟದಲ್ಲಿ ಹಣಕ್ಕಾಗಿ ಮಾಡ್ತಾನೆ ಅನ್ನೋದಾಗಿದ್ದರೆ ಈ ಹೋರಾಟ ಜೀವಂತವಾಗಿರುವುದಿಲ್ಲಾಗಿತ್ತು 33 ವರ್ಷ. ಈ ಹೋರಾಟಕ್ಕೆ ಸತ್ವ ಇರುವುದಿಲ್ಲಾಗಿತ್ತು. ಈ ಹೋರಾಟಕ್ಕೆ ಸಂಘಟನೆ ಇರ್ತಿರಲಿಲ್ಲ. ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ಸಂಘಟನೆಗೆ ಸದಸ್ಯ ಫೀಸ್ ಇಲ್ಲದೆ, ಡೊನೇಷನ್ ಇಲ್ಲದೆ, ಯಾವುದೇ ರೀತಿಯ ಒಂದು ಹಪ್ತ ಇಲ್ಲದೆ, ಇದು ಯಾವ ರೀತಿ ಹಣಕಾಸಿನ ಬೆಂಬಲವಿಲ್ಲದೆ ಮಾಡಿಕೊಂಡು ಬಂದಂಥ ಒಂದು ಸಂಘಟನೆ ಯಾವುದಾದ್ರೂ ಇದ್ದದಿದ್ದರೆ ನಮ್ಮ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆ. ಎಲ್ಲೋ ಈಗೀಗ ಸಣ್ಣ ಪಟ್ಟಕ್ಕೆ ನಮ್ಮ ಅರಣ್ಯವಾಸಿಗಳು ಅಲ್ಲಿಯ ಸ್ಥಳೀಯ ಖರ್ಚು ವೆಚ್ಚಗಳಿಗೆ ಮಾಡಿರುವುದು ಬಿಟ್ಟರೆ ದುಡ್ಡಿಗಾಗಿರುವ ಹೋರಾಟಗಳೆಲ್ಲ. ನಮ್ಮ ಯಶಸ್ಸನ್ನು ಮೆಟ್ಟಲಿಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ರಾಜಕೀಯ ಅಥವಾ ಇನ್ನಿತರ ಉದ್ದೇಶದಿಂದ ಇದನ್ನು ಮಾಡುವಂಥ ಪ್ರಯತ್ನ ಆಗ್ಬೋದು ಬಿಟ್ಟರೆ ನಾವು ಆಡಳಿತಾತ್ಮಕವಾಗಿ ಹೋರಾಟ ದೃಷ್ಟಿಯಲ್ಲಿ ನಮ್ಮ ಸಂಘಟನೆಯನ್ನು ನಾವು ಯಾವುದೇ ಹಣಕಾಸಿಗೆ ನಾವು ಅವಕಾಶ ಕೊಟ್ಟಿಲ್ಲ. 32,000 ಕುಟುಂಬಗಳು ಇವತ್ತು ನಮ್ಮ ಹೋರಾಟ ಸಮಿತಿಯ ಸದಸ್ಯರಾಗಿದ್ದಾರೆ. ಮೆಂಬರ್ಶಿಪ್ ಫೀಸ್ ಇಲ್ಲ. ID ಕಾರ್ಡ್ ಕೊಟ್ಟಿದ್ದೇವೆ, ಫೀಸ್ ಇಲ್ಲ. ಗ್ರೀನ್ ಕಾರ್ಡ್ ಕೊಟ್ಟಿದ್ದೇವೆ, ಲೀಡರ್ಸಿಗೆ ಇಲ್ಲ. ಇಷ್ಟು ಸ್ಪಷ್ಟತೆಯನ್ನು ಇಟ್ಕೊಂಡಂತ ಬಂದಾಗ ಆರೋಪಗಳು ಬರ್ತದಂತಾಗಿದ್ದರೆ ಅದರ ಹಿಂದಿರುವಂಥ ಬೇರೆ ಉದ್ದೇಶವೇನ ಬಿಟ್ಟರೆ ನನ್ನ ವೈಯಕ್ತಿಕವಾಗಿ ಅಲ್ಲ, ಇದು ಹೋರಾಟದ ಯಶಸ್ಸನ್ನು, ಸಂಘಟನೆ ಯಶಸ್ಸನ್ನು ಹಿಂದಿರುವಂಥ ಒಂದು ಟೀಕೆ ಮಾಡುವ ಉದ್ದೇಶಕ್ಕಾಗಿ ಟೀಕೆ ಮಾಡೋದು ಅಂತ ಹೇಳ್ಬೋದು. ಇದ್ರ ರಾಜಕೀಯ ಲಾಭ ನೀವು ತಗೊಳ್ಳೇ ಇಲ್ವಾ? ಹಾಗಾದರೆ ರಾಜಕೀಯ ಉದ್ದೇಶ ಅಲ್ಲ ಸ್ವಾಮಿ. ನಮ್ಮ ಹೋರಾಟ ರಾಜಕೀಯವಾಗೇ ಇರೋದಾಗಿದ್ದರೆ ಅದು ಜಸ್ಟ್ ಬ್ಯಾಕ್ ಬೋರ್ಡ್ ಫ್ಲ್ಯಾಶ್ ಹೋರಾಟ ಆಗ್ತಿತ್ತು.
ಪತ್ರಿಕಾಗೋಷ್ಠಿ ಹೋರಾಟಗಳಾಗ್ತಿತ್ತು, ಜನಸಂಘಟನೆ ಹೋರಾಟಗಳಾಗ್ತಿರಲಿಲ್ಲ, ನಾಯಕರನ್ನು ಮೆಚ್ಚುವಿಸುವಂಥ ಹೋರಾಟಗಳಾಗ್ತಿತ್ತು. ನಾಯಕರ ಮುಂದೆ ನಿಂತುಕೊಂಡು ನಾನು ಈಗ ಅರಣ್ಯವಾಸಿಗಳ ಸಮಸ್ಯೆಗಳಾದಾಗ ಅರಣ್ಯ ಇಲಾಖೆ ಹೋಗಿ ಬೀದಿಗೆ ನಿಂತು ಹೋರಾಡೋ ಅವಶ್ಯಕತೆ ಇತ್ತು. ಕೆಲ ಜನ ಸ್ವಾಮಿ ನಾವು ಹೇಳೋದಂತ ಹೇಳುದಂದ್ರೆ ಆ ಜನ ಕರ್ಕೊಂಡು ನಾವು ರಾಜಕೀಯ ನಾಯಕರ ಭಾಗಗಳು ಕಾಯ್ಕೊಂಡು ನಾವು ಮಾಡಬಹುದಿತ್ತು. ಹಾಗಾಗಿ ಇಲ್ಲಿ ತಾವು ನೋಡುವಂಥ ವಿಷಯ ಅದು ನೋಡೋದು ದೃಷ್ಟಿ ಯಾವ ರೀತಿ ಆಗುತ್ತೆ ಅಂದರೆ ನಾವು ಎಷ್ಟು ಪಟ್ಟ ಕೊಟ್ಟಿವಿ ಹೇಳೋದಲ್ಲ, ನಾವೇನು ರಾಜಕೀಯ ಉದ್ದೇಶ ಮಾಡ್ಕೊಂಡಿದ್ದು ನಮ್ಮ ಹೋರಾಟ ಕೊನೆಯ ಒಬ್ಬ ಅರಣ್ಯವಾಸಿಗಳು ತಲುಪಿದೆ ಹೇಳೋದು ವಿಮರ್ಶನೆ ಮಾಡಬೇಕು. ಸರ್, ನೀವು ಈಗ ಯಾವ ಪಕ್ಷದಲ್ಲಿದ್ದೀರಿ? ಕಾಂಗ್ರೆಸ್ ಪಕ್ಷದಲ್ಲಿ. ಒಬ್ಬ ಹೋರಾಟಗಾರನಿಗೆ ಒಂದು ಪಕ್ಷದ ಅವಲಂಬನೆ ಬೇಕಾ? ಪಕ್ಷ ಇರುವುದು ಒಂದು ಬದ್ಧತೆ ಮೇರೆಗೆ, ಪಕ್ಷ ಇರುವುದು ಅದನ್ನು ಅವನ ತತ್ವ ಸಿದ್ಧಾಂತದ ಅಡಿಯಲ್ಲಿ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾವು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿದ್ದೇನೆ, ಅದರಲ್ಲಿ ಡೌಟ್ ಏನಿಲ್ಲ. ಆ ಸಂಘಟನೆಯಲ್ಲಿ ಅಷ್ಟು ಜನರ ತಲೆಯನ್ನು ತೋರಿಸಿ ನೀವು ಚುನಾವಣೆಗೆ ನಿಂತರಲ್ಲ, ಆಮೇಲೆ ನೋಡಿ ಸ್ವಾಮಿ, ತಲೆ ತೋರಿಸಿ ನಾ ಚುನಾವಣೆಯಲ್ಲೂ ಅವಶ್ಯಕತೆ ನೀವು ಇಲ್ಲ. ರಾಜಕೀಯದ ಲಾಭ ತಲೆ ತಗೊಳ್ಳಿಲ್ಲ ಅನ್ನೋದಕ್ಕೆ ನೋಡಿ ಸ್ವಾಮಿ, ನಾ ಹೇಳ್ತೇನೆ ಕೇಳಿ, ಹೋರಾಟದ ಹಾದಿಯಲ್ಲಿ ಎಲ್ಲರೂ ರಾಜಕೀಯ ಅವಕಾಶಗಳು ಸಿಕ್ಕಿರ್ಬೋದು ಬಿಟ್ರೆ ತಲೆ ತೋರಿಸಿ ನಾ ರಾಜಕೀಯ ಮಾಡುವುದು ಅದೇ ರಾಜಕೀಯ ಪ್ರವೃತ್ತ ಉದ್ದೇಶ ನನಗಿಲ್ಲ. ಹೇಳ್ಬಿಡಿ ಸರ್, ಈಗ ನೀವು ಸಿದ್ದು ಬಣನ ಇಲ್ಲ ಸ್ವಾಮಿ, DKC ಬಣನ ಕಾಂಗ್ರೆಸ್ ಪಕ್ಷ ಸದಸ್ಯರಾದ್ಮೇಲೆ ಕಾಂಗ್ರೆಸ್ ಪಕ್ಷನ ಬಿಟ್ರೆ ಅಲ್ಲಿ ಬಣ್ಣಗಿನ ಹೇಳುವಂತ ಸಮಸ್ಯೆಗಳೇ ಬರೋದೇ ಇಲ್ಲ. ಅಲ್ಲ, ಬಣ ಯಾರಿಗೆ ಬೇಕಾಗುದಿಲ್ಲ ಅಂತಂದ್ರೆ ಯಾವ ಬಣಕ್ಕೂ ಬೇಕಾಗದೇ ಇದ್ದವನು ಅಂದ್ರೆ ಬಣ ಬೇಡ. ಯಸ್, ನೀವು ಯಾವ ಬಣಕ್ಕೂ ಬೇಡ್ದವ್ರ? ಆ ಪ್ರಶ್ನೆ ಬರೋದಿಲ್ಲ. ನನ್ನ ಹೋರಾಟವನ್ನು ಯಾವುದೇ ಪಕ್ಷಕ್ಕೆ ನಾನು ಮುಡುಪಾಗಿ ಇಡ್ಲಿಕ್ಕೆ ತಯಾರಿಲ್ಲ, ಅಥವಾ ಪಕ್ಷಕ್ಕೆ ಅದನ್ನು ಲಾಭ ಮಾಡುವಂಥ ವಿಷಯಗಳಲ್ಲ. ಇವತ್ತು ನಾನು ಅರಣ್ಯ ಭೂಮಿ ಹೋರಾಟಕ್ಕಾದರೂ ಹೆಚ್ಚಿನ ಒಲವು ಇರುವುದು ಅರಣ್ಯವಾಸಿಗಳಾಗಿ. ಯಾಕಂತಂದರೆ ಹೋರಾಟಗಳಂದರೆ ಈ ಕಾಯ್ದೆ ಜಾರಿಗೆ ತಂದದೇ ಕಾಂಗ್ರೆಸ್ ಪಕ್ಷ, UPA ಸರ್ಕಾರ. ಹಿಂದೆ ನೀವು ಚುನಾವಣೆಗೆ ನಿಂತಾಗ MP ಟಿಕೆಟ್ ತನಗೆ ಸಿಗ್ತದೆ ಅಂತ ಹೇಳ್ಕೊಂಡು ನೀವು ಅಭಿಪ್ರಾಯನೂ ಪಟ್ಕೊಂಡಿದ್ರಿ, ಸಿಕ್ಲಿಲ್ವಲ್ಲ? ಯಾರು ಹೇಳಿದ್ರು ನಿಮಗೆ? ಯಾರು ಹೇಳಿದ್ರು MP ಸೀಟಿ ಅಂತ? ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ತನಗೆ ಸಿಗ್ತದೆ ಅನ್ನೋ ಕಾಂಗ್ರೆಸ್ ಪಕ್ಷ. ಯಾರು ತನಗೆ ಸಿಗ್ತದೆ ಹೇಳ್ಕೊಂಡು ತಿರುಗುವ ಅವಶ್ಯಕತೆ ಇಲ್ಲ. ನಾನೊಬ್ಬ ಆಕಾಂಕ್ಷಿ ಆಗಿದ್ದೆ, ಅದು ತಪ್ಪು ಹಂಗಾರೆ ನಿಮ್ ದೃಷ್ಟಿಯಲ್ಲಿ? ಟಿಕೆಟ್ ಕೇಳಿದ್ದೆ, ಕೊಡ್ಬೋದು ಅಂತ ವಿಚಾರಗಳಿತ್ತು, ಸಿಗ್ಲಿಲ್ಲ, ಮುಗೀತಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ರವೀಂದ್ರ ನಾಯ್ಕರು ಬೇಡ ಅನ್ನೋದಾಯ್ತು. ಪ್ರಶ್ನೆ ಬರೋದಿಲ್ಲ, ಬೇಕು ಬೇಡ ಹೇಳುವ ಸಮಸ್ಯೆಗಳು ಅಲ್ಲಿ ಬರೋದಿಲ್ಲ. ರಾಜಕೀಯ ಸಿದ್ಧಾಂತಗಳಿರ್ತದೆ, ಅದು ರಾಜಕೀಯ ಒಂದು ಸ್ಟ್ರಾಟಜಿಗಳಿರ್ತದೆ. ಆ ಹಂತದಲ್ಲಿ ಬೇರೆ ಯಾರು ಟಿಕೆಟ್ಗಳನ್ನು ಮಾಡಿರ್ಬೋದು. ರವಿ ನಾಯ್ಕನ ಬೇಡ ಹೇಳೋ ಕಾರಣಕ್ಕಾಗೆಲ್ಲ ಮಾಡಿರುವಂಥದ್ದು ಅಂಶಗಳೆಲ್ಲ ಅಲ್ಲಿ ದಿನನಿತ್ಯ ಪ್ರತಿ ದಿನ ಕೂಡ ನಿಮ್ಮ ಫೋಟೋ ಪತ್ರಿಕೆಗಳಲ್ಲಿ ಇದೆ. ಎಸ್, ನೀವು ಸಮಾಜಕ್ಕೆ ಯಾವತ್ತೂ ನೀವು ಅದನ್ನು ಯಾವ ರೀತಿಯಾಗಿ ಅರ್ಥೈಸ್ಕೋಬೇಕಂತ ಹೇಳಿದ್ರೆ ಪ್ರಚಾರಕ್ಕಾಗಿ ಹಾಕೊಳ್ಳುವಂತ ಫೋಟೋಗಳೆಲ್ಲ ದಿನನಿತ್ಯ ಆ ಸಮಸ್ಯೆಗಳಿದೆ ಹಾಗೆ ಇಲ್ಲ. ಆ ಹಂತದಲ್ಲಿ ಆ ರೀತಿಯ ಸಮಸ್ಯೆಗಳು ಸ್ಪಂದಿಸಿದಾಗೆಲ್ಲ ಅದನ್ನು ಚಿತ್ರಣ ಆಗ್ತದೆ ಬಿಟ್ರೆ ಪ್ರತಿನಿತ್ಯ ಪೇಪರ್ ಜನ ಮರೀಲಿಕ್ಕೆ ಸಾಧ್ಯ. 33 ವರ್ಷದಲ್ಲಿ ಸುಮಾರು 10,000 ಹೋರಾಟ ಮಾಡಿದನಲ್ಲ. ಚುನಾವಣೆಗಳು ಹತ್ತಿರ ಬಂದಾಗೆ ರವೀಂದ್ರ ನಾಯ್ಕರು ಫೋಟೋಗಳು ಪತ್ರಿಕೆಗಳಲ್ಲಿ ಬರೋದು ಜಾಸ್ತಿ ಆಗ್ತದೆ ಅಂತ. 33 ವರ್ಷದ ಎಷ್ಟು ಚುನಾವಣೆ ಬಂತು? ರಾಜ್ಯದ ಚುನಾವಣೆ. ಈಗೇನು ಚುನಾವಣೆ ಇದೆಯಾ? ಈಗೇನಾದರೂ ಮತ್ತೆ ಎಲೆಕ್ಷನ್ ಬರುತ್ತೆ ಯಾರಿದೆಯಾ? ಅಥವಾ ನಾನೇನಾದ್ರು ಅಭ್ಯರ್ಥಿ ಆಗ್ಲಿಕ್ಕೆ ಹೊಂಟಿದ್ದಾನೆ? 33 ವರ್ಷದ ಇದು ನಿರಂತರವಾದ ಹೋರಾಟ. ಸಮಸ್ಯೆ ಎಲ್ಲಿವರೆಗೆ ಇರ್ತದೆಯೋ ಅಲ್ಲಿವರೆಗೆ ನಮ್ಮ ಹೋರಾಟಗಳಿರ್ತದೆ. ನಿಮಗೆ ಸುಸ್ತಾಗ್ಲಿಲ್ವಾ? ಇಲ್ಲಿ ಧನವು ಹಲವು ಪ್ರಶ್ನೆ. ಯಾಕೆಂದ್ರೆ ಯಾರಿಗೂ ಪಟ್ಟ ಕೊಡೋಕ್ಕಂತೂ ಸಾಧ್ಯ ಆಗಲ್ಲ. ನೋಡಿ, ನೀವು ಪದೇ ಪದೇ ಪಟ್ಟ ಹೇಳುವಂಥ ವಿಷಯದಲ್ಲಿ ಬಂದಾಗ ನಾವು ಹೋರಾಟ ನಡೆಸಲಿಲ್ಲಲ್ಲ, ಜನ ನಮ್ಮನ್ನು ಕೈಲಿ ಬಿಡಲಿಲ್ಲಲ್ಲ. ಸಹಸ್ರ ಸಂಖ್ಯೆಯಲ್ಲಿ ಇವತ್ತು ನಮ್ಮ ಸಂಘಟನೆಯಲ್ಲಿ ಇದ್ದಾರಲ್ಲ. ಇದರ ಅರ್ಥ ಅಂದ್ರೆ ಏನಂದರೆ, ಹೋರಾಟ ಸಮಸ್ಯೆಗಳನ್ನು ನಾವು ಅರ್ಥಪೂರ್ಣವಾಗಿ ಕೊನೆಯ ಒಬ್ಬ ಅರಣ್ಯವಾಸಿಗೂ ತಲುಪಿಸಿದ್ದೀವಿ. ಅರಿವು ಮೂಡಿಸೋದೇ ಭಾಳ ಮುಖ್ಯ. ಅರಣ್ಯವಾಸಿಗಳು ಹೈಲಿ ಎಜುಕೇಟೆಡ್ ಅಲ್ಲ, ಕ್ವಾಲಿಫೈ ಅಲ್ಲ, ಹೆಚ್ಚಿನ ಶಿಕ್ಷಣ ಪಡೆದವರಂತಲ್ಲ. ಗುಡ್ಡಗಾಡು ಜನದಲ್ಲಿ ಇರುವಂಥ ಜನರನ್ನು ಕಾನೂನು ತಿಳುವಳಿಕೆ ತಿಳಿಸಿ ಅವರಿಗೆ ಜ್ಞಾನವನ್ನು ಕೊಟ್ಟು ಅವರಿಗೆ ಅರಿವನ್ನು ಮೂಡಿಸಿ ಅವರನ್ನು ಬೀದಿಗೆ ತಂದು ನಿಲ್ಲಿಸಿ ಸಹಸ್ರ ಸಂಖ್ಯೆಯಲ್ಲಿ ನಾವು ನಮ್ಮ ಸಂಘಟನೆ ಮಾಡಿದೀವಲ್ಲ. ಇದು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅರ್ಥ ಯಾರು ಮಾಡ್ತಾರೆ ಪ್ರಚಾರಕ್ಕಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಪ್ರಶ್ನೆ ಈ ಜಿಲ್ಲೆಯಲ್ಲಿ ಸಾಮಾಜಿಕ ಪ್ರಶ್ನೆಗಾಗಿ ಎಷ್ಟು ಬೀದಿ ಹೋರಾಟ ಮಾಡಿದ್ದಾರೆ, ನನ್ನ ಪ್ರಶ್ನೆ ಏನಿದೆ ಅಂದ್ರೆ 33 ವರ್ಷದಲ್ಲಿ ಎಷ್ಟು ಬೀದಿ ನಿಂತು ಮಾಡಿದ್ದಾರೆ? ಇದು ಪ್ರಶ್ನೆ ಅಲ್ವಾ? ಇದನ್ನ ಮಾಡ್ಬೇಕು. ಸಮಸ್ಯೆಗಳು ಈಡೇರದೇ ಇದ್ದಾಗ ನಾವು ಬೀದಿಗೆ ಬಂದಿದ್ದೇವೆ. ಈಗ ನೀವೇ ಹೇಳ್ಕೊಂಡ್ರಿ ಅತಿಕ್ರಮಣದಾರರು ಬೀದಿಯಲ್ಲಿ ಬಂದ್ರು ಅಂತ. ಎಸ್,
ಬಂದು ನಿಲ್ವತ್ತು ಅದನ್ನೇ ಜನ ಹೇಳ್ತಾ ಇದ್ದವರು. ಏನಂತ? ಏನು ಹೇಳ್ತಾ ಇದ್ದಾರೆ, 33 ವರ್ಷದಿಂದ ಅತಿಕ್ರಮಣದಾರನ್ನು ಬೀದಿಯಲ್ಲಿ ನಿಲ್ಲಿಸಿದ್ದಾರೆ ರವೀಂದ್ರ ಎಕ್ಸಾಕ್ಟ್ಲಿ. ನಾವು ನಿಲ್ಸೋದಲ್ಲ ಸರ್, ಮನೆ ಕೊಡ್ಬೇಕಾಗಿತ್ತು, ನೋಡಿ, ಅವ್ರಿಗೆ ನಿಮ್ಮ ಮಾತು ಹಕ್ಕನ್ನು ಕೊಡ್ಬೇಕಾಗಿತ್ತು. ಸರ್ಕಾರ ನೀವು ಅವ್ರನ್ನ ನೋಡಿ, ತಂದು ಬೀದಿಯಲ್ಲಿ ರವೀಂದ್ರ ನಿಲ್ಲಿಸ್ತಾ ನಾಯಕ್ ಸರ್ಕಾರ ಅಲ್ಲ, ರವಿ ನಾಯಕನ MLA ಅಲ್ಲ, ರವಿ ನಾಯಕನ MP ಅಲ್ಲ, ರವಿನ ಯಾವುದೇ ರಾಜಕೀಯ ಶಕ್ತಿಗಳಿಲ್ಲ ವೈಯಕ್ತಿಕವಾಗಿ. ಆದರೆ ನಾನು ನಿಮ್ಗೆ ಕೇಳ್ತಿರೋದಂದ್ರೆ, ಅವರನ್ನು 33 ವರ್ಷ ನಿರಂತರವಾಗಿ ನನ್ನ ಜೊತೆ ನಿಂತಿದ್ದಾರಂತ ಹೇಳಿದ್ರೆ ಅದನ್ನು ಅರಿವಾಗಬೇಕು, ಸರ್ಕಾರ ಅರಿವಾಗಬೇಕು. ನಮ್ಮ ಹೋರಾಟ ಯಾವುದೇ ಒಂದು ಪಕ್ಷ ಅಧಿಕಾರ ಇದ್ದಾಗಂತ ಅಲ್ಲ, ಯಾವ ಪಕ್ಷ ಅಧಿಕಾರ ಇದ್ರೂ ನಮ್ಮ ಹೋರಾಟ ಆಗಿದೆ. ಇದೇ ಸಿದ್ದರಾಮಯ್ಯ ಅವರು 2017ರಲ್ಲಿ ಮುಖ್ಯಮಂತ್ರಿ ಇದ್ದಾಗ ಮುರುಡೇಶ್ವರದಿಂದ ಕಾರವಾರವರೆಗೂ ಪಾದಯಾತ್ರೆ ಮಾಡಿದೆ. ಅವ್ರು ನನ್ನ ಪಕ್ಷವೇ ಹೇಳ್ತು, ಜಿಲ್ಲಾಧ್ಯಕ್ಷರು ಹೇಳಿದ್ರು, ನೀನು ಅವನಿಗೆ ಪಕ್ಷ ಸದಸ್ಯ ಮೇಡಮ್ ನಮ್ಮ ಸರ್ಕಾರ ಇದೆ, ಅವ್ರನ್ನ ಹೊರಗೆ ಹಾಕ್ತೇವೆ ಅಂತ ಹೇಳಿದ್ರು. ನಾನು ಹಾಕೊಂಡು ಹೋಗ್ರಿ ಅಪ್ಪ, ಜನ ಇದ್ದ ಮೇಲೆ ಜನ ಇದೆ, ಸರ್ಕಾರ ಜನ ಇದ್ರೆ ಪಾದಯಾತ್ರೆ ಮಾಡಿದ್ರಿ, Yes. ಪಾದಯಾತ್ರೆ ಮಾಡಿದ್ರಿ, ಹೋರಾಟ ಮಾಡಿದ್ರಿ, ಪ್ರಾಮಾಣಿಕವಾಗಿ ಮಾಡಿದ್ರಿ, ಒಪ್ಕೊಳ್ತೀವಿ ನಾವು. ಆದ್ರೆ ಟೀಕೆಗಳು ಬರುವುದು ಸಹಜ. ಒಂದು ಮಾತು ಹೇಳ್ತಾನೆ, ಹೋರಾಟಗಾರನಿಗೆ ಯಾರು ಪ್ರಶಸ್ತಿ ಕೊಡೋದಿಲ್ಲ, ಹೋರಾಟಗಾರನಿಗೆ ಯಾರಿಗೂ ಸನ್ಮಾನ ಮಾಡೋದಿಲ್ಲ, ಹೋರಾಟ ಮಾಡ್ತೀವಿ ಅಂತ ಯಾರು ಗಂಡು ತಂದು ಕೊಡೋದಿಲ್ಲ, ಅವನಿಗೆ ಅಧಿಕಾರಿಕೆ ಬೇಕು. ನೀವು ತುಂಬಾ ಬುದ್ಧಿವಂತರು. ಅಂತ ಎವರ್ಗ್ರೀನ್ ಟಾಪಿಕ್ ಅನ್ನ ಇಟ್ಕೊಂಡು 33 ವರ್ಷದಿಂದ ಅಲ್ಲ ಸ್ವಾಮಿ, ಸಮಸ್ಯೆ ಪ್ರಾರಂಭ ಮಾಡೋದು ಎಂಡ್ ಮಾಡೋದು ನಾನು ಕೇಳಿಲ್ಲ, ಸರ್ಕಾರ ಕೇಳಿದೆ. ಆ ಸಮಸ್ಯೆ ಬಗೆಹರಿಸದಿದ್ರೆ ಆ ಸಮಸ್ಯೆ ಬಗೆಹರಿಸ ಹೋರಾಟಕ್ಕೆ ಇಶ್ಯೂನೇ ಇರೋದಿಲ್ಲ. ಸರ್ಕಾರ ಎರಡು ಹಂತದಲ್ಲಿದೆ. ಒಂದು ಸಮಸ್ಯೆಗಳನ್ನ ಬಗೆಹರಿದಿಲ್ಲ, ಎರಡನೇದು ಬಗೆಹರಿಸೋ ದಿಶೆಯಲ್ಲಿ ಸರ್ಕಾರ ಅರಣ್ಯ ಇಲಾಖೆಯಿಂದ ಆಗುವಂತ ತೊಂದರೆಗಳು. ಆ ಸಂದರ್ಭದಲ್ಲಿ ನಾವು ಮಧ್ಯಪ್ರದೇಶ ಸರ್ ನಿಮ್ಮ ಹತ್ರ ಓಟ್ ಇದೆ, ನಿಮ್ಮ ಹತ್ರ ಜನ ಇದೆ, ಸರ್ಕಾರದ ಪ್ರಭಾವಿ ರಾಜಕಾರಣಿಗಳ ಪರಿಚಯ ಇದೆ, ಜೊತೆಯಲ್ಲಿ ಇದ್ದೀರಿ ನೀವು, ಇರ್ಬೋದು. ಇಷ್ಟಿದ್ರೂ ಕೂಡ ಇವತ್ತು ಅತಿಕ್ರಮಣದಾರನಿಗೆ ಅವನ ಸ್ವಂತ ಮನೆಯಲ್ಲಿ ಉಳಿಯೋ ಹಕ್ಕು ಬರಲಿಲ್ಲ. ಇಷ್ಟನ್ನ ನೀವು ಯಾವ ಭರವಸೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ನೀವು ಮಾಡ್ತಾ ಇದ್ದೀರಿ? ನಿಮ್ಗೆ ಏನು ಆಸೆ? ಇಲ್ಲಿ ಪಕ್ಷ ಹೇಳುವಂಥದ್ದಲ್ಲ, ಒಂದೇ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ವಿಶೇಷವಾದ ನನಗೆ ಅಭಿಮಾನ ಇರುವಂಥದ್ದಂದರೆ, ಈ ದೇಶದಲ್ಲಿ ಯಾವುದಾದ್ರೂ ಭೂಮಿ ಹಕ್ಕಿಗೆ ಸಂಬಂಧಪಟ್ಟಂತೆ ಕಾನೂನುಗಳು ತಂದದಿದ್ರೆ ಅದು ಕಾಂಗ್ರೆಸ್ ಪಕ್ಷವೇ. ಅದು ನಾವು ಹೇಳ್ಕೊಳ್ಳಿ, ಅರಣ್ಯ ಕಾಯ್ದೆ ಜಾರಿ ತಂದದ್ದು ಮನಮೋಹನ್ ಸಿಂಗ್ ಅವರು, ಭೂ ಸುಧಾರಣೆ ಕಾಯ್ದೆ ಜಾರಿ ತಂದದ್ದು ದೇವರಾಜ ಅರಸು ಅವರು, ಅದೇ ರೀತಿಯ ನಗರ ಮತ್ತು ಗ್ರಾಮೀಣ ಭಾಗದ ಭೂಮಿಗೆ ವಾಸ್ತವಿಕವಾಗಿ ತಂದದ್ದು 94C ಕಾಯ್ದೆ ತಂದು ವಾಸ್ತವ್ಯ ಮಾಡಿರೋದು ಕಾಂಗ್ರೆಸ್ ಪಕ್ಷ. ಆ ಭೂಮಿಯ ಒಡೆತನ ಕೊಡುವಂಥ ಕಾಯ್ದೆ ತಂದಂಥ ಯಾವುದಾದ್ರೂ ಸರ್ಕಾರ ದೇಶದಲ್ಲಿದ್ದರೆ ಅದು ರಾಷ್ಟ್ರೀಯ ಕಾಂಗ್ರೆಸ್. ಅದಕ್ಕಾಗಿ ನಂಗೆ ವಿಶೇಷವಾದ ಕಳಕಳಿ ಇದೆ, ಅನುಕಂಪವಿದೆ, ನನ್ನ ಪಕ್ಷಗಳು ಅಭಿಮಾನಿಗಳಿದೆ. ನೋ ಡೌಟ್ ನಾನು ಪಕ್ಷ ನೋಡಿ, ಪಕ್ಷ ಬೇಸಸ್ ಪೊಲಿಟಿಕಲ್ ಬೇಸಸ್ ಮಾಡೋದಾಗಿದ್ರೆ ಈ ಹೋರಾಟ ನನಗೆ ಆಗಬೇಕಾಗಿತ್ತು. ನಮ್ಮ ನಾಯಕರ ಹಿಂದೆ ಓಡಾಡ್ಕೊಂಡು ಹುದ್ದೆನ ಪಡ್ಕೋಬೋದಿತ್ತು, ಅದು ಇನ್ನೇನೋ ಪಡ್ಕೋಬೋದಿತ್ತಲ್ಲ. ಪಕ್ಷವೇ ಬೇರೆ, ಹೋರಾಟವೇ ಬೇರೆ, ಪಕ್ಷ ಸಿದ್ಧಾಂತವೇ ಬೇರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನನಗೆ ಮೆಚ್ಚಿರೋದನ್ನ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೇನೆ. ರವೀಂದ್ರ ನಾಯ್ಕರು ನ್ಯಾಯವಾದಿಗಳು, ಎಸ್, ಅವರಿಗೆ ಕೋರ್ಟಲ್ಲಿ ಕೆಲಸ ಇಲ್ಲ, ಎಸ್, ಹಾಗಾಗಿ ಇದೊಂದು ಉಪದಂಧೆಯಾಗಿ ಮಾಡ್ಕೊಂಡಿದ್ದಾರೆ. ಅದು ಇದನ್ನೇ ಮೇನು ದಂಧೆ ಮಾಡ್ಕೊಂಡಿದ್ರೆ ವಕೀಲಿಕೆ ಉಪದಂಧೆ ಅಂತ ಜನ ಮಾತಾಡ್ತಿದ್ದಾರೆ. ಅಲ್ಲ ರೀ, ನಾನು ಕೇಳ್ತಾ ಇರೋದು ಅಂತ ಹೇಳಿದ್ರೆ, ವೃತ್ತಿಯಲ್ಲಿ ವಕೀಲನಾಗಿರುವುದರಿಂದಲೇ ಈ ಹೋರಾಟಕ್ಕೆ ಶಕ್ತಿ ಬಂದದ್ದು, ಅದು ತಿಳ್ಕೋಬೇಕು. ಈಗ ನೀವು ಒಂದು ಮಾತು ಹೇಳ್ತಾನೆ, ಇವತ್ತು ಒಬ್ಬ ವಕೀಲನಾಗಿರುವುದರಿಂದ ಈ ಹೋರಾಟಕ್ಕೆ ಒಂದು ಕಾನೂನು ಬದ್ಧತೆ ಬಂದಿದೆ. ಆ ಕಾನೂನು ಬದ್ಧತೆಯಿಂದ ಇವತ್ತಿಗೆ ಅರಣ್ಯವಾಸಿಗಳಿಗೆ ಒಂದು ಹಕ್ಕನ್ನು ಕೊಡ್ತಿದ್ದೇವೆ. ಇವತ್ತು ಸಾವಿರಾರು ಕುಟುಂಬಗಳಿಗೆ ವಾಸ್ತವ್ಯ ಇಮಾರತನ್ನು ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಸಾವಿರಾರು ಜನಗಳಿಗೆ 32,000 ಕುಟುಂಬಗಳಿಗೆ GPS ಅಸಮರ್ಪಕವಾದಾಗ ನಾವು ಉಚಿತವಾಗಿ GPS ಅನ್ನು ಮಾಡಿದ್ದೇವೆ. ಅರಣ್ಯವಾಸಿಗಳ ಸಮಸ್ಯೆವಾದಾಗ ಬೆನ್ನೆಲುಬಾಗಿರುವುದೇ ಈ ಕಾನೂನು ವೃತ್ತಿ. ಈಗ ನಿಮ್ದೇ ಸರ್ಕಾರ, ನಿಮ್ದೇ ಹೋರಾಟ, ತಪ್ಪೇನು? ಸರ್ಕಾರ ಅಂದ್ಕೊಂಡು ಸುಪ್ರೀಂ ಅಂತಲ್ಲ, ಸರ್ಕಾರಕ್ಕೂ ಮಾಹಿತಿ ಕೊಡೋದು ಪಕ್ಷದ ಕಾರ್ಯಕರ್ತರನ್ನ ಅಂತ ಜವಾಬ್ದಾರಿ. ಸರ್ಕಾರ ಮಾಡದ್ದೇ ಹೋದಂತಲ್ಲ, ಕಾನೂನುಗಳು ವ್ಯತಿರಿಕ್ತವಾಗಿ ಮಾಡಿದಾಗ ಅಂದಾಗ ನಾವು ಗಟ್ಟಿ ನಿಲ್ಬೇಕಾಗುತ್ತೆ. ಕಾಯ್ದೆಗೆ ಒಂದು ತಿದ್ದುಪಡಿ ಬೇಕಲ್ಲ? ಯಾರು ಹೇಳಿದ್ರು ಕಾಯ್ದೆಗೆ? ಯಾರು ಹೇಳಿದ್ರು ಕಾಯ್ದೆ ತಿದ್ದುಪಡಿ ಅಂತಕ್ಕಂಥ? ಇದೇ ರಾಂಗ್ ಇಂಟರ್ಪ್ರಿಟೇಷನ್ ಆಗಿರುವಂಥದ್ದು. ಈ ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿ ಪರವಾಗಿದೆ, ಯಾವುದೇ ಕಾಯ್ದೆ ತಿದ್ದುಪಡಿ ಮಾಡೋ ಅವಶ್ಯಕತೆ ಇಲ್ಲ. ಮೂರು ತಲೆಮಾರಿನ ವೈಯಕ್ತಿಕ ದಾಖಲೆಗಳು ವಿಧಾನಸಭೆ ನಿರ್ಣಯ ಮಾಡಿದಿಲ್ಲ ಅಲ್ಲ ಸ್ವಾಮಿ. ನಾನು ಹೇಳ್ತಿರೋದಂದ್ರೆ, ನನ್ನ ಇಂಟರ್ಪ್ರಿಟೇಷನ್ ಅಂತ ಹೇಳಿದ್ರೆ, ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದೆ, ಮೂರು ತಲೆಮಾರಿನ ದಾಖಲೆಗಳು ವೈಯಕ್ತಿಕ ದಾಖಲೆಗಳು ಕೇಳಬಾರದು ಅಂತ ಕಾನೂನು ತಿದ್ದುಪಡಿ ಆಗಿದೆ ಸೆಪ್ಟೆಂಬರ್ 6, 2012ಕ್ಕೆ.
ಕೇಂದ್ರ ಸರ್ಕಾರ ಅದಕ್ಕೆ ನೋಟಿಫಿಕೇಶನ್ ಮಾಡಿದೆ, ತಪ್ಪಾಗಿ ಅರ್ಥೈಸ್ತಿದ್ದೇವೆ ಕಾನೂನು ಅಂಥೇಳಿ. ಅದೇ ರೀತಿಯಾಗಿ ಗುಜರಾತ್ ಹೈಕೋರ್ಟ್ ಸಹಿತ ಡಾಕ್ಯುಮೆಂಟ್ಸ್ ಕೇಳೋದು ಇಲ್ಲಿಗಲ್ ಅಂತ ಹೇಳಿದೆ. ನಾನು ಮಾತಾಡ್ತಾ ಇರೋದು ಕಾನೂನು ಪರವಾಗಿ. ಇನ್ನೊಂದು ಜಾಥಾ ನಡೀತಾ ಇದೆ, ಇನ್ನೊಂದು ಜಾಥಾ ಅಲ್ಲ ಸ್ವಾಮಿ, ಕಾನೂನು ಜಾಗೃತ ಜಾಥಾವನ್ನ ನಾವು ಇಡೀ ಶಾಂತಾರಾಮ್ ನಾಯ್ಕರು ರವೀಂದ್ರ ನಾಯ್ಕರನ್ನ ಆಪಾದನೆ ಮಾಡ್ತಾ ಇದ್ದಾರೆ. ಇದು ಯಾಕೆ ಅಂತಂದ್ರೆ MLC ಟಿಕೆಟ್ ಆಕಾಂಕ್ಷಿಗಳಿಬ್ಬರು ಕೂಡ ಒಂದು ಜಾಥಾ ನಡೀತಾ ಇದೆ ಅಂತ ನಡೀತಾ ಇದೆ. ನೋಡಿ, ಆ ಪ್ರಚಾರಕ್ಕೆ ಅಥವಾ MLC ಟಿಕೆಟಿಗಾಗಿ ಟಿಕೆಟ್ ಕೊಡುವಂಥ ಅವಶ್ಯಕತೆ ನನಗಿಲ್ಲ. ಮೊದಲನೇದು, 33 ವರ್ಷ ಹೋರಾಟ ಮಾಡಿದ್ದೇನೆ. 11 ಚುನಾವಣೆ ಬಂದು ಹೋಗಿದೆ ಸ್ವಾಮಿ, 11 ಚುನಾವಣೆ ಬಂದು ಹೋಗಿದೆ. ಚುನಾವಣೆಗೆ ರಾಜಕೀಯ ಹುದ್ದೆಗೆ ಹಿಂದೆ ಹೋಗುವಂತ ಅವಶ್ಯಕತೆ ನನಗಿಲ್ಲ. ಸರ್ಕಾರ ಸ್ಪಂದಿಸದೇ ಇದ್ರು ಸಹಿತ ರವೀಂದ್ರ ನಾಯ್ಕರು ಡೈವರ್ಟ್ ಆಗ್ತಾರೆ. ಒಂದು, ಅವರು ಅರಣ್ಯ ಹೋರಾಟದ ಬಗ್ಗೆನೇ ಅವರು ಕಾನ್ಸಂಟ್ರೇಟ್ ಆಗಿ ಅದನ್ನೇ ಮಾಡಿದ್ರೆ ಅವರು ಸಕ್ಸಸ್ ಆಗ್ಬೋದಾಗಿತ್ತು. ಅವರು ಒಂದ್ ಕಡೆ ಅದನ್ನೂ ಮಾಡ್ತಾರೆ, ಇನ್ನೊಂದ್ ಕಡೆ ಮತ್ತೊಂದನ್ನು ಮಾಡ್ತಾರೆ, ಮತ್ತೊಂದ್ ಕಡೆ ಮಗದೊಂದನ್ನು ಮಾಡ್ತಾರೆ. ಈಗ ಅವರು 2 ದೋಣಿ 3 ದೋಣಿ ಮೇಲೆ ಕಾಲಿಟ್ಟುಕೊಂಡು ಓಡಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ರವೀಂದ್ರ ನಾಯ್ಕರಿಗೆ ಎಲ್ಲೂ ಸಕ್ಸಸ್ ಆಗ್ತಾ ಇಲ್ಲ ಅಂತ. ಅಲ್ಲ ಸ್ವಾಮಿ, ನೀವು ಹೇಳೋ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಈಗ ನಾವು ಹೋರಾಟನ ಬಿಡ್ಬೇಕಾ? ನಿಮ್ಮ ಪ್ರಶ್ನೆ ಹೋರಾಟ ಬಿಡ್ಬೇಕಂತಲ್ಲ, ಕಾನೂನು ದೃಷ್ಟಿ ರವೀಂದ್ರ ನಾಯ್ಕರು ಧ್ವನಿ ಎತ್ತಿದ್ದೇವೆ, ರವೀಂದ್ರ ನಾಯ್ಕರು ಸಮಸ್ಯೆಗೆ ಸ್ಪಂದಿಸಿದ್ದೇವೆ. ರವೀಂದ್ರ ನಾಯ್ಕರು ಜೀರೋ ಆಗ್ಬಿಡ್ತಾರೆ. ಯಾವುದಾಗಿದ್ರೆ ಅವಶ್ಯಕತೆ ಇಲ್ಲ, ರವೀಂದ್ರ ನಾಯ್ಕರು ಹೋರಾಟ ಇಲ್ಲ. ಸಮಸ್ಯೆ ಬಗೆಹರಿಸಲಿ ಸ್ವಾಮಿ, ಅರಣ್ಯವಾಸಿ ಸಮಸ್ಯೆ ಬಗೆಹರಿಸ ಮಾನವ ನಾನು ಅರಣ್ಯ ಭೂಮಿ ಹೋರಾಟ ಬಿಟ್ಬಿಡ್ತೇನೆ, ಅವಶ್ಯಕತೆನೇ ಇಲ್ಲ. ಅರಣ್ಯವಾಸಿಗಳಿಗೆ ರವೀಂದ್ರ ನಾಯ್ಕರ ಅವಶ್ಯಕತೆ ಇಲ್ಲ, ರವೀಂದ್ರ ನಾಯ್ಕರಿಗೆ ಅರಣ್ಯವಾಸಿಗಳ ಅವಶ್ಯಕತೆ ಇದೆ. ನೋಡಿ, ಒಂದು ಸ್ವಾಮಿ ಅರ್ಥ ಮಾಡ್ಕೋಬೇಕು. ಇವತ್ತು ಎಕ್ಸಿಸ್ಟೆನ್ಸು ವೈಯಕ್ತಿಕವಾಗಿ ಸ್ವತಂತ್ರವಾಗಿ ಅರಣ್ಯ ಭೂಮಿ ಹಕ್ಕು ಹೋರಾಟ ಕಾರ್ಯಾಲಯ ಮಾಡಿದ್ದೇವೆ. ಈ ಮಾಡಿರೋದು ಜನಸಾಮಾನ್ಯಕ್ಕಾಗಿ, ಅರಣ್ಯವಾಸಿಗಳಿಗೆ. ಇವತ್ತು ಪ್ರತಿನಿತ್ಯ ಇವತ್ತು ರಾಜ್ಯಗಳಿಂದ ಕನಿಷ್ಠ ಒಂದು 10 ಸಮಸ್ಯೆಗಳು ಸ್ಪಂದಿಸ್ತಾ ಇದ್ದಾರೆ. ಇದು ಬಹಳ ಕ್ಷುಲ್ಲಕವಾದ ಪ್ರಶ್ನೆಗಳಾಗಿರ್ತದೆ. ಇವತ್ತು ಯಾಕೆ ಜನ ಹಿಂದೆ ಬರ್ತಿದ್ದಾರೆ? ನವೆಂಬರ್ 21ಕ್ಕೆ 12,000 ಜನ ಬೆಂಗಳೂರಿಗೆ ಹೋದ್ವಿ, ಬೆಂಗಳೂರು ಚಾಲೂ ಮಾಡಿ ಹೋದ್ವಿ. ಕಸ್ತೂರಂಗ ವಿರುದ್ಧ 1 ಲಕ್ಷ ನಾವು ಆಕ್ಷೇಪ ಪತ್ರನ 1 ಲಕ್ಷ ಕುಟುಂಬದಿಂದ ಮಾಡಿದ್ವಿ. ನಮ್ಮ ಹೋರಾಟದಲ್ಲಿ ಗುರಿ ಇದೆ, ನಿಶ್ಚಲವಾದ ಪ್ಲಾನಿಂಗ್ ಇದೆ. ಹಾಗಾಗಿ ಇವತ್ತು ರವೀಂದ್ರ ನಾಯ್ಕನ ಹೋರಾಟ ಜೀವಂತವಾಗಿದೆ. ಇದು ಬಹಳ ಮುಖ್ಯವಾಗಿರುವಂತದ್ದು. ರವೀಂದ್ರ ನಾಯ್ಕರ ಪ್ಲಾನಿಂಗು ತುಂಬಾ ಚೆನ್ನಾಗಿದೆ. ಚುನಾವಣೆ ಬಂದ ತಕ್ಷಣ ಒಳ್ಳೆ ಪ್ಲಾನ್ ಮಾಡ್ತಾರೆ. ನೋಡಿ, ನಾವೊಂದು ಮಾತು ಹೇಳ್ತಾನೆ, ಕೇಳುವಂತ ಪ್ರಶ್ನೆಗಳು ನೇರವಾಗಿ ಕೇಳಿ. ಉದ್ದೇಶ ಬೇರೆ ಆಗಿದ್ದು ಕೇಳುವ ಪ್ರಶ್ನೆ ಅವಶ್ಯಕತೆ ಇಲ್ಲ. ಪಾರ್ಲಿಮೆಂಟ್ ಚುನಾವಣೆ ಆಗಿ ಎಷ್ಟು ತಿಂಗಳಾಯ್ತು ಸ್ವಾಮಿ? ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಎಷ್ಟು ತಿಂಗಳಾಯ್ತು? ಚುನಾವಣೆ ಆಗಿ 10 ತಿಂಗಳಲ್ಲಿ ನಾವು ಮಾಡಿರುವಂತ ಕಾರ್ಯ, ಹೋರಾಟ, ಇದು ಎಲ್ಲವೂ ಮಿಗಿಲಾಗಿ ನಿಂತಿರುವಂತದ್ದು. ಚುನಾವಣೆ ಉದ್ದೇಶಕ್ಕೆ ನಾವು ಮಾಡ್ಬೇಕನ್ನೋದಿದ್ರೆ ನಮ್ಗೆ ಈ ಅವಶ್ಯಕತೆನೇ ಇಲ್ಲ ಸ್ವಾಮಿ. ದುಡ್ಡು ತಗೊಂಡು ಜನರ ಹತ್ರ ಮಾಡಿ ಅಥವಾ ಫೀಸ್ ತಗೊಂಡು ಆ ದುಡ್ಡಿನಲ್ಲಿ ರಾಜಕಾರಣ ಮಾಡ್ಬೋದಿತ್ತು. ಈಗ ತಾವು ಹೇಳುವಂತ ವಿಷಯಗಳಿದ್ದಾಗ, ಚುನಾವಣೆ ಹತ್ರ ಬಂದಾಗ ಹೋರಾಟ ಮಾಡ್ತಾನೆ. ಚುನಾವಣೆ 33 ವರ್ಷದಲ್ಲಿ 11 ಚುನಾವಣೆ ಬಂತಲ್ಲ ಸ್ವಾಮಿ. ಇದು ನಿರಂತರ 10,000 ಹೋರಾಟ ಮಾಡ್ಬೇಕಾಗಿತ್ತ? 10,000 ಹೋರಾಟ ಮಾಡುವಂತ ಸಾಧ್ಯತೆ ಅವಶ್ಯಕತೆ ಇತ್ತ? ಇಲ್ಲಾಗಿತ್ತಲ್ಲ. ಚುನಾವಣೆ ಇದರಲ್ಲಿ ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಆಗ್ಲೂ ಹೇಳಿದ್ದಾನೆ, ಈಗಲೂ ಹೇಳಿದ್ದಾನೆ. ಹೋರಾಟವನ್ನ ಮಾಡುವ ಹಂತದಲ್ಲಿ ಸಮಸ್ಯೆಗಳು ಗಂಭೀರವಾಗಿ ಅರ್ಥವ್ಯಾರು ಇದ್ರೆ ಈ ಪ್ರಶ್ನೆಯ ಬಗ್ಗೆ ಯಾರು ಪ್ರಸ್ತಾಪ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಜಟಿಲತೆ ಎಷ್ಟಿದೆ ಅಂತ ಹೇಳಿದ್ರೆ, ನಮ್ಮ ಹೋರಾಟ ಹಳ್ಳಿಯಿಂದ ಡೆಲ್ಲಿವರೆಗೂ ಹೋರಾಟ ಮಾಡಿದ್ದೇವೆ. ಸುಪ್ರೀಂ ಕೋರ್ಟ್ನಲ್ಲಿ ನಾನು ಇವತ್ತು ಪರಿಸರವಾದಿಗಳು ದಾಖಲಿಸಿರುವಂಥ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸಿ ಅರಣ್ಯೀಕರಣ ಮಾಡಬೇಕಂತ ಪ್ರಕರಣದಲ್ಲಿ ಹೋರಾಟ ಸಮಿತಿ ಅಧ್ಯಕ್ಷನಾಗಿ ಸುಪ್ರೀಂ ಕೋರ್ಟ್ ನಾನು ಪಾರ್ಟಿಯಾಗಿ ಸೇರಿದ್ದಾನೆ. ಜನರ ಹತ್ರ ಕೂಡಿಸಿ ಮಾಡುವಂತ ಹೋರಾಟ ಕೇಳೋದಂತ ಹೇಳಿದ್ರೆ ಆ ಅವಶ್ಯಕತೆ ಇರಲಿಲ್ಲಾಗಿತ್ತು. ಸುಪ್ರೀಂ ಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರ ಮತ್ತು ದೇಶದ 32 ರಾಜ್ಯಗಳಲ್ಲಿ ಪರಿಸರವಾದಿಗಳು ಅವರನ್ನು ಹೊರಹಾಕಬೇಕು ಅಂತ ಹೇಳಿ, ಒಕ್ಕಲೆಬ್ಬಿಸಬೇಕು ಅಂತ ಹೇಳಿ, ಅದು ಅರಣ್ಯೀಕರಣ ಮಾಡಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸನ್ನು ದಾಖಲು ಮಾಡಿದ್ರು. ಒಂದು ಮಾತು ಹೇಳ್ತಾನೆ ಕೇಳಿ. ಆ ಪ್ರಕರಣದಲ್ಲೂ ಸಹಿತ ಕೊನೆಯ ಆಶೆಯಾಗಿ ಈ ಅರಣ್ಯವಾಸಿಗಳ ಪರವಾಗಿ ಸುಪ್ರೀಂ ಕೋರ್ಟ್ ನನ್ನ ಪಾರ್ಟಿಯಾಗಿ ಸೇರಿಸಿದ್ದೇನೆ. ಹಳ್ಳಿಯಿಂದ ಡೆಲ್ಲಿವರೆಗೂ ನಮ್ಮ ಹೋರಾಟ ಇದೆ. ನಮ್ಮ ಹೋರಾಟವನ್ನ ಪ್ರಶ್ನೆ ಮಾಡುವುದು, ನಮ್ಮ ಪ್ರಶ್ನೆಯನ್ನ ಮಾಡುವಂತ ನೈತಿಕತೆ ಯಾರಿಗೂ ಇಲ್ಲ ಹೇಳ್ತಾನೆ. ಯಾರಿಗೂ ಇಲ್ಲ, ಪ್ರಶ್ನೆನೇ ಇಲ್ಲ. ಸರ್, ನಿಮ್ಮ ಆದಾಯದ ಮೂಲ ಯಾವ್ದು ಸರ್? ಅರೆ, ವಕೀಲ ವೃತ್ತಿಯಲ್ಲಿ ಇದೆಯಲ್ಲ.
ನಿಮ್ಮ ವಕೀಲ ವಕೀಲ ವೃತ್ತಿ ಇದೆಯಲ್ಲ? ವೃತ್ತಿಯಲ್ಲಿ ನಿಮ್ಮ ವಕೀಲ ವೃತ್ತಿಯಲ್ಲಿ ಎಸ್, ವಕೀಲ ನೀವು ವೃತ್ತಿಯಲ್ಲಿದೆ. ಸಿರಸಿಯ ಲಯನ್ಸ್ ನಗರದಲ್ಲಿ ಅಷ್ಟು ದೊಡ್ಡ ಮನೆ ಕಟ್ಲಿಕ್ಕೆ ಸಾಧ್ಯ ಆಯ್ತಾ? ಆಗಲ್ಲ ಸ್ವಾಮಿ. ಇದನ್ನು ಬೇಡಕ್ಕೆ ಹೋಗಿದ್ನಾ, ಕೂಡ್ಸ್ಲಿಕ್ಕೆ ಹೋಗಿದ್ನಾ, ಡೊನೇಷನ್ ಮಾಡ್ಲಿಕ್ಕೆ ಹೋಗಿದ್ನಾ, ಹಪ್ತಾ ವಸೂಲಿ ಮಾಡಿದ್ನಾ? ಅರಣ್ಯ ಹಕ್ಕು ನೋಡಿ, ಹೋರಾಟ. ಬ್ಯಾಂಕ್ನಲ್ಲಿ ಅಷ್ಟು ದೊಡ್ಡ ಕಟ್ಟಬೇಕು, ಮನೆ ಕಟ್ಟಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಬೇಡ್ಕೊಂಡು ದುಡ್ಕೊಂಡು ಕಟ್ಟಿರುವಂತ ಮನೆಗಳಲ್ಲ. ನೆನಪಿಟ್ಕೊಳ್ಳಿ, ಹೋರಾಟ. ಇದು ಪಿತ್ರಾರ್ಜಿತ ಆಸ್ತಿಯ ಜಾಗದಲ್ಲಿ ಕುಟುಂಬದ ತಂದೆಯವರ ಹೆಸರಲ್ಲಿ ಕಟ್ಸಿರುವಂತ ಮನೆ. ಇದು ನೈಜತೆ ಗೊತ್ತಿಲ್ಲ ನಿಮಗೆಲ್ಲ. ನೀವು ಹೊರ ನೋಟದಲ್ಲಷ್ಟೇ ಟೀಕೆ ದೃಷ್ಟಿಯಲ್ಲಿ ನೋಡ್ತಾ ಇದ್ಬಿಟ್ರೆ ಇವತ್ತಿಗೂ ಆ ಮನೆ ತಂದೆಯವರ ಹೆಸರಲ್ಲಿ ಇದೆ, ತಂದೆಯವರ ಜಾಗದಲ್ಲಿ ಇದೆ. ತಂದೆಯವರು ಕಟ್ಟಂತ ಮನೆಯಲ್ಲೇ ಇವತ್ತು ನಾನು ನನ್ನ ಮಕ್ಕಳು ವಾಸ್ತವ್ಯ ಮಾಡ್ತಾ ಇದ್ದಾರೆ. ಟೀಕೆ ಮಾಡೋದು ವಿಷಯ. ನಾನೊಂದು ಮಾತು ಹೇಳ್ತೇನೆ, ಹೋರಾಟಗಾರನಿಗೆ ನಾನು ಮೊದಲೇ ಹೇಳಿದ್ದೇನೆ, ಹೋರಾಟಗಾರರಿಗೆ ಪ್ರಶಸ್ತಿ ಸಿಗುವುದಿಲ್ಲ, ಇಲ್ಲ, ಬಹುಮಾನ ಒಂದು- ಸಿಗುವುದಿಲ್ಲ, ಒಂದು- ಪ್ರಶಸ್ತಿ ಸಿಗುವುದಿಲ್ಲ. ಅವನನ್ನ 8 ದಿಕ್ಕಿನಲ್ಲಿ ಜಾಡಾಡಿಸ್ಲಿಕ್ಕೆ ನೋಡ್ತಾರೆ ಬಿಟ್ರೆ, ರವೀಂದ್ರ ನಾಯ್ಕ ಹೋರಾಟದಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರ್ಬೋದು, ಕರ್ನಾಟಕದ ಎಷ್ಟು ಅರಣ್ಯವಾಸಿಗಳು ಬದುಕ್ತಿದ್ದಾರೆ ಅಂತ ಯಾರು ವಿಚಾರ ಮಾಡೋದಿಲ್ಲ. ಇದು ಬಹಳ ಮುಖ್ಯವಾಗಿರುವಂತದ್ದು. ಒಪ್ಪುವಂತ ಪ್ರಶ್ನೆ ಅಲ್ಲ. ನೀವು ಈ ರೀತಿಯಾಗಿ ತುಲನಾತ್ಮಕ ಕೇಳೋದಾದ ಸಂದರ್ಭದಲ್ಲಿ ಇವತ್ತು ನಾವು ಪ್ರಶ್ನೆ ಕೇಳಬೇಕಾಗ್ತದೆ, ರವೀಂದ್ರ ನಾಯ್ಕರ ಹಿಂದೆ ಎಷ್ಟು ಜನ ಇದ್ದಾರೆ, ಎಷ್ಟು ವರ್ಷದಿಂದ ಇದ್ದಾರೆ, ಆತ ಮಾಡಿರುವಂಥ ಹೋರಾಟದಲ್ಲಿ ನಿಸ್ವಾರ್ಥವಾಗಿ ಮಾಡಿರುವಂಥ ಸೇವೆ ಬಗ್ಗೆ ತಾವು ನೋಡಬೇಕಲ್ಲ. ಅದನ್ನು ಬಿಟ್ಟು ಟೀಕೆಗೆ ಸೀಮಿತವಾಗಿರೋ ಮಾಡಿದಾಗ ಅದು ಒಂದು ಇನ್ನೊಂದು ಮಾತು ಹೇಳ್ತಾನೆ, ಯಾವ ಹೋರಾಟವು 3 ದಶಕದಲ್ಲಿ ಮಾನ್ಯ ಎಚ್ ಕೆ ಪಾಟೀಲ್ ಕಾನೂನು ಸಚಿವರು ಬೆಂಗಳೂರಲ್ಲಿ ಆಯ್ತು ಸರ್, 3 ಆಯ್ತು, ದಶಕದಿಂದ ಆಯ್ತು, ಹೋರಾಟ ಆಯ್ತು, ಮಾಡಿದ್ರೆ ಆಯ್ತು, ಇವತ್ತೊಂದು ಪಕ್ಷ ಆಯ್ತು, ಉಳಿಯುವುದಿಲ್ಲ, ನಿಮ್ಮ ಹೋರಾಟ ಜೀವಂತವೇ ಆಯ್ತು, ಇರುವುದಿಲ್ಲ, ಆಯ್ತು. ಪಕ್ಷ ಜೀವಂತವಾಗಿ ಇರುವುದಿಲ್ಲ. ಆಯ್ತು. 33 ವರ್ಷದಲ್ಲಿ ಒಂದು ಪಕ್ಷವನ್ನು ಸಂಘಟನೆ ಮಾಡಿ ಈ ರೀತಿ ಜನಸಮೂಹ ಅವನು ಕರೆ ಕೊಟ್ಟರಂತ ಬೆಂಗಳೂರಿಗೆ ಬರ್ತಾರಂತ ಹೇಳಿದ್ರೆ ನಿಮ್ಮ ಸಂಘಟನಾ ಶಕ್ತಿ ಇದಕ್ಕೆ ಪ್ರತೀಕ ಹೇಳುವ ಮಾತನ್ನು ಅನೇಕ ಚಿಂತವರು, ಜಸ್ಟಿಸ್ ನಾಗಮೋಹನ್ ದಾಸ್ ಇರ್ಬೋದು, ಇನ್ನಿತರರು ಅದನ್ನು ಇವತ್ತು ನಮಗೆ ಇದು ನೋಡಿ, ಇದು ಕೇವಲ ರವಿನಾಯ್ಕಗಷ್ಟೇ ಸೀಮಿತವಾಗಿರುವಂಥ ಹೋರಾಟ ಅಲ್ಲ ಸ್ವಾಮಿ. ಇದರ ಹಿಂದೆ ಬುದ್ಧಿಜೀವಿಗಳಿದ್ದಾರೆ, ಸಾಹಿತಿಗಳಿದ್ದಾರೆ, ಕಾನೂನು ತಜ್ಞರಿದ್ದಾರೆ. ಅವರನ್ನೆಲ್ಲರನ್ನು ಸಲಹೆ ಸೂಚನೆ ನಡ್ಕೊಂಡು ಇವತ್ತು ಬಂದಿರೋದ್ರಿಂದ ಅರಣ್ಯವಾಸಿಗಳ ಪರವಾಗಿ ಇರುವುದರಿಂದಲೇ ಇವತ್ತು 33 ವರ್ಷ ಈ ಹೋರಾಟ ಈ ಜಿಲ್ಲೆಯಲ್ಲಿ ಈ ರಾಜ್ಯದಲ್ಲಿ ಜೀವಂತವಾಗಿದೆ ಅಂತ ಹೇಳಿ ರವೀಂದ್ರ ನಾಯ್ಕರಿಗೆ ಜಾತಿಯ ಬಲ ಕೂಡ ಇದೆ. ಅವರು ನಾಮದಾರಿ ಒಂದು ಮಾತು ಹೇಳ್ತಾನೆ ಸ್ವಾಮಿ, ಒಂದು ಮಾತು ಹೇಳ್ತಾನೆ ಕೇಳಿ, ನನ್ನ ಹೋರಾಟಕ್ಕೆ ಜಾತಿ ಇಲ್ಲ, ನನ್ನ ಹೋರಾಟಕ್ಕೆ ಧರ್ಮ ಇಲ್ಲ, ನನ್ನ ಹೋರಾಟಕ್ಕೆ ಪಕ್ಷ ಇಲ್ಲ, ನನ್ನ ಹೋರಾಟಕ್ಕೆ ಇನ್ನು ಯಾವುದೇ ರೀತಿಯ ಲೇಬಲ್ ಇಲ್ಲ. ಯಾವುದೇ ಜಾತಿ, ಪಕ್ಷ, ಪಂಥ, ಧರ್ಮ ಯಾವುದೇ ಇಲ್ಲದಿರುವಂತ ಹೋರಾಟ ನಮ್ಮದಾಗಿರೋದ್ರಿಂದ ನೈಜ ಅರಣ್ಯವಾಸಿಗೆ ಸಮಸ್ಯೆಗಳು ರವೀಂದ್ರ ನಾಯ್ಕರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೋ ಸಿದ್ಧಾಂತ ಇಲ್ಲ, ಒಂದು ನಿರ್ದಿಷ್ಟವಾದ ರವೀಂದ್ರ ನಾಯ್ಕನ ವೈಚಾರಿಕತೆ ಇಲ್ಲ. ಹೋರಾಟಕ್ಕೆ ಜಾತಿ ಇಲ್ಲ, ಮತ ಧರ್ಮ ಇಲ್ಲ, ಪಕ್ಷವಿಲ್ಲ. ನನ್ನ ಹೋರಾಟದಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ, ನಾನು ಎಲ್ಲಾ ಪಕ್ಷದವರು ಬೆಂಬಲ ಮಾಡ್ತೀನಿ. ರವೀಂದ್ರ ನಾಯ್ಕ ನಾವು ಹೇಳ್ತಾ ಇರೋದು ಕೂಡ ಹೋರಾಟಗಾರ ರವೀಂದ್ರ ನಾಯ್ಕರಿಗೆ ಅಂದ್ರೆ ನಿಮ್ ವೈಯಕ್ತಿಕವಾಗಿ ಈಗ ಈ ಹೋರಾಟಗಾರ ರವೀಂದ್ರ ನಾಯ್ಕರಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಸಿದ್ಧಾಂತ ಇಲ್ಲ, ವೈಚಾರಿಕತೆ ಇಲ್ಲ. ಹಾಗಾಗಿ ಜಾತಿ ಧರ್ಮ ಎಲ್ಲದರಿಂದನೂ ಅವರು ಮುಕ್ತರಾಗ್ಬಿಟ್ಟಿದ್ದಾರೆ. ಅರ್ಥ ಅವರಿಗೆ ಅಷ್ಟು ಬೆಂಬಲನೇ ಇಲ್ಲ ಅಂತ. ಆ ಜಾತಿಯದು ಬೆಂಬಲ ಇಲ್ಲ, ಧರ್ಮದ ಬೆಂಬಲವೂ ಇಲ್ಲ, ಸೈದ್ಧಾಂತಿಕ ಬೆಂಬಲ ಇಲ್ಲ. ಹಾಗಾಗಿ 33 ವರ್ಷದಿಂದ ಹೋರಾಟ ನಡೀತಾ ಇದೆ. ಇನ್ನೊಂದು 33 ವರ್ಷ ನಡೀಬಹುದು ಅನ್ನೋದು ಜನರ ಮಾತು. ಏನೋನ್ಸರ್ ಹೇಳಿ, 33 ವರ್ಷದಿಂದ ನಡೀತಾ ಇದೆ ಹೋರಾಟ. ಇನ್ನೊಂದು 30 ವರ್ಷ ನೀವು ತುಲಾತ್ಮಕ ನೋಡ್ಬೇಕಾಗಿದ್ದು ಬ್ರದರ್. ಹೋರಾಟ ನಡೀತಿದೆ ಹೇಳುವಂಥದ್ದಲ್ಲ, ಹೋರಾಟ ಎಷ್ಟು ಶಕ್ತಿಯುತವಾಗಿದೆ ಅಂತ ನೋಡಬೇಕು. ಅದರಲ್ಲಿರೋದು ಇದಕ್ಕೆ ಟೆಸ್ಟಿಂಗ್ ಹೆಂಗಿರ್ತದೆ ಅಂತ ಹೇಳಿದ್ರೆ, 33 ವರ್ಷ ಹೋರಾಟ ಮಾಡಿದ್ದಾನೆ ಮನುಷ್ಯ, ಇನ್ನೂ ಜನ ಅವನಿಗೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಸತ್ಯತೆ ಇರಬೇಕು. ಯಾರನ್ನು 1 ದಿವಸ ನಾವು ನಂಬಿಸ್ಬೋದು, 10 ದಿವಸ ನಂಬಿಸ್ಬೋದು, 10 ವರ್ಷ ಹೋರಾಟ ಮಾಡ್ಬೋದು, ಅಥವಾ 15 ವರ್ಷ ಹೋರಾಟ ಮಾಡ್ಬೋದು. 33 ವರ್ಷ ಹೋರಾಟದ ಹಿಂದಿದ್ದಾರೆ ಅಂದ್ರೆ 2 ಅರ್ಥ ಸ್ಪಷ್ಟ. 2 ಅರ್ಥ. ಒಂದು, ಈ ಹೋರಾಟ ಸಮಸ್ಯೆ ಬಹಳ ಜಟಿಲವಾಗಿದೆ, ಇದು ಮೊದಲನೇದು. 2ನೇ ಸಮಸ್ಯೆ, ಜನ ಈ ಹೋರಾಟವನ್ನು ಮೆಚ್ಚಿದ್ದಾರೆ, ಈ ಹೋರಾಟದ ಮೂಲಕವೇ ಈ ಸಮಸ್ಯೆಯನ್ನು ಕಟ್ಕೋಬೇಕು ಹೇಳೋಕೆ ಅನಿವಾರ್ಯತೆ ಇದೆ ಹೇಳೋ ಕಾರಣಕ್ಕೆ ಇವತ್ತು ನಮ್ಮನ್ನು ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಿ ನಾನು ಎದೆ ತಟ್ಟು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲ ಆದರೆ ಈ ಹೋರಾಟ ಉಳಿಯಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ನೋಡ್ತೀರಿ, ಜಿಲ್ಲೆಯಲ್ಲಿ ಎಷ್ಟೋ ಹೋರಾಟಗಳಾಯಿತು, ಎಷ್ಟು ವರ್ಷ ಬದುಕಿದೆ? ರಾಜ್ಯದಲ್ಲಿ ಎಷ್ಟೋ ಹೋರಾಟಗಳಾಯಿತು, ಎಷ್ಟು ವರ್ಷ ಬದುಕಿದೆ? ಸಾತ್ವಿಕತೆ ಇರಬೇಕು, ಜನರಿಗೆ ಹತ್ತಿರ ಆಗಿರಬೇಕು, ಜನರ ಸಮಸ್ಯೆಗೆ ಸ್ಪಂದಿಸೋ ರೀತಿಯಲ್ಲಿ ಇದ್ದಾಗ, ನಾವು ಅವ್ರ ಜೊತೆಲಿದ್ದಾಗ ಮಾತ್ರ ಸಮಸ್ಯೆ ಬರ್ತದೆ. ನಿಮ್ಮ ಹೋರಾಟಕ್ಕೆ ಈಗ ಉತ್ತರಾಧಿಕಾರಿ ಯಾರು? ಜನನೇ ಉತ್ತರಾಧಿಕಾರಿ, ಇದ್ರಲ್ಲಿ ಪ್ರಶ್ನೆ ಏನಿಲ್ಲ.
ನಾವು ಈಗ ಇತ್ತೀಚಿನ 2 ವರ್ಷದಿಂದ ಹೊಸ ಟೆಕ್ನಾಲಜಿಯನ್ನು ಮಾಡಿದ್ದೇವೆ. ಈ ಹೋರಾಟದಲ್ಲಿ ಪ್ರತಿ ತಾಲೂಕದಲ್ಲೂ 100 ಗ್ರೀನ್ ಕಾರ್ಡ್ ಲೀಡರ್ಸ್ ಪ್ರಮುಖರನ್ನು ಮಾಡಿ ಅವ್ರಿಗೆ ತರಬೇತಿ ಕೊಟ್ಟು ಟ್ರೈನಿಂಗನ್ನೆಲ್ಲ ಮಾಡ್ತಾ ಇದ್ದೇವೆ. ಹಾಗಾಗಿ ಇದು ಇನ್ನು ಮುಂದೆ ನಮ್ಮ ಕಾನ್ಸೆಪ್ಟ್ ಏನಂದರೆ ಅರಣ್ಯವಾಸಿಗಳಿಂದಲೇ ಅರಣ್ಯವಾಸಿಗಳಿಗೆ ಹೋರಾಟ ಅಂತ ಹೇಳೋದು. ಯಾಕೆಂದ್ರೆ ರವೀಂದ್ರ ನಾಯ್ಕರ ಹೋರಾಟ ಅಷ್ಟು ಬೇಗ ಮುಗಿಯುವಂಥದ್ದಲ್ಲ, ಇದಕ್ಕೊಬ್ಬರು ಉತ್ತರಾಧಿಕಾರಿ ಬೇಕಾಗ್ತದೆ. ಹಾಗಂತ ಹೇಳ್ಕೊಂಡು ಜನರದ್ದು ಒಂದು ಅಭಿಪ್ರಾಯ ಇದೆ, ಒಬ್ಬ ಗಟ್ಟಿಯಾದ ಉತ್ತರಾಧಿಕಾರಿ ಬೇಕಲ್ವಾ? ನೋಡಿ, ಹೋರಾಟವೇ ಉತ್ತರಾಧಿಕಾರಿಯನ್ನು ನೇಮಕ ಮಾಡ್ಕೊಳ್ತದೆ. ಆ ಶಕ್ತಿ ನಮ್ಮ ಸಂಘಟನೆಗಿದೆ. ಹೋರಾಟಕ್ಕೆ ಉತ್ತರಾಧಿಕಾರಿ ಇಟ್ಕೊಂಡು ಹೋರಾಟ ಮಾಡುವಂಥ ಅವಶ್ಯಕತೆ ಇಲ್ಲ. ಈ ಹೋರಾಟದಲ್ಲಿ ನಮ್ಮ ಅರಣ್ಯವಾಸಿಗಳೇ ಒಂದು ಸ್ಥಾನಿಕವಾಗಿ ಮಾಡಿಕೊಳ್ಳುವಂಥ ಒಂದು ಕಾರ್ಯಯೋಜನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅಂದರೆ ಈ ಪ್ರಶ್ನೆ ಬರೋದಕ್ಕೆ ಒಂದು ಕಾರಣ ಇದೆ, ಹೇಳಿ. ರವೀಂದ್ರ ನಾಯ್ಕರು ಇತ್ತೀಚೆಗೆ ಹೋಗುವಂಥ ಸಂದರ್ಭದಲ್ಲೆಲ್ಲ ಮಗಳನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. 3 ವರ್ಷ ಆಯ್ತು ಸ್ವಾಮಿ. ಸರಿ ಸರಿ, ಅವರು ಹೋರಾಟ ಸಾಥ್ ಕೊಡ್ತಿದ್ದಾರೆ. ಅದನ್ನ ನಾವು ನನಗೂ ವೃತ್ತಿಯಲ್ಲಿ ವಕೀಲ ಕೆಲಸ ಇರೋದ್ರಿಂದ ಖಂಡಿತ ಅದನ್ನ ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಮತ್ತೆ ಅಲ್ಲಿ ಏನಂದ್ರೆ ನಿಮ್ಮ ಮಗಳು ಕೂಡ ನ್ಯಾಯವಾದಿ, ಪಾರ್ಟ್ ಅಂಡ್ ಪಾರ್ಸೆಲ್ ಹೋರಾಟ ನ್ಯಾಯವಾದಿಗಳು, ಅದ್ರ ಸಾಕಷ್ಟು ಕೆಲಸಗಳು ಮಾಡ್ತಾರೆ. ಬೆಂಗಳೂರು ಕೇಂದ್ರ ಕರೆಸಿ ಬರೋ ಪ್ರಶ್ನೆ ಏನಂದ್ರೆ, ಈಗ ನೀವು ಮಗಳನ್ನು ಉತ್ತರಾಧಿಕಾರಿಯಾಗಿ ಜನರ ಎದುರಿಗೆ ಈಗ ನೀವು ಏನು ನೋಡಿ, ನನ್ನ ಉತ್ತರಾಧಿಕಾರಿಯಾಗಿ ನನ್ನ ಮಗಳನ್ನ ಬಿಂಬಿಸುವ ಅವಶ್ಯಕತೆ ನನಗಿಲ್ಲ. ಅವಳಲ್ಲಿ ಸಾಮರ್ಥ್ಯಗಳು ಇರೋದ್ರಿಂದ, ಅವಳು ಈ ಸಂಘಟನೆಯಲ್ಲಿ ಕಮಿಟ್ಮೆಂಟ್ ಇರೋದ್ರಿಂದ ಅವಳು ಇದರನ್ನು ಒಳಗೊಂಡು ಕಾಂಟ್ರಾಸ್ಟ್ ಏನಾಗಿದೆ ಇಲ್ಲಿ? ಕಾಂಟ್ರಾಸ್ಟ್ ಏನಂದ್ರೆ, ಓಕೆ ನೋಡಿ, ಒಂದ್ ನಿಮಿಷ ಒಪ್ಕೊಳ್ಳೋಣ, ನಿಮ್ಮ ಮಾತನ್ನ ನಿಮ್ಮ ವಾದವನ್ನು ಒಪ್ಕೋತೇನೆ. ಈಗ ನೀವು ಹೇಳ್ತೀರಿ ಈ ಏನು ಹೋರಾಟ ಇದೆ, 33 ವರ್ಷದ ಹೋರಾಟ, ಇಲ್ಲಿ ನಿಮ್ಮ ಶ್ರಮ ಬೆವರು ತುಂಬ ಸುರಿದಿದೆ, ಅದನ್ನು ಒಪ್ಕೋತೀವಿ, ಅದರಲ್ಲಿ ಏನು ವಾದನೇ ಇಲ್ಲ, ನಿರ್ವಿವಾದ. ಆ ಶ್ರಮವನ್ನು ಹಾಕಿದಿರಿ, ನೀವು ಪ್ರಾಮಾಣಿಕವಾಗಿ ಹಾಕಿದಿರಿ. ಈಗ ನೀವು ಉತ್ತರಾಧಿಕಾರಿಯನ್ನು ಅಷ್ಟೇ ನೀವು ಗಟ್ಟಿಯಾಗಿ ಮಗಳನ್ನು ಬಿಂಬಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಒಂದು ನಿಮಿಷ, ಈಗ ಜೊತೆಯಲ್ಲಿ ನಿಮ್ಮದು ವಾದ ಹೇಗಿದೆ ಅಂತಂದರೆ, ಈ ಹೋರಾಟದಿಂದ ನನಗೇನೂ ಲಾಭ ಇಲ್ಲ ಅಂತೀರಿ. ಸರ್, ನಿಮಗೆ ಲಾಭ ಇಲ್ಲ, ಹೋರಾಟ ನಿರಂತರವಾಗಿ ನಡೀತಾ ಇದೆ, ಉತ್ತರಾಧಿಕಾರಿಯಾಗಿ ಮಗಳೇ ಆಗಬೇಕು, ಬೇರೆಯವರು ಇಲ್ವಾ ಸರ್? ಇದು ನಿಮ್ಮದೇ ಪ್ರಶ್ನೆ, ನಿಮ್ಮದೇ ಉತ್ತರ ಇಲ್ಲ. ನನ್ನ ಪ್ರಶ್ನೆ ನಾವಿಲ್ಲಿ ವೈಯಕ್ತಿಕ ಏನಂತ ಹೇಳಿದ್ರೆ, ಜನರ ನನ್ನ ಮಗಳು ಕಾನೂನು ವಿದ್ಯಾಭ್ಯಾಸ ಮಾಡಿ ಏನಿದೆ ಅಂತಂದ್ರೆ, ಅವಳು ಕಳೆದ 3 ವರ್ಷದಿಂದ ಸಕ್ರಿಯವಾಗಿ ಸಂಘಟನೆಯಲ್ಲಿ ಭಾಗವಹಿಸ್ತಿದ್ದಾರೆ. ಇಲ್ಲಿ ನನ್ನ ಮಗಳ ಪ್ರಶ್ನೆಗಳು ಬರುವುದಿಲ್ಲ. ಇಲ್ಲಿ ಬರೋ ಪ್ರಶ್ನೆಗಳಂದ್ರೆ, ಅರಣ್ಯ ಭೂಮಿ ಹಕ್ಕು ಕೊಡಿಸ್ತೀರೋ, ಕೊಡ್ಲಿಕ್ಕೆ ಸಾಧ್ಯತೆ ಇದೆಯೋ, ಈ ಕಾನೂನು ಆಗ್ತಾ ಇದೆಯೋ, ಆ ಪ್ರಶ್ನೆಗಳು ಉದ್ಭವ ಆಗ್ತಾ ಬಿಟ್ರೆ ಇದು ರಾಜಕೀಯ ಉತ್ತುಕಾರಿ ಅಲ್ಲ, ಆಸ್ತಿ ಉತ್ತರಾಧಿಕಾರಿ ಅಲ್ಲ. ಮಗಳಿಗೆ ಕೊಡಲಿಕ್ಕೆ, ಮಗನಿಗೆ ಕೊಡಲಿಕ್ಕೆ ಇದು ಹೋರಾಟ, ಜವಾಬ್ದಾರಿ ಕೊಡುವಂಥದ್ದು. ಅವಳಿಗೂ ಕಾಲೇಜ್ ಡೇಸ್ನಿಂದ ಸೋಷಿಯಲ್ ಕಮಿಟ್ಮೆಂಟ್ ಇರೋದ್ರಿಂದ ಮತ್ತು ನನ್ನ ಸಹಾಯಕ್ಕಾಗಿ ಮತ್ತು ಅವಳಿಗೆ ಕಮಿಟ್ಮೆಂಟ್ ಶ್ರದ್ಧೆ ಮತ್ತು ಭಕ್ತಿ ಇರೋದ್ರಿಂದ ಈ ಅರಣ್ಯವಾಸಿಗಳ ಬಗ್ಗೆ ಮಾಡ್ತಿರುವಂಥದ್ದು. ಇವತ್ತೊಂದು ಮಾತು ಹೇಳ್ತಾನೆ, 33 ವರ್ಷ ಹೋರಾಟ ಮಾಡಿದೆ, ನಂದೇನು ಅತಿಕ್ರಮಣ ಇದೆಯಾ? ನಮ್ಮ ಅಪ್ಪಂದಿದ್ಯಾ? ನಾನು ಹೇಳ್ತಿರೋದಂದ್ರೆ ನೀವು ಅದನ್ನು ವಿಚಾರ ಮಾಡಬೇಕಾಗ್ತದೆ ಸಾರ್ವಜನಿಕವಾಗಿ. ನನ್ನ ಕುಟುಂಬಕ್ಕಾಗಿ ನಾನು ಹೋರಾಟ ಮಾಡ್ತಾ ಇಲ್ಲ, ನನ್ನ ಅರಣ್ಯ ಭೂಮಿ ಸಕ್ರಮಕ್ಕೆ ನಾನು ಮಾಡ್ತಾ ಇಲ್ಲ. ನಮ್ಮ ಕುಟುಂಬದಲ್ಲಿ ಅರಣ್ಯ ಭೂಮಿ ಸಾಗುಳಿದವರು ಯಾರೂ ಇಲ್ಲ. ಅಂತ ಹೋರಾಟಕ್ಕೆ ನಮ್ಮ ಹೋರಾಟದ ಶಕ್ತಿಯಿಂದ ಆ ಜನರ ಪರವಾಗಿ ನನ್ನ ಮಗಳು ಆ ಹೋರಾಟ ಭಾಗವಹಿಸುವುದೇ. ರವೀಂದ್ರ ನಾಯ್ಕರ ಜೊತೆ ಚರ್ಚೆಯನ್ನು ಮುಂದುವರಿಸ್ತೀವಿ, ಒಂದು ಚಿಕ್ಕ ವಿರಾಮ. ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್, ನಮ್ಮ ಪರಂಪರೆಯ ಪ್ರತೀಕವಾದ ಬಂಗಾರದ ಆಭರಣಗಳ ಅನನ್ಯ ಅಮೋಘ ಭಂಡಾರ ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್. 916 ಆಭರಣಗಳ ಯುನಿಕ್ ಕಲೆಕ್ಷನ್ಸ್, ಬ್ರೈಟ್ ಅಂಡ್ ಎಲಿಗಂಟ್ ಡಿಸೈನ್ಸ್, ಅಪರೂಪದ ಆಂಟಿಕ್ ಕಲೆಕ್ಷನ್ಸ್, ನಿಮಗೊಪ್ಪುವ ರೀತಿಯಲ್ಲಿ ಆಭರಣಗಳ ವಿನ್ಯಾಸ, ಕಡಿಮೆ ಬೆಲೆ, ಉತ್ಕೃಷ್ಟ ಗುಣಮಟ್ಟ, ವಿಶ್ವಾಸಾರ್ಹ ವ್ಯವಹಾರ, ಗ್ರಾಹಕರ ಸಂತೃಪ್ತಿಯೇ ನಮ್ಮ ಧ್ಯೇಯ. ಅತ್ಯಾಕರ್ಷಕ ಮನಮೋಹಕ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳಿಗೆ ಒಂದೇ ಆಯ್ಕೆ, ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್, ಸಿಪಿ ಬಜಾರ್, ಶಿರಸಿ. ಮತ್ತೊಮ್ಮೆ ಸ್ವಾಗತ. ರವೀಂದ್ರ ನಾಯ್ಕರ ಜೊತೆಯಲ್ಲಿ
ಚರ್ಚೆಯನ್ನು ಮುಂದುವರಿಸೋಣ. ಸರ್, ಆಫ್ ದಿ ರೆಕಾರ್ಡ್ ಒಂದು ಪ್ರಶ್ನೆ ಕೇಳ್ತೇನೆ. ಕ್ಯಾಮ್ರಾ ಮುಂದೆ ಕೂತ್ಕೊಂಡಿದ್ದಾನೆ, ಆಫ್ ದ ರೆಕಾರ್ಡ್ ಹೋಗೋ ಪ್ರಶ್ನೆಗಳಿಲ್ಲಲ್ಲ, ನೇರ ಕೇಳಿ. ನಾನು ಸಾರ್ವಜನಿಕ ವ್ಯಕ್ತಿ, ಯಾವುದೇ ಪ್ರಶ್ನೆ ಯಾರಿಗೂ ಕೇಳಲಿಕ್ಕೆ ಎಲ್ಲಿ ಕೇಳಿಗೂ ಅಧಿಕಾರ ಇದೆ. ಸ್ಟುಡಿಯೋದಲ್ಲಿ ಕೂತಿ ಕೇಳ್ಬೇಕಂತೇನಿಲ್ಲ, ನಾನು ಆಫೀಸಲ್ಲಿ ಕೇಳ್ಬೋದು, ಹೋರಾಟದ ವೇದಿಕೆಯಲ್ಲಿ ಕೇಳ್ಬೋದು. ನಾನು ಕೇಳೋದಲ್ಲ ಈ ಪ್ರಶ್ನೆ. ಆಫ್ ದಿ ರೆಕಾರ್ಡು ನಿಮ್ಮ ಹೋರಾಟಗಾರರಿದ್ದಾರಲ್ಲ ಅವರೇ ಕೇಳ್ತಾ ಇರೋದು. ಸಾಕಾಗಿದೆ ಅಂತ ಹೋರಾಟ, ಯಾರಿಗೂ ಉಮೇದಿ ಇಲ್ಲ, ಇಷ್ಟು ಇಂಟ್ರೆಸ್ಟ್ ಇಲ್ಲ. ನೀವು ವ್ಯತಿರಿಕ್ತವಾಗಿ ಚಿಂತನೆ ಮಾಡಿ ಪ್ರಶ್ನೆ ಕೇಳುವಂಥದ್ದಲ್ಲ. ನವೆಂಬರ್ 21ಕ್ಕೆ 12,000 ನಿಮ್ಮ ಹೋರಾಟಗಾರರು ತಮ್ಮ ಭರವಸೆಯನ್ನು ಕಳ್ಕೊಳ್ತಾ ಇದ್ದಾರೆ. ರವೀಂದ್ರ ನಾಯ್ಕರ ಮೇಲೆ ಇರುವಂತ ಭರವಸೆಯನ್ನು ಕಳ್ಕೊಳ್ತಾ ಇದ್ದಾರೆ. ಹೋರಾಟದ ಮೇಲೆ ಇರುವಂತ ಭರವಸೆಯನ್ನು ಕಳ್ಕೊಳ್ತಾ ಇದ್ದಾರೆ. ಹೋರಾಟಗಾರರು ಕಳ್ಕೊಳ್ತಾ ಇದ್ದಾರೆ ಸರ್. ನಿಮ್ಮ ಕಾರ್ಯಕರ್ತರು ಕಳ್ಕೊಳ್ತಾ ಇದ್ದಾರೆ. ಬೆಂಕಿ, ನಿಮ್ಮೊಳಗಿನ ಬೆಂಕಿ ಯಾರಿಲ್ಲ. ಹೋರಾಟ ಯಾರು ಬರ್ತಾನೋ ಯಾರು ಹೋಗ್ತಾರೆ, ಯಾರಿಗೆ ಈ ಹೋರಾಟದಿಂದ ಲಾಭ ಇಲ್ವೋ ಅವರಿಗೆ ಭರವಸೆ ಹೋಗ್ತಾ ಇದೆ. ನಾನು ಹೇಳ್ತಿದ್ದೇನಂತ, ರವೀಂದ್ರ ನಾಯ್ಕರಿಗೆ ತುಂಬಾ ಭರವಸೆ ಇನ್ನೂ ಇದೆ. ಯಸ್, ನಾನು ಕಾನೂನನ್ನು ನಂಬ್ಕೊಂಡವ, ಕಾನೂನಲ್ಲಿ ನಂಬಿಕೊಂಡು ಕಾನೂನಲ್ಲಿ ಈ ಹೋರಾಟಕ್ಕೆ ಯಶಸ್ಸು ಸಿಕ್ತಂತಲೇ ನಾವು ಸುಪ್ರೀಂ ಕೋರ್ಟ್ ಹೋಗಿರೋದು. ಮಜಕ್ಕೆ ಹೋಗಿರೋದಲ್ಲ, ಡೆಲ್ಲಿ ನೋಡ್ಬೇಕಂತ ಹೋಗಿರುವಂಥದ್ದಲ್ಲ. ಹೋರಾಟದ ಭರವಸೆಗಳು ಇರುವುದು ಯಾರ ಮೇಲೆ ಅಂತ ಹೇಳಿದ್ರೆ, ಯಾರಿಗೆ ಅನ್ಯಾಯ ಆಗಿದೆಯೋ, ಯಾರಿಗೆ ಸಮಸ್ಯೆಗಳು ಇರ್ತೇವೋ ಯಾರ ಮೇಲೂ ಭರವಸೆ ಇಳಿದಿದ್ದಾಗ ನಮ್ಮ ಜೊತೆಲಿ ಇರುವುದರಿಂದ ಈ ಹೋರಾಟದ ಬೃಹತ್ ಸಂಖ್ಯೆ ಸೇರ್ತಾ ಇರೋದು. ಸಂಘಟನೆ ಯಾಕೆ ಬಲಗೊಳ್ತಿದೆ ಅಂತ ಹೇಳಿದ್ರೆ, ಈ ಹೋರಾಟಕ್ಕೆ ಶಕ್ತಿ ಇದೆ. ಈ ಹೋರಾಟದ ಸಿದ್ಧಾಂತ ಮೇಲೆ ಹೋದ್ರೆ ನಮಗೆ ನ್ಯಾಯ ಸಿಗುತ್ತೆ. ಇದು ಭರವಸೆ ಇದೆ 100%. ಯಾರು ಹೆದರ ಅವಶ್ಯಕತೆ ಇಲ್ಲ. ಅರಣ್ಯ ಹಕ್ಕು ಕಾಯ್ದೆ ಅರಣ್ಯವಾಸಿಗಳ ಪರವಾಗಿದೆ, ಅದ್ರಲ್ಲಿ ಹೆದರ ಅವಶ್ಯಕತೆನೇ ಇಲ್ಲ, ಏನೂ ಇಲ್ಲ. ಇಲ್ಲಿ ನೋಡಿ, ಒಂದು ಮಾತು ಹೇಳ್ತಾನೆ, ಇದು ರಾಜಕೀಯ ಭರವಸೆ ಕೊಡಲಿಕ್ಕೆ ನಾವೇನು ರಾಜಕಾರಣಿಗಳಲ್ಲ. ನಾವು ಯಾವ ತಾತ್ವಿಕ ಹಿನ್ನೆಲೆಯಲ್ಲಿ, ಯಾವ ನೆಲೆ ಹಿಡ್ಕಟ್ಟಿನ ನಾವು ಮಾಡ್ತೇವೆ ಅಂದರೆ, ಈ ಕಾನೂನು ಅರಣ್ಯವಾಸಿಗಳ ಪರವಾಗಿದೆ ಇಲ್ವೋ, ಈ ಕಾನೂನು ಪ್ರಕಾರ ಈ ಅರಣ್ಯವಾಸಿಗಳಿಗೆ ಹಕ್ಕನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ ಹೇಳೋದ್ರ ಬಗ್ಗೆ ಆಳವಾದ ಅಧ್ಯಯನ ಮಾಡಿದ್ದೇವೆ. ಈ ಅಧ್ಯಯನದ ಅಡಿಯಲ್ಲಿ ನಾವು ಇವತ್ತೇನು ಹೇಳ್ತಿದ್ದೇವೆ, ಈ ಕಾನೂನು ಅಡಿಯಲ್ಲೇ ಹಕ್ಕನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಒಂದು ಮಾತು ಹೇಳ್ತಾನೆ, ನೀವು ಯಾಕೆ ಇಷ್ಟು ನಿರಾಶರಾಗಿ, ಈಗ ನಿರಾಶೆಗಳು ನಾನಲ್ಲ, ನೀವಾಗಿದೆ ಅಂತ ಅನಿಸ್ತಾ ಇದೆ. ಇವತ್ತು ನಿಲುಕುಂದಲ್ಲಿ ಅರಣ್ಯವಾಸಿಗೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಯುವಜನರಿಗೆ, ಈಡಿಗ ಸಮಾಜವರಿಗೆ ಕೊಟ್ಟಿದ್ದಾರೆ, ಗ್ರಾಮ ಒಕ್ಕಲಿಗೆ ಕೊಟ್ಟಿದ್ದಾರೆ, ಬ್ರಾಹ್ಮಣ ಸಮಾಜವರಿಗೆ ಕೊಟ್ಟಿದ್ದಾರೆ ಯುವಜನರಿಗೆ. ಆಯಿತಾ? ಪಾರಂಪರಿಕ ಅರಣ್ಯವಾಸಿಗಳಿಗೆ ಮಂಜುಗುಣಿ ದೇವಸ್ಥಾನದಲ್ಲಿ ಇವತ್ತು 34 ಕುಟುಂಬದಲ್ಲಿ ಪಾರಂಪರಿಕ ಅರಣ್ಯವಾಸಿಗಳು ಕೊಟ್ಟಿದ್ದಾರೆ, ಎಲ್ಲ ಹಿಂದೂ ಧರ್ಮದ ಬೇರೆ ಬೇರೆ ಜಾತಿಯವರಿಗೆ. ನನ್ನ ಪ್ರಶ್ನೆ ಇಷ್ಟೇ, ಯಾವಾಗ ಕರ್ನಾಟಕದಲ್ಲಿ 2300 ಪಾರಂಪರಿಕ ಅರಣ್ಯ ಹಕ್ಕನ್ನು ಕೊಟ್ಟಿದ್ರಿ, ಅದೇ ಮಾನದಂಡ ಹೇಳಿ ಉಳಿದವರಿಗೆ ಕೊಡಿ ಅಂತ ಕೇಳ್ತೇವೆ. ತಪ್ಪಿದ್ಯಾ? ಇದರಲ್ಲಿ ಭರವಸೆ ಹೋಗುವುದೇನಂತಿದೆ? ಭರವಸೆ ಪ್ರಶ್ನೆ ಅಲ್ಲ, ಇಲ್ಲಿ ಇರೋದು ಇಚ್ಛಾಶಕ್ತಿ ಬೇಕು. ಈಗ ಮಧ್ಯೆ ಒಂದು ಪ್ರಶ್ನೆ ಇದೆ. ಈಗ ನೀವು ಏನು ಅರಣ್ಯವನ್ನು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅವ್ರಿಗೆ ಪಟ್ಟ ಕೊಡಬೇಕು, ಅವರ ವಾಸಕ್ಕೆ ಪಟ್ಟ ಕೊಡಬೇಕಂತ ನೀವು ಹೋರಾಟ ಅಲ್ವಾ? ವಾಸ್ತವ್ಯಕ್ಕೆ, ಅವರ ವಾಸ್ತವ್ಯಕ್ಕೆ ನಮ್ಮ ಉದ್ದೇಶ ಸ್ಪಷ್ಟವಾಗಿದೆ. ಅರಣ್ಯ ಪ್ರದೇಶದಲ್ಲಿ ಯಾರು ವಾಸ್ತವ್ಯ ಮಾಡಿದಾರೋ, ಜೀವನಕ್ಕಾಗಿ ಸಾಗುವಳಿ ಮಾಡ್ತಿದ್ದಾರೋ ಅವರಿಗೆ ಕಾನೂನಬದ್ಧ ಆ ಸಾಗುವಳಿ ಹಕ್ಕನ್ನು ಕೊಡಬೇಕು ಹೇಳುವುದೇ ನಮ್ಮ ಹೋರಾಟದ ಮೂಲಭೂತ ಸಿದ್ಧಾಂತ. ಸರ್, ಈಗ ಅಲ್ಲಿ ನಿಮ್ಮ ಪ್ರಶ್ನೆಯಲ್ಲಿ ನೀವು ವೈರುಧ್ಯ ಇದೆ. ಏನಂದ್ರೆ, ಈಗ ಒಬ್ಬ ಅತಿಕ್ರಮಣದಾರ ಮನೆಯನ್ನು ಕಟ್ಕೊಂಡಿರ್ತಾನೆ, ಅವ್ರಿಗೆ ಪಟ್ಟ ಕೊಡಬೇಕು, ಸರಿಯಾದ್ದು. ಇನ್ನೊಬ್ಬ ಅರಣ್ಯವನ್ನು ಕಡಿದು ಒಂದು ಅರ್ಧ ಎಕರೆ ತೋಟ ಮಾಡ್ತಾನೆ, ಮನೆ ಮಾಡ್ತಾನೆ, ಅವರಿಗೂ ಪಟ್ಟ ಕೊಡಬೇಕು. ಇನ್ನೊಬ್ಬ 5 ಎಕರೆ ಅರಣ್ಯ ಕಡಿದು ಪಟ್ಟ ಕೇಳ್ತಾನೆ, ಅವರಿಗೂ ಕೊಡಬೇಕಾ? ನೋಡಿ, ಕಾನೂನಿದೆ, ಎಷ್ಟು ಕೊಡಬೇಕು ಎಷ್ಟು ಬಿಡಬೇಕು ಕಾನೂನಿದೆ. ಈಗ ನೀವು ಮೂಲ ಕಾನೂನಿದೆ, ಅದು ನಿಮಗಿದೆಯಾ ಅಂತ ನಾನು ಕೇಳ. ಒಂದು ಮಾತು ಹೇಳ್ತೇನೆ, ಹೋರಾಟ ಮಾಡುವಾಗ ಅದು ನಿಮಗಿದೆಯಾ ಅಂತ. ನೀವು ಈಗ ಮೂಲಭೂತವಾಗಿ ಅರಣ್ಯ ಅತಿಕ್ರಮಣ ಬದ್ಧತೆಯನ್ನು ಪ್ರಶ್ನೆ ಕೇಳಿದ್ದೀರಿ, ನಾವು ಉತ್ತರ ಕೊಡಲೇಬೇಕಾಗ್ತದೆ. 33 ವರ್ಷ ಈ ಹೋರಾಟ ಮಾಡ್ಕೊಂಡು ಬಂದಿದ್ದು ಕೇಳಬೇಕಾಗ್ತದೆ. ಒಂದೇ ಒಂದು ಪ್ರಶ್ನೆ ಕೇಳ್ತಾನೆ, ಅರಣ್ಯ ಸಂರಕ್ಷಣಾ ಕಾಯ್ದೆ ಯಾವಾಗ ಬಂತು? ಅಕ್ಟೋಬರ್ 25, 1980 ಬಂತು. 1980 ಅಕ್ಟೋಬರ್ 25 ಅರಣ್ಯ ಸಂರಕ್ಷಣಾ ಕಾಯ್ದೆ ಬಂದ ಮೇಲೆ ಆ ಅರಣ್ಯವನ್ನು ರಕ್ಷಣೆ ಮಾಡುವುದು, ಪಾಲನೆ ಮಾಡುವುದು, ಪೋಷಣೆ ಮಾಡುವ ಜವಾಬ್ದಾರಿ ಯಾರ್ದಾಗಿತ್ತು? ಅರಣ್ಯ ಇಲಾಖೆದಾಗಿತ್ತು, ಸರ್ಕಾರದಾಗಿತ್ತು. ಅದೇ ಜಾಗದಲ್ಲಿ ಉಳ್ಕೊಳ್ಳಿಕ್ಕೆ ಅರಣ್ಯ ಇಲಾಖೆಯನ್ನು ಕಾನೂನು ಸಡಿಲೀಕರಣ ಮಾಡಿಕೊಡ್ತು. ಯಾರು ಆರೋಪಿಗಳು? ಇವತ್ತು ಕೋರ್ಟ್ ಕಚೇರಿಗಳಲ್ಲಿ ಆರೋಪಿಗೆ ಅರಣ್ಯ ಅತಿಕ್ರಮಣದಾರ ಓಡಾಡ್ತಿದ್ದಾನೆ ಬಿಟ್ಟರೆ, ಆ ಅರಣ್ಯ ಪ್ರದೇಶವನ್ನು ಅರಣ್ಯೀಕರಣಕ್ಕೆ ಮಾಡಿ ಕೊಡಲಿಕ್ಕೆ ಆಗಿರುವಂಥ ಅರಣ್ಯ ಇಲಾಖೆಯವರು ಓಡಾಡ್ತಾ ಇಲ್ಲ.
ಆ ಜಾಗಕ್ಕೆ ಮನೆ ಕೊಡ್ತದೆ, ಆ ಜಾಗಕ್ಕೆ ಮನೆ ನಂಬರ್ ಕೊಡ್ತದೆ, ಟ್ಯಾಕ್ಸ್ ವಸೂಲಿ ಮಾಡ್ತದೆ, ನೀರಿನ ಸವಲತ್ತು ವಸೂಲಿ ಮಾಡ್ತದೆ, ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಕೊಡ್ತಾ ಇದೆ. ನೀರು ರಸ್ತೆ ಹೇಳೋದಕ್ಕೆ ಇಲ್ಲಿ ದಾತಕ್ಕೆ ಎಕ್ಸ್ಪೋಸ್ ಆಗಬೇಕಾಗುದಂದ್ರೆ ಈ ಅರಣ್ಯ ಅತಿಕ್ರಮಣದ ಸಮಸ್ಯೆ ಮೂಲಭೂತ ಕಾರಣ ಯಾರು? ಒಂದು ಅರಣ್ಯ ಇಲಾಖೆ. ಅರಣ್ಯ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ಮೇಲೆ ಅವರಿಗೆ ಅರಣ್ಯ ಅತಿಕ್ರಮಣ ಮಾಡಿ ಅವಕಾಶ ಕೊಡಬಾರ್ದಿತ್ತು. ಅವ್ರ ಮೇಲೆ ಯಾವ ಕ್ರಮ ಆಗ್ತಾ ಇದೆ? ಯಾವ ಕ್ರಮ ಆಗ್ತಿದೆ? ಇಲ್ಲ. ಇವತ್ತು ಅರಣ್ಯ ಇಲಾಖೆಯು ಕಟ್ಟುಪಾಡಿನಲ್ಲಿ ಅಕ್ಟೋಬರ್ 25, 1980 ಕಾಯ್ದೆ ಬಂದ ಮೇಲೆ ಮಾಡೋದಿದ್ರೆ ಈ ಸಮಸ್ಯೆ ಉದ್ಭವಿಸುವುದಿಲ್ಲ. ಇದಕ್ಕೆ ಅರಣ್ಯ ಇಲಾಖೆವೇ ಕಾರಣ. ನೇರವಾಗಿ ಹೇಳ್ತಿದ್ದಾನೆ. ಎರಡನೇ ಕಾರಣ ನನಗೆ ಅವಕಾಶ ಕೊಡಿ. ಎರಡನೇ ಕಾರಣ, ಇವತ್ತೇ ಅನಧಿಕೃತ ಮನೆ ಅಂದಾಗ ಮನೆ ನಂಬರ್ ಯಾಕೆ ಕೊಡಬೇಕು? ಕರೆಂಟ್ ಯಾಕೆ ಕೊಡಬೇಕು? ರಸ್ತೆ ಯಾಕೆ ಕೊಡಬೇಕು? ID ಕಾರ್ಡ್ ಯಾಕೆ ಕೊಡಬೇಕು? ರೇಷನ್ ಕಾರ್ಡ್ ಯಾಕೆ ಕೊಡಬೇಕು? ಎಲ್ಲ ಮೂಲಭೂತ ವ್ಯವಸ್ಥೆ ಸರ್ಕಾರ ಕೊಡ್ತಾ ಇದೆ ಅರಣ್ಯವಾಸಿಗಳಿಗೆ. ಅವರು ಸಾರ್ವತ್ರಿಕವಾಗಿ ಅವರು ಒಬ್ಬ ಪ್ರಜೆ ನಾನು ಹೇಳ್ತೇನೆ ಕೊಡ್ತಾ ಇದೆ. ಇನ್ನೊಂದು ಕೊಡುಗೆ, ಅವ್ರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದಾರೆ, ಮನೆ ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದಾರೆ, ಆರೋಗ್ಯ ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದಾರೆ, ಎಲ್ಲ ಸಾರ್ವತ್ರಿಕ ಟ್ಯಾಕ್ಸ್ ವಸೂಲಿ ಮಾಡ್ತಿದ್ದಾರೆ. ಈಗ ಮೂಲಭೂತವಾಗಿ ಎಲ್ಲರನ್ನು ಇವರನ್ನು ನಮ್ಮ ನೈಜ ಪ್ರಜೆಗಳು ಅಂತ ನಾವು ಮೂಲಭೂತ ಸೌಕರ್ಯಗಳನ್ನು ಸಾಕ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಪಾಲನೆ ಮಾಡ್ತಾರೆ, ಸವಲತ್ತು ಕೊಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅನಧಿಕೃತ ಅರಣ್ಯವಾಸಿಗಳನ್ನ ಒಕ್ಕಲಿಸ್ತೀವಿ ಹಂತವಾಗಿ ಅಂತ ಅಫಿಡವಿಟ್ ಹಾಕ್ತಾರೆ. ಈ ಬಗ್ಗೆ ಮಾತಾಡ್ಬೇಕಲ್ಲ, ಅರಣ್ಯ ಅತಿಕ್ರಮಣದ ಹೋರಾಟ ಸಮಿತಿಯವೇ ನಾವು ಇವರಿಗೆ ಅತಿಕ್ರಮಣ ಮಾಡಿಸಿದ್ದೇವೆ ಅಥವಾ ಅವರಿಗೆ ಪಟ್ಟ ಕೊಡೋ ಜವಾಬ್ದಾರಿ ನಮ್ದಲ್ಲ. ಸ್ಪಷ್ಟ ತಪ್ಪಾಗಿರೋದನ್ನ ಕಂಡು ಹಿಡಿಯಬೇಕು. ಅರಣ್ಯ ಸಂರಕ್ಷಣೆ ಕಾಯ್ದೆ ಬಂದಾಗ ಯಾಕೆ ಅರಣ್ಯ ಅತಿಕ್ರಮಣ ಮಾಡಿ ಕೊಟ್ಟರು? ಯಾರು ತಪ್ಪು? ಅರಣ್ಯ ಇಲಾಖೆ ಮೇಲೆ ಆಕ್ಷನ್ ತಗೊಳ್ಬೇಕಲ್ಲ. ಇಲ್ಲಿ ಏನಾಗಿದೆ ರವೀಂದ್ರ ನಾಯ್ಕರು, ಹೋರಾಟಗಾರರು ಮತ್ತು ಅರಣ್ಯ ಇಲಾಖೆಯ ಮಧ್ಯದಲ್ಲಿ ಒಂದು ದೊಡ್ಡ ಗ್ಯಾಪ್ ನಿರ್ಮಾಣ ಆಗ್ತಾ ಇದೆ. ಯಾರು? ಒಂದು ದೊಡ್ಡ ಗ್ಯಾಪ್ ನಿರ್ಮಾಣ ಆಗ್ತಾ ಇದೆ. ಯಾರ್ಯಾರಿಗೆ? ಅರಣ್ಯ, ನೀವೇನು ಹೋರಾಟಗಾರರಿದ್ದೀರಲ್ಲ, ನಿಮ್ಮ ಹೋರಾಟ ಮತ್ತು ಅರಣ್ಯ ಇಲಾಖೆ ಮಧ್ಯದಲ್ಲಿ ಒಂದು ಗ್ಯಾಪ್ ಇದೆ. ಆ ಗ್ಯಾಪ್ ಏನಿದೆ ಅಂತ ನಾನು ಹೇಳ್ತೀನಿ. ಮಧ್ಯದಲ್ಲಿ ರವೀಂದ್ರ ನಾಯ್ಕರು ಇಲಾಖೆಯ ಅಧಿಕಾರಿಗಳಿಗೆ ಬೆಂಕಿ ಚೆಂಡಾಗಿದ್ದಾರೆ ಅಂತಾನು ಸುದ್ದಿ. ಹೌದಾ? ಒಂದು ಮಾತು ಹೇಳ್ತಾನೆ, ಹೊಸ ಅರಣ್ಯ ಅತಿಕ್ರಮಣಕ್ಕೆ ನಮ್ಮ ಬೆಂಬಲ ಇಲ್ಲವೇ ಇಲ್ಲ. ನೋ ಕಾಂಪ್ರಮೈಸ್. ಹೊಸ ಅರಣ್ಯ ಅತಿಕ್ರಮಣಕ್ಕೆ ನಮ್ಮ ಬೆಂಬಲ ಇಲ್ಲ, ಸದಸ್ಯತ್ವ ಇಲ್ಲ, ಯಾವುದೇ ಸಹಕಾರ ಇಲ್ಲ. ಅಲ್ಲ, ದೊಡ್ಡ ದೊಡ್ಡ ಅಧಿಕಾರಿ ಯಾವ ಅಧಿಕಾರಿಗಳಿಗೂ ಬೈಯುವುದಾಗಿದ್ರೆ ಅಥವಾ ಜೋರು ಮಾಡೋದಿದ್ರೆ ನನ್ನ ವೈಯಕ್ತಿಕ ಹಿತಾಸಕ್ತಿಗಳೆಲ್ಲ ಬೈದದ್ದು ಇಲ್ಲ, ಹೆದರಿಸಿಲ್ಲ. ಕಾನೂನು ದೃಷ್ಟಿಯಲ್ಲೇ ನಾವು ಅವರನ್ನು ಪ್ರಶ್ನೆ ಮಾಡಿದ್ದೇವೆ. ಅದು ಭಾಳ ಮುಖ್ಯವಾಗಿರುವಂಥದ್ದು. ಅರಣ್ಯಕ್ಕೂ ಕಾಯ್ದೆ ಅರ್ಜಿ ಹಾಕಿರ್ತಾರೆ, ಫಾರೆಸ್ಟ್ ಗಾರ್ಡ್ ಹೋಗಿ ಅವ್ರನ್ನ ಒಕ್ಕಲಿಸ್ತಾರೆ. ಕಾನೂನಲ್ಲಿ ಅವಕಾಶ ಇದೆಯಾ ಸರ್? ಸುಪ್ರೀಂ ಕೋರ್ಟ್ ಹೇಳ್ತದೆ. ಇಲಾಖೆ ಹೇಳುವುದರಲ್ಲೂ ಕೂಡ ಸತ್ಯ ಇದೆ ಒಂದಷ್ಟು. ಏನಂತ ಇದೆ? ಏನು ಹೇಳ್ತೇನೆ, ನಿಮ್ಮ ಬೆಂಬಲ ಹೋರಾಟಗಾರರ ಏನು ಸಂಖ್ಯೆ ಇದೆ ಅದು ನಿಮ್ಮ ದೊಡ್ಡ ಶಕ್ತಿ. ಈ ಮಧ್ಯದಲ್ಲಿ ಇಲಾಖೆಯ ಪೇಚಿಗೆ ಸಿಕ್ಕಾಕೊಳ್ತಾ ಇದೆ. ಇಲಾಖೆಯ ಪೇಚ್ ಏನು ಅಂದರೆ, ನೀವು ಅತಿಕ್ರಮಣದಾರನಿಗೆ ಪಟ್ಟವನ್ನು ಕೇಳ್ತೀರಿ. ಪಟ್ಟವನ್ನು ಕೇಳೋದಕ್ಕಿಂತ ಮೊದಲು ಪ್ರತಿ ವರ್ಷ ಅವರು ಅತಿಕ್ರಮಣದ ಜಾಗ ವಿಸ್ತೀರ್ಣ ಆಗ್ತಾ ಉಂಟು. ಸರ್ಕಾರ ಇವತ್ತು ಅಲ್ಲಿ GPS ಮಾಡಿದರೆ ಮುಂದಿನ ವರ್ಷ ಮತ್ತೆ ಬೇರೆ GPS ಮಾಡಬೇಕು. ಅಷ್ಟು ವಿಸ್ತಾರ ಆಗಿರ್ತದೆ ಅತಿಕ್ರಮಣ. ಇದ್ರ ಬಗ್ಗೆ ನಿಮ್ಮ ಕಂಟ್ರೋಲ್ ಇಲ್ಲ. ನಮ್ಮ ಭಾವನೆ ಅತಿಕ್ರಮಣದಾರರ ವಿರುದ್ಧ ಇಲ್ಲ. ಅವರು ಬಡವರು, ಅವರಿಗೊಂದು ನೆಲೆ ಬೇಕು, ಅದನ್ನು ನೀವು ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಉದ್ದೇಶ ಕೂಡ ಸರಿನೇ, ಅದನ್ನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಅತಿಕ್ರಮಣದಾರರು ಎಷ್ಟು ಅತಿಕ್ರಮಣ ಮಾಡಬೇಕು, ಸರ್ಕಾರ ಅವರಿಗೆ ಎಷ್ಟು ಅತಿಕ್ರಮಣಕ್ಕೆ ಪಟ್ಟ ಕೊಡಬೇಕು, ಆ ಒಂದು ನಿರ್ದಿಷ್ಟತೆ ಒಬ್ಬ ಹೋರಾಟಗಾರನಿಗೆ ಇರ್ಬೇಕಲ್ಲ. ಅದೇ ಇಲ್ದೇನೆ ನೀವು ಮೂಲಭೂತ ಯಾರು ಹೇಳಿದ್ರು ಸ್ವಾಮಿ? ಹೋರಾಟಕ್ಕೆ ದಿಕ್ಕು ದಶೆ ಇಲ್ಲದ ರೀತಿಯ ಪ್ರಶ್ನೆಗಳು ಬಂದಾಗ ನಾವು ಪ್ರಶ್ನೆ ಕೇಳಬೇಕಾಗ್ತದೆ. ಕಾಯ್ದೆಯಲ್ಲಿ ಇದೆಯಲ್ಲ, 78 ಪೂರ್ವದಲ್ಲಿ ಮಾಡಿದವರಿಗೆ 3 ಎಕರೆವರೆಗೆ ಜಮೀನು ಕೊಡಲಿಕ್ಕೆ ಅವಕಾಶ ಇದೆ. ಅರಣ್ಯ ಹಕ್ಕು ಕಾಯ್ದೆಯಲ್ಲಿ 10 ಎಕರೆವರೆಗೂ ಸಾಗುವಳಿ ಜಮೀನು ಕೊಡುವಂಥ ಅವಕಾಶಗಳಿದೆ. ಇಲ್ಲಿ ಒಂದು ಮಾತು ನಾನು ಹಿಂದೂ ಸ್ಪಷ್ಟಪಡಿಸಿದ್ದಾನೆ, ಈಗಲೂ ಸ್ಪಷ್ಟಪಡ್ತಿದ್ದಾನೆ. ಹೊಸ ಅರಣ್ಯ ಅತಿಕ್ರಮಣದಾರರಿಗೆ ಯಾವುದೇ ರೀತಿಯ ಹೋರಾಟಗಾರರ ವೇದಿಕೆಯಿಂದ ಬೆಂಬಲ ಇಲ್ಲ, ಸಹಾಯ ಇಲ್ಲ. ಇದು ಟೇಕ್ ಇಟ್ ಗ್ರಾಂಟೆಡ್.
ಅವಕಾಶ ಇಲ್ಲ. ಎಷ್ಟೋ ಹೊಸ ಅರಣ್ಯ ಅತಿಕ್ರಮಣ ಮಾಡಿದಾಗ ಬಂದ ನಮ್ಮ ಹತ್ರ ಕೇಳಿದಾಗ ಅಥವಾ ಅರಣ್ಯ ಇಲಾಖೆಯವರು ನಮ್ಮಲ್ಲಿ ಪ್ರಸ್ತಾಪ ಮಾಡಿದಾಗ ನಾವು ಅದು ಯಾವುದೇ ರೀತಿ ಹಸ್ತಕ್ಷೇಪ ಮಾಡೋದಿಲ್ಲ. ಇದು ಫಸ್ಟ್ ಪಾಯಿಂಟ್, ಇದು ಫಸ್ಟ್ ಪಾಯಿಂಟ್, ಇದು ಬದ್ಧತೆ ಇದೆ. ನೋಡಿ, ಒಂದು ಮಾತು ಹೇಳ್ತಾನೆ, ಹೋರಾಟವನ್ನು ಕಾನೂನು ಬದ್ಧತೆ ಅಡಿಯಲ್ಲಿ ನಾವು ತರದೇ ಇದ್ದರೆ ಅದು ಗಾಳಿಪಟ ಆಗುತ್ತೆ. ಹೋರಾಟಗಾರರಲ್ಲಿ ಹೋರಾಟ ವೇದಿಕೆಯ ತತ್ವ ಸಿದ್ಧಾಂತದಲ್ಲಿ ಹೋರಾಟದಲ್ಲಿ ಒಂದು ಸ್ಪಷ್ಟತೆ ಇರಬೇಕು. ನಮ್ಮ ಸ್ಪಷ್ಟತೆ ಏನಂದರೆ ಅರಣ್ಯ ಹಕ್ಕು ಕಾಯ್ದೆಯಲ್ಲಿ ಯಾರು ಅರ್ಜಿ ಹಾಕಿದಾರೋ ಅರ್ಜಿ ಹಾಕೋರು ನಾವು ಒಕ್ಕಲೆಬ್ಸಬಾರ್ದು. ಇದು ಕಾನೂನು, ಒಂದು ಕಾನೂನು. ಎರಡನೇದು, ಹೊಸ ಅತಿಕ್ರಮಣ ಮಾಡಿದ್ರೆ ನಾವು ಬೆಂಬಲಿಸುವುದಿಲ್ಲ, ಇದು ಕಾನೂನು. ಹಾಗಾಗಿ ಆ ಬದ್ಧತೆಯಲ್ಲಿ ಇದ್ದಾಗ ಮಾತ್ರ ಈ ಹೋರಾಟದ ದಾರಿ ಅಥವಾ ಹಾದಿ ಹಡಗು ದಡಕ್ಕೆ ಹೋಗಿ ಮುಟ್ಲಿಕ್ಕೆ ಸಾಧ್ಯತೆ ಇದೆ. ಇಲ್ಲವ್ರು ಗಾಳಿಪಟ ಆಗ್ಬಿಡುತ್ತೆ ಇದು. ಇವತ್ತು ನೀವು ಹೇಳಿದ್ರೆ ಅಧಿಕಾರಿಗಳ ಬಗ್ಗೆ ಗಟ್ಟಿ ಮಾತಾಡ್ತೀರಿ, ಅಧಿಕಾರಿಗಳ ಬಗ್ಗೆ ಗಟ್ಟಿ ಮಾತಾಡ್ತೀರಿ ಅಂತ ಹೇಳಿ ನಾವು ಅಧಿಕಾರಿ ಹತ್ರ ಹಪ್ತ ಕೇಳಕ್ಕೆ ಹೋಗಿರುವುದಿಲ್ಲ, ಅಧಿಕಾರಿ ವಿರುದ್ಧ ನಾವೇನು ಹೆದರ್ಸ್ಲಿಕ್ಕೆ ಹೋಗಿರುವುದಿಲ್ಲ. ನಾವು ಹೋಗ್ತಾ ಇರೋದಂದ್ರೆ ಯಾವುದೇ ಒಬ್ಬ ಅರಣ್ಯವಾಸಿಗಳಿಗೆ ಅನ್ಯಾಯ ಆದಾಗ ಅವನ ಮೇಲೆ ದರ್ಜನೆ ಹೋದಾಗ ಕಾನೂನುಬದ್ಧ ಒಂದು ಹಕ್ಕನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗಿದ್ದೇವೆ, ಸಂವಿಧಾನಬದ್ಧ ಹಕ್ಕನಲ್ಲಿ ಹೋಗಿದ್ದೇವೆ, ನಮಗೇನು ಅವಶ್ಯಕತೆ ಇಲ್ಲ. ಇವತ್ತು ಯಾವುದೇ ಒಬ್ಬ ಅರಣ್ಯವಾಸಿಗೆ ಅನ್ಯಾಯ ಆದಾಗೂ ಸಹಿತ ನಾವು ಗಟ್ಟಿಯಾಗಿ ನಿಂತು ಅವ್ರಿಗೆ ಧ್ವನಿಯಾಗಿ ನಿಂತಿದ್ದೇವೆ. ಈಗ ಏನಾಗ್ಬಿಟ್ಟಿದೆ, ಅರಣ್ಯ ಇಲಾಖೆಯವರಿಗೆ ಮಾತಾಡ್ಸೋರಿಲ್ಲ. ಪ್ರಾಮಾಣಿಕವಾಗಿ ಹೇಳ್ತೇನೆ, ಅರಣ್ಯ ಇಲಾಖೆಗೆ ಗಟ್ಟಿಯಾಗಿ ಯಾರು ಮಾತಾಡ್ಸೋದಿಲ್ಲ. KDP ಮೀಟಿಂಗ್ನಲ್ಲಿ ಒಂದು ನಿಮಿಷ ಹೇಳ್ತಾನೆ, KDP ಮೀಟಿಂಗ್ನಲ್ಲಿ ಮಾತಾಡ್ತಾರ, ಜಿಲ್ಲಾ ಮೀಟಿಂಗ್ನಲ್ಲಿ ಮಾತಾಡ್ತಾರ, ವಿಧಾನಸಭೆಯಲ್ಲಿ ಎಲ್ಲೋ ಅಲ್ಲೊಂದು ನೀವು ಮಾತಾಡುವುದಿಲ್ಲ ಅವ್ರ ಹತ್ರ, ಅಷ್ಟೇ ಮಾತಾಡ್ಸೋರಿಲ್ಲ ಅಂತಿಲ್ಲ. ಅವ್ರು ಗಟ್ಟಿಯಾಗಿ ಮಾತಾಡಿದ್ರೆ ಇವರು ಬಂದೋಬಸ್ತ್ ಬಂದಿರ್ತಾರೆ. ಇವತ್ತೆ ನಾವು ಗಟ್ಟಿಯಾಗಿ ಮಾತಾಡೋದ್ರಿಂದ ನಿಮ್ಗೆಲ್ಲ ಕಣ್ಣಿಗೆ ಕಾಣ್ತದೆ, ಇದು ರವೀನಾಯ್ಕನ ಧ್ವನಿ ಜೋರಾಯ್ತು ಅಂತ ಹೇಳಿ. ರವೀಂದ್ರ ನಾಯ್ಕರ ಧ್ವನಿ ಎದುರಿಗೆ ಸುಮಾರು ಈಗ ಯಾರದ್ದು ಧ್ವನಿ ನಡೆಯುವುದಿಲ್ಲ. ಒಂದು ಮಾತು ಹೇಳ್ತಾನೆ, ನಮ್ದು ಕಾನೂನುಬದ್ಧವಾದ ಪ್ರಶ್ನೆಗಳು, ಕಾನೂನುಬದ್ಧವಾದ ಹೋರಾಟ, ಅರಣ್ಯವಾಸಿಗಳ ಪರವಾಗಿರುವಂಥದ್ದು. ಅರಣ್ಯವಾಸಿಗಳು ಕಾನೂನು ಅಡಿಯಲ್ಲಿ ಇರಬೇಕು ಹೇಳೋದು ನಮ್ಮ ಇಚ್ಛೆ, ಕಾನೂನು ಅಡಿಯಲ್ಲಿ ಹಕ್ಕನ್ನು ಕೊಡಬೇಕು ಹೇಳೋದು ನಮ್ಮ. ಜಿಲ್ಲಾ ಕಾಂಗ್ರೆಸ್ಸಿನ ವಿಚಾರದಲ್ಲಿ ರವೀಂದ್ರ ನಾಯ್ಕರನ್ನ ತುಂಬ ಉಪೇಕ್ಷೆ ಮಾಡಿದ್ದಾರೆ ಅನ್ನೋದು ಮಾತು. ಜಿಲ್ಲೆಯ ಕಾಂಗ್ರೆಸ್ಸಿನ ವಿಚಾರ ಯಾವ ಅರ್ಥದಲ್ಲಿ ಇದನ್ನು ವಿಶ್ಲೇಷಣೆ? ಬಹಳ ವರ್ಷದಿಂದ ರವೀಂದ್ರ ನಾಯ್ಕರು ಜಿಲ್ಲೆಯಲ್ಲಿ ಸಕ್ರಿಯ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಲೀಡರ್ ಅನ್ನೋದು. ಆದರೆ ಕೊನೆಯ ಪಕ್ಷ ಜಿಲ್ಲೆಯ ಸ್ತರದಲ್ಲಿಯೂ ಕೂಡ ರವೀಂದ್ರ ನಾಯ್ಕರಿಗೆ ದೊಡ್ಡ ಜವಾಬ್ದಾರಿ ಸಿಗಲಿಲ್ಲ. ಹಾಗಂತ ಏನು ವಿಶ್ಲೇಷಣೆ ಮಾಡುವಂಥ ವಿಷಯಗಳಲ್ಲ. ರಾಜಕೀಯದಲ್ಲಿ ಒಂದು ಹುದ್ದೆಯನ್ನು ಪಡ್ಕೊಳ್ಬೇಕಾಗಿದ್ದರೆ ಅದಕ್ಕೆ ಆಗಿ ಒಂದು ಹಂತಕ್ಕೆ ತಲುಪಬೇಕಾಗುತ್ತೆ. ಈಗ ನಾನು ಕಾಂಗ್ರೆಸ್ ಪಕ್ಷದಲ್ಲಿ 90ನೇ ಇಸ್ವಿಯಲ್ಲಿ ವಿದ್ಯಾರ್ಥಿ ಅಧ್ಯಕ್ಷನಾಗಿದ್ದೇನೆ, ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದೇನೆ, ಬ್ಯಾಕ್ವರ್ಡ್ ಸೆಲ್ ಅಧ್ಯಕ್ಷನಾಗಿದ್ದೇನೆ, ಲೀಗಲ್ ಸೆಲ್ ಆಗಿದ್ದೇನೆ, ಸ್ಟೇಟ್ ಲೀಗಲ್ ವೈಸ್ ಪ್ರೆಸಿಡೆಂಟ್ ಆಗಿದ್ದೇನೆ, ಈಗ ಪ್ರಚಾರ ಸಮಿತಿ ಅಧ್ಯಕ್ಷ. ಆಫ್ಕೋರ್ಸ್ ಹೊರ ನೋಟಕ್ಕೆ ನೀವು ಮಾಡಿರುವಂಥ ಒಂದು ಹಿನ್ನೆಲೆಯಲ್ಲಿ ಸಿಗಬೇಕಾದ ಸ್ಥಾನಮಾನಗಳು ಸಿಗದೇ ಇರಬಹುದು ಹೇಳುವ ಅರ್ಥದ ನೀವು ಹೇಳಿರ್ಬೋದು ಬಿಟ್ಟರೆ, ಆದರೆ ನನ್ನನ್ನು ಪಕ್ಷ ನಿರ್ಲಕ್ಷ್ಯ ಮಾಡಿದ್ದೆ ಹೇಳೋದನ್ನು ನಾನು ಬಯಸೋದಿಲ್ಲ. ಕೆಲವು ನಾಯಕರಿಗೆ ನಾನು ಬೇಡಾಗಿರ್ಬೋದು, ಅಫ್ಕೋರ್ಸ್ ಕೆಲವು ನಾಯಕರಿಗೆ ನಾನು ಬೇಡಾಗಿರ್ಬೋದು, ಆದರೆ ಪಕ್ಷ ನನ್ನನ್ನು ಸಾಕಷ್ಟು ಮಟ್ಟಿಗೆ ಉಪಯೋಗಿಸ್ಕೊಂಡಿದೆ ಹೇಳುವುದನ್ನು ನಾನು ವಾದ ಮಾಡುವಂಥ. ಎಲ್ಲಿ ಉಪಯೋಗಿಸಿದ ಕಾಣಿಸ್ತದೆ ಹೇಳಿದೆ ಅಲ್ಲ, ಸಂಘಟನೆಯಲ್ಲಿ ನಾನು 90ನೇ ಇಸ್ವಿಯಿಂದ ಇವತ್ತಿನವರೆಗೂ 5 ಘಟಕಗಳ ಅಧ್ಯಕ್ಷನ ಕೆಲಸ ಮಾಡಿದ್ದಾನೆ. MLA ಟಿಕೆಟ್ ಕೂಡ ಸಿಗಬೇಕಾಗಿತ್ತು, ಅಥವಾ ಜಿಲ್ಲಾ ಮಟ್ಟದಲ್ಲಾದರೂ ಒಂದು ಒಳ್ಳೆಯ ಸ್ಥಾನಮಾನ ಸಿಗಬೇಕಾಗಿತ್ತು. ಅದರದ್ದು ಯಾವುದೂ ಸಿಕ್ಕಿಲ್ಲ. ರವೀಂದ್ರ ನಾಯ್ಕರು ತಮ್ಮನ್ನು ತಾವು ಚಾಲ್ತಿಯಲ್ಲಿ ಇಟ್ಕೊಳ್ಳೋಕೆ ಪಕ್ಷದಲ್ಲೂ ಕೂಡ ಸಾಕಷ್ಟು ಚಟುವಟಿಕೆಯಲ್ಲಿದ್ದಾರೆ. ಆದರೆ ಉತ್ತರ ಕನ್ನಡ ಜಿಲ್ಲೆಯ ಭಾಳ ದೊಡ್ಡ ನಾಯಕರಾದಂಥ ದೇಶಪಾಂಡೆ ಅವರಿಗಿಂತ ರವೀಂದ್ರ ನಾಯ್ಕರಿಗೆ ಶಿವಮೊಗ್ಗದ ಕಾಗೋಡು ತಿಮ್ಮಪ್ಪನವರು ಹತ್ರ. ಹಾಗಾಗಿ ಇಲ್ಲಿ ಏನೋ ಒಂದು ರೀತಿಯ ಸಮಸ್ಯೆ ಇದ್ದಂಗೆ ಕಾಣಿಸ್ತದೆ. ಒಂದು ವಿಷಯ, 2 ವಿಷಯ ಸ್ಪಷ್ಟ ಮಾಡ್ತಾನೆ. ಒಂದು, ಪಕ್ಷ ನನಗೆ ಎಲ್ಲೆಲ್ಲ ಬೇಕು ಅಲ್ಲನ್ನು ಉಪಯೋಗಿಸ್ಕೊಂಡಿದೆ. ನಾನು ಕಾಂಗ್ರೆಸ್ನ ಪಕ್ಷದಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ಅಧ್ಯಕ್ಷನಾಗಿ 90ನೇ ಇಸ್ವಿಯಿಂದ ಪ್ರಾರಂಭ ಮಾಡಿ, ತದನಂತರ ಯೂತ್ ಕಾಂಗ್ರೆಸ್, ಬ್ಯಾಕ್ವರ್ಡ್ ಸೆಲ್, ಲೀಗಲ್ ಸೆಲ್, ಸ್ಟೇಟ್ ಲೀಗಲ್ ಸೆಲ್ ವೈಸ್ ಪ್ರೆಸಿಡೆಂಟ್, ಈಗ ಪ್ರಚಾರ ಸಮಿತಿ ಅಧ್ಯಕ್ಷ.
ಪಕ್ಷ ನನ್ನನ್ನು ತಿರಸ್ಕಾರ ಮಾಡಿದೆ ಹೇಳೋದನ್ನ ನಾನು ಬಯಸುವುದಿಲ್ಲ, ಉಪೇಕ್ಷಿಸುವುದಿಲ್ಲ. ಆದರೆ ತಿರಸ್ಕಾರ ಮಾಡ್ಲಿಲ್ಲ. ಪಕ್ಷದ ಕೆಲವೊಂದು ನಾಯಕರಿಗಾಗಿರ್ಬೋದು, ತಿರಸ್ಕಾರವನ್ನು ಪಕ್ಷದ ಮಾಡ್ಲಿಲ್ಲ. ನಾಯಕರಿಗೆ ಆಗಿರ್ಬೋದು. ಒಂದೇ ವಿಚಾರ. ಎರಡನೇದು ಕಾಗೋಡು ತಿಮ್ಮಪ್ಪ ಅವರ ಸಂಬಂಧ ನಮ್ಮದು ಮತ್ತು ಅವ್ರ ಸಂಬಂಧ ಇದು ಸಾಮಾಜಿಕ ಹೋರಾಟದ ಚಿಂತನೆಯ ಒಂದು ಸಂಬಂಧ ಬಿಟ್ರೆ ಪೊಲಿಟಿಕಲ್ ರಿಲೇಶನ್ಶಿಪ್ಸ್ ಅಲ್ಲ. ತಿರಸ್ಕಾರ ಮಾಡಿದೆ ಅಂತಲ್ಲ, ತಿರಸ್ಕಾರವನ್ನು ಮಾಡಿದೆ. ಹಾಗಾಗಿ ಕಾಗೋಡು ತಿಮ್ಮಪ್ಪ ಅವರ ನಮ್ಮ ಹೋರಾಟಕ್ಕೆ ಒಂದು ಸಾಮಾಜಿಕ ಚಿಂತನೆಯ ಕೆಲವು ಸಲಹೆ ಮಾರ್ಗದರ್ಶಕ ನಮ್ಮ ಜೊತೆಯಲ್ಲಿದ್ದಾರೆ ಬಿಟ್ರೆ ರಾಜಕೀಯವಾಗಿ ನನಗೆ ಅವರ ಬೆಂಬಲವಾಗಿ ಅಥವಾ ರಾಜಕೀಯವಾಗಿ ಗುರುಗಳಾಗಿ ನಮ್ಮ ಜೊತೆ ನಾವು ಇಟ್ಕೊಂಡದ್ದಲ್ಲ, ಇದ್ದದ್ದು ಅಲ್ಲ. ಇದು ಈಗ ಏನು ಹೋರಾಟ ಇದೆ, ಅತಿಕ್ರಮಣದ ಹೋರಾಟ, ಅದಕ್ಕೆ ಕಾಗೋಡು ತಿಮ್ಮಪ್ಪನವರು ನಿಮಗೆ ಸಾಕಷ್ಟು ಸಂದರ್ಭದಲ್ಲಿ ಭರವಸೆ ಮಾತುಗಳನ್ನು ಆಡಿದ್ದುಂಟು. ನೀವು ಅವರಿಗೆ ಮನವಿಗಳನ್ನು ಕೊಟ್ಟಿದ್ದೀರಿ. ಕಾಗೋಡು ತಿಮ್ಮಪ್ಪ ಅವರು ಒಂದು ಸಾಮಾಜಿಕೀಯ ಚಿಂತನೆಯ ಹೋರಾಟದ ಶಕ್ತಿ. ಕೇವಲ 4 ಗೋಡೆ ಮಧ್ಯದಲ್ಲಿ ಒಂದು ರೂಮಲ್ಲಿ ಕಟ್ಟಾಕಿ ಸತ್ಯತೆ ಬರೋದಿಲ್ಲ. ಈಗ ಹಳೆ ತಾರಿನ ಸಾಮಾಜಿಕ ಲೋಯವಾದಿ ಚಿಂತನೆ ಹೋರಾಟದಲ್ಲಿರುವಂಥ ಕೊನೆಯ ಒಂದು ಕೊಂಡಿ ಅದು. ಅವರ ಸಲಹೆಯನ್ನು ಅವರು ನಾವು ತಗೊಂಡಿದ್ದೇವೆ, ನಾವು ಉಪಯೋಗಿಸ್ಕೊಂಡಿದ್ದೇವೆ. ಈಗ ಅವ್ರು ಈ ಇಳಿ ವಯಸ್ಸಲ್ಲಿ ಅವ್ರಿಗೆ ಆಗ್ಬೇಕಂತದ್ದು ಏನೂ ಇಲ್ಲ. 93 ವಯಸ್ಸಿನಲ್ಲಿ ಇಲ್ಲಿ ಇರುವುದೇನಂತ ಹೇಳಿದ್ರೆ ಕಾಗೋಡು ತಿಮ್ಮಪ್ಪರು ಒಬ್ಬ ಹೋರಾಟಕ್ಕೆ ಸಂಬಂಧವಾಗಿ ನಮ್ಮನ್ನು ಸ್ಪಂದಿಸಿದಾರ ಬಿಟ್ರೆ ನಾಯಕನಾಗಿ ಅದು ಇನ್ನೊಂದು ದೃಷ್ಟಿಯಲ್ಲಿ ನಾವು ಅವರಲ್ಲಿ ಬಂದಿದ್ದ ವಿಷಯ ಏನಂದ್ರೆ ರವೀಂದ್ರ ನಾಯ್ಕರು ಕಾಗೋಡು ತಿಮ್ಮಪ್ಪನವರ ಜೊತೆಯಲ್ಲಿ ಹೆಚ್ಚು ಗುರುತಿಸಿಕೊಂಡಿದ್ದೇ ರವೀಂದ್ರ ನಾಯ್ಕರಿಗೆ ಮೂಲವಾಗಿತ್ತು ಅಂತ. ಯಾವ ಹಕ್ಕುಪತ್ರ ಕೊಡ ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಅವರಿಗೆ ಹೆಚ್ಚಿನ ಯಾವುದೇ ಅದೆಲ್ಲ ಕ್ಷುಲ್ಲಕ ವಿಚಾರ, ಇದೆಲ್ಲ ರಾಜಕೀಯದಲ್ಲಿ ಇರೋದು. ಅದು ಕ್ಷುಲ್ಲಕವಾದ ವಿಚಾರಗಳು ಇರಬಹುದು, ಪ್ರಶ್ನೆನೇ ಇಲ್ಲ. ಅದು ನಿಮಗೆ ಅನಿಸ್ತದ? ಇಲ್ಲ, ಅದೆಲ್ಲ ಕ್ಷುಲ್ಲಕವಾಗಿ ಇರಬಹುದು ಅಂತಂದ್ರೆ ಅನಿಸ್ತದೆ. ನಾವು ಆ ರೀತಿಯಾಗಿ ನಾವು ಅದನ್ನು ಚಿಂತನೆ ಮಾಡ್ಲಿಕ್ಕೆ ಹೋಗಿಲ್ಲ. ನಾವು ಕಾಗೋಡು ತಿಮ್ಮಪ್ಪನ ನೋಡುವುದಂದ್ರೆ ಹೋರಾಟಕ್ಕೆ ಒಬ್ಬ ಮಾರ್ಗದರ್ಶಕ. ಪ್ರಾಯಶಃ ನೀವು ಉತ್ತರ ಕನ್ನಡ ಜಿಲ್ಲೆಯ ನಿಮ್ಮ ಪಕ್ಷದ ನಾಯಕರನ್ನ ಹೆಚ್ಚು ಅವ್ರ ಜೊತೆಲಿ ಫೋಟೋ ಬಂದಿದ್ರೆ ನಿಮ್ದು, ರವೀಂದ್ರ ನಾಯ್ಕರಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಒಳ್ಳೆ ಸ್ಥಾನ ಸಿಗ್ತಿತ್ತೇನೋ ಅಂತ. ಅದನ್ನು ನಾವು ಹೋರಾಟವನ್ನು ವೈಯಕ್ತಿಕ ಸಂಘಟನಾತ್ಮಕವಾಗಿ ನಾವು ಬೆಳೆಸ್ಕೊಂಡು ಬಂದಿದ್ದೇವೆ. ಒಂದು ರಾಜಕೀಯವಾಗಿ ನಾವು ಪಕ್ಷ ನನಗೇನೋ ಬೆಂಬಲ ಮಾಡಿಲ್ಲ ಅಂತ ಹೇಳೋದನ್ನು ನಾನು ಒಪ್ಪೋದಿಲ್ಲ. 2008ನೇ ಇಸ್ವಿಯಲ್ಲಿ ನನಗೆ ಶಿರ್ಸಿ ಸಿದ್ದಾಪುರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿರುವಂಥ ಹಿನ್ನೆಲೆಗಳು ಇದೆ. ಕಾಲಾಂತರದಲ್ಲಿ ಸ್ವಲ್ಪ ಈಗಿನ ರಾಜಕೀಯ ಚಟುವಟಿಕೆ ನನಗೆ ಟಿಕೆಟ್ ಕೇಳಿದಾಗೂ ಸಿಗದೇ ಇರಬಹುದು, ಕೊಡದೇ ಇರ್ಬೋದು, ಅಡ್ಡಗಾಲು ಹಾಕಿದವರು ಇರ್ಬೋದು, ಅಥವಾ ತೇಜೋವಧೆ ಮಾಡಲಿಕ್ಕೂ ಪ್ರಯತ್ನ ಮಾಡಿದ್ರೆ ಇರ್ಬೋದು. ಅದನ್ನೇ ಮೌಲ್ಯತೆ ಮಾಡಿ ನಾನು ಪಕ್ಷ ನನ್ನನ್ನು ದೂರ ಇಟ್ಟಿದ್ದೆ, ಸಂಘಟನೆ ಮಾಡಲಿಲ್ಲ, ಗುರುತಿಸಲಿಲ್ಲ. ಇವತ್ತಿಗೂ ರಾಜ್ಯ ಮಟ್ಟದ ನಾಯಕರಲ್ಲಿ ನನ್ನ ಹೋರಾಟ, ನನ್ನ ಪಕ್ಷದ ಸೀಮಿತಿಗೆ ಒಳ್ಳೆ ಭಾವನೆ ಇದೆ, ಗೌರವ ಇದೆ. ಸರ್, ಒಂದು ಸ್ಪಷ್ಟವಾದ ಪ್ರಶ್ನೆಯನ್ನು ಕೇಳ್ತೇನೆ. ಉತ್ತರ ಕನ್ನಡ ಜಿಲ್ಲೆಯ ವರ್ತಮಾನದ ಕಾಂಗ್ರೆಸ್ಸಿನ ಆಗು ಹೋಗು ಅಥವಾ ಪರಿಸ್ಥಿತಿ ನಿಮಗೆ ಸಮಾಧಾನಕರವಾಗಿದೆಯಾ? ಪಕ್ಷದ ಚಟುವಟಿಕೆ ಇದು ನಿರಂತರವಾದ ಒಂದು ಪ್ರಕ್ರಿಯೆ. ನಾನು ಪ್ರಶ್ನೆಯನ್ನು ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ. ನನ್ನ ಪ್ರಶ್ನೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು 4 ಜನ ಶಾಸಕರನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ, ಇನ್ನೊಂದು ನಮ್ಮ ಜೊತೆಗೆ ಇದ್ದಾರೆ. ಹಾಗಾಗಿ ಪಕ್ಷದ ಚಟುವಟಿಕೆಯಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸೋಗಿದಂತ ಕಂಡದಿದ್ರೂ ಸಹಿತ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ, ಅದರಲ್ಲಿ ಪ್ರಶ್ನೆನೇ ಇಲ್ಲ. 4 ಮಂದಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 4 ಮಂದಿ ಶಾಸಕರು ಇದ್ದರೂ ಕೂಡ ಅರಣ್ಯ ಅತಿಕ್ರಮಣ ಹೋರಾಟಕ್ಕೆ ಯಾವುದೇ ರೀತಿಯ ಸಹಕಾರ ಆಗಲಿಲ್ಲ ನಿಮಗೆ. ನಾವು ಶಾಸಕನಿಂದ ಪಕ್ಷದಿಂದ ಅಂತ ಹೇಳುವಂಥ ವಿಷಯಗಳಲ್ಲ. ಅರಣ್ಯ ಕಾಯ್ದೆ ಅಡಿಯಲ್ಲಿ ಮಂಜೂರಿ ಪ್ರಕ್ರಿಯೆಗೆ ನಮ್ಮ ಜೊತೆಯಲ್ಲಿದ್ದಾರೆ. ಅದು ಕೆಲವೊಂದು ಕಾನೂನಾತ್ಮಕವಾಗಿ ಸಮಸ್ಯೆಗಳು ಎದುರಾಗಿರುವಂಥ ಹಿನ್ನೆಲೆಯಲ್ಲಿ ಅದಕ್ಕೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹೆಚ್ಚಿನ ಕೆಲಸಗಳಾಗಬೇಕಿರೋದು ನೈಜ ಸತ್ಯ, ಪ್ರಶ್ನೆನೇ ಇಲ್ಲ. ಅದರೊಳಗೆ ನಾವು ಕಾಂಪ್ರಮೈಸ್, ಇದಕ್ಕೆ ನಾವು ಏಕಾಏಕಿಯಾಗಿ ಮಾತಾಡಿದ್ದೇವೆ, ಸರ್ಕಾರ ಮೇಲೆ ಒತ್ತಡ ತಂದಿದ್ದೇವೆ. ಅರಣ್ಯ ಹಕ್ಕು ಕಾಯ್ದೆಯನ್ನು ನಿಷ್ಪಕ್ಷಪಾತವಾಗಿ ನೇರವಾಗಿ ಜಾರಿಯಾಗಬೇಕು ಅಂತ ಹೇಳಿ ನಾವು ಧ್ವನಿಯನ್ನು ಮಾಡಿದ್ದೇವೆ. ನಮ್ಗೆ ಅವರೆಲ್ಲರೂ ಒಂದು ರೀತಿ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ, ಪ್ರಶ್ನೆನೇನಿಲ್ಲ. ಹಾಗಾಗಿ ಅದರ ಫಲಿತಾಂಶ ಬರುವಲ್ಲಿ ಕೆಲವೊಂದು ವಿಳಂಬವಾಗಿರ್ಬೋದು ಬಿಟ್ಟರೆ ಮತ್ತಿನ್ನೇತರ ಸಮಸ್ಯೆಗಳಲ್ಲ. ಸರ್, ಈಗ 4 ಜನ ಶಾಸಕರಿದ್ದಾರಲ್ಲ, 4 ಜನ ಶಾಸಕರಿದ್ದರೂ ಕೂಡ ರವೀಂದ್ರ ನಾಯ್ಕರ ಹೋರಾಟಕ್ಕೆ
ಪ್ರಯೋಜನ ಆಗ್ತಾ ಇಲ್ಲ. ಇನ್ನೊಂದು ಕಡೆಗೆ ಅತಿಕ್ರಮಣ ಹೋರಾಟದ ವಿಚಾರದ ಬಗ್ಗೆ ನಾನೇನು ಸರ್ಕಾರನ ಅಂತ ಕೇಳ್ತೀರಿ. ಸರ್, ಯಾವ್ದಾದ್ರು ಒಂದು ನಿರ್ಣಯದಲ್ಲಿ ಗಟ್ಟಿಯಾಗಿ ಮಾತನಾಡಬೇಕಲ್ಲ. ಒಂದು ಸರ್ಕಾರ ಮಾಡ್ತದೋ ಇಲ್ಲ ಸರ್ಕಾರದ ಪ್ರತಿನಿಧಿಗಳಾಗಿ MLA-ಗಳಿದ್ದಾರೆ, ಅವರಿಂದ ನೀವು ಭರವಸೆ ತಗೊಳ್ತೀರೋ ಇಲ್ಲ ಪೂರ್ತಿ ಹೋರಾಟದಿಂದನೇ ಮಾಡ್ತೀರಿ? ಮತ್ತೆ ಒಂದು ಮಾತು ಹೇಳ್ತಾನೆ, ಇಲ್ಲಿ ಗೊಂದಲ ಆಗುವಂಥದ್ದು ಅದರೊಳಗೆ ಪ್ರಶ್ನೆನೇ ಇಲ್ಲ. ಶಾಸಕರು, ಆಡಳಿತ ಪಕ್ಷದ ಶಾಸಕರು ಸರ್ಕಾರದ ಭಾಗ. 224 ಶಾಸಕರಿದ್ದಾರೆ ಕರ್ನಾಟಕದಲ್ಲಿ. 114 ವಿಧಾನಸಭಾ ಕ್ಷೇತ್ರದಲ್ಲಿ ಅರಣ್ಯವಾಸಿಗಳಲ್ಲಿ ಡಿಸೈಡೆಡ್ ವೋಟರ್ಸ್. 4 ಜನ ಆಡಳಿತ ಪಕ್ಷರು ಉತ್ತರ ಕನ್ನಡ ಜಿಲ್ಲೆಯಲ್ಲಿದ್ದಾರೆ. ಹೋರಾಟಕ್ಕೆ ಸಂಬಂಧ ಬಂದಾಗ ಆಗಿರ್ಬೋದು, ಕಸ್ತೂರಿರಂಗನ ವರದಿ ಬಂದಾಗ ನಮ್ಮ ಜೊತೆಯಲ್ಲಿ ಧ್ವನಿಯಾಗಿದ್ದಾರೆ. ತಾಂತ್ರಿಕವಾಗಿ ಕಾನೂನಾತ್ಮಕ ಸಮಸ್ಯೆಗಳು ಬಂದಾಗ ಈ ಸಮಸ್ಯೆಗಳಿಗೆ ರವೀಂದ್ರ ನಾಯಕರ ಹೋರಾಟ ವೀಕ್ ಆಗ್ತಾ ಇರೋದೇ ಇಲ್ಲಿ. ಸಮಸ್ಯೆ ಇಲ್ಲ. ನೀವು ಯಾಕೆ ನೀವು ಹೋರಾಟ ವೀಕ್ ಅಂತ ಹೇಳ್ತಿದ್ರಿ? ನಾವು ಒಂದು ಮಾತು, ನನ್ನ ಹೋರಾಟ ಯಾವುದೇ ಸರ್ಕಾರ ಬರಲಿ, ಯಾರೇ ಮುಖ್ಯಮಂತ್ರಿ ಬರಲಿ, ಯಾವುದೇ ಪಕ್ಷಾಧಿಕಾರಿ ಇರಲಿ, ನಮ್ಮ ಹೋರಾಟ ನಿಂತಿಲ್ಲ. ನಾ ಹೇಳಿದಲ್ಲ, ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಇದ್ದಾಗ ಮುರುಡೇಶ್ವರದಿಂದ ಕಾರವಾರವರೆಗೂ ಪಾದಯಾತ್ರೆ ಮಾಡಿದೆ. ಆ ಪಾದಯಾತ್ರೆ ಪ್ರತಿಫಲವಾಗಿ ಒಂದು ಸ್ಪೀಕರ್, ಒಂದು ಕಾಗೋಡು ತಿಮ್ಮಪ್ಪ ಅವರು ಅರಣ್ಯವಾಸಿಗಳು ವಾಸ್ತವ್ಯ ಮಾಡೋದ ಕುರಿತು GPS ಮಾಡ್ತು. ಇವತ್ತು ಏನಾದರೂ ಒಂದು GPS ಆಗಿದೆ ಅಂದರೆ ಅಂದಿನ ಸರ್ಕಾರವಾಗಂತ ಸಿದ್ದರಾಮಯ್ಯ ಅವರು, ಸ್ಪೀಕರ್ ಆಗಿರುವಂಥ ಕಾಗೋಡು ತಿಮ್ಮಪ್ಪರು ನಮ್ಮ ಪಾದಯಾತ್ರೆ ಹೋರಾಟದ ಪ್ರತಿಫಲ ಅಂತ ಹೇಳಿ ಬಯಸ್ತಾ ಇದ್ದಾನೆ. ಇಲ್ಲಿ ನೀವು ಗೊಂದಲ ಸೃಷ್ಟಿಸುವಂಥದ್ದಲ್ಲ. ನಾನು ಪಾರ್ಟ್ ಆ್ಯಂಡ್ ಪಾರ್ಷಿಯಲ್ ಆಫ್ ದ ಕಾಂಗ್ರೆಸ್ ಪರ್ಸನ್, ನೋ ಡೌಟ್. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಿಯುತ ಹುದ್ದೆಯಲ್ಲಿ ಇಲ್ಲದಿದ್ದಾಗ ಅಥವಾ ಪಕ್ಷದಿಂದ ಸ್ಪಷ್ಟತೆಯಲ್ಲಿ ಈ ಕಾನೂನು ಅನುಷ್ಠಾನದಲ್ಲಿ ತೊಡಕಾದಾಗ ನಾವು ಜಾಗೃತಿಯನ್ನು ಮಾಡಿದ್ದೇವೆ. ಹಿಂದೇಟು ಹಾಕಿಲ್ಲ, ಸ್ಪಷ್ಟ ಹೇಳ್ತಾನೆ. ಕೈ ಮನೇಲಿ ಕುತ್ಕೊಂಡಿಲ್ಲ. ಮೊನ್ನೆ ಅಷ್ಟೇ ಒಂದು ದೊಡ್ಡ ಮಾಡ್ತಾ ಇದ್ದೀರಿ. ಮಧ್ಯದಲ್ಲಿ ಆ ಕಸ್ತೂರಿ ರಂಗನ್ ಅಂತ ಹೋದ್ರಿ. ಅದು ಪಾರ್ಟ್ ಆ್ಯಂಡ್ ಪಾರ್ಷಲ್ ಆಫ್ ನಮ್ಮ ಅರಣ್ಯ ಭೂಮಿ ಸಮಸ್ಯೆ. ಇವತ್ತು ಏನಾಗ್ಬಿಟ್ಟಿದೆ, ಕಸ್ತೂರಿ ರಂಗನ್ ಹೋರಾಟ, ನಿಮ್ಮ ಹೋರಾಟವನ್ನು ನೀವೇ ಡೈಲ್ಯೂಟ್ ಮಾಡಿದ್ರಿ ಅಂತ. ಆಗಲ್ಲ. ಅದು ನಮ್ಮ ಅರಣ್ಯವಾಸಿಗಳು ಅತಂತ್ರ ಆಗ್ತಾರೆ. ಅರಣ್ಯವಾಸಿಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಸ್ತೂರಿ ರಂಗನ್ ಬಂದರೆ 43,000 ಅರಣ್ಯವಾಸಿಗಳು ಅತಂತ್ರ ಆಗ್ತಾರೆ. ಸಮಸ್ಯೆಗಳಾಗ್ತಿದೆ. ಕಸ್ತೂರಿ ರಂಗನ್ ಕೇವಲ ಅರಣ್ಯವಾಸಿಗೆ ಸಂಬಂಧಪಟ್ಟಂತಲ್ಲ, ಮಾಲ್ಕಿದಾರರಿಗೂ ಅದು ಸಮಸ್ಯೆವೇ. ಹಂಡೆ ಒಳೆ ಬೆಂಕಿ ಇಟ್ಟಂಗಿಲ್ಲ, ಕೊಳೆ ರೋಗ ಬಂದು ಅಡಿಕೆ ಔಷಧ ಇಡೋಂಗಿಲ್ಲ, ಬಾವಿ ತೆಗೆಯೋಂಗಿಲ್ಲ, ನೀರಿನ ಕಾಲುವೆ. ಇದು ಸಮಸ್ಯೆವಾಗಿರುವುದರಿಂದ ಮತ್ತೆ ಕಸ್ತೂರಿ ರಂಗನ್ ಜಾರಿಗೆ ಬಂದರೆ ಅರಣ್ಯ ಹಕ್ಕು ಕಾಯ್ದೆಯ ಅನುಷ್ಠಾನದಲ್ಲಿ ಸಾಕಷ್ಟು ನಮಗೂ ಹಿನ್ನಡೆ ಆಗ್ತಿರೋ ಕಾರಣಕ್ಕೆ ನಾವು ಭಾಗವಹಿಸಿದ್ದೇವೆ. ಒಂದು ಹಂತದಲ್ಲಿ ರಾಜ್ಯ ಸರ್ಕಾರ ಅದನ್ನು ತಗೊಳ್ಳೋದಿಲ್ಲ ಅಂತ ಆದೇಶ ಮಾಡಿದೆ, ನಿರ್ಣಯ ಮಾಡಿದೆ. ಅದು ಒಂದು ಪಾರ್ಟ್ ಆ್ಯಂಡ್ ಪಾರ್ಷಲ್ ನಮಗೆ ಯಶಸ್ಸೇ. ಇಲ್ಲಿ ನಾವು ಒಂದು ಕಡೆಯಿಂದ ಹಾರಿ ಇನ್ನೊಂದು ಕಡೆ ಹೋಗುವಂಥ ವಿಷಯಗಳೆಲ್ಲ. ಇದು ನಿರಂತರವಾದ ಪ್ರಕ್ರಿಯೆಯಲ್ಲಿ ಅರಣ್ಯವಾಸಿಗಳ ಹಿತ ಕಾಡುವ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಇಶ್ಯೂಗಳು ಮಾಡಿದ್ವಿ. ಅಭಿಯಾನ ಬಂತು, ಅಭಿಯಾನಕ್ಕೂ ನಾವು ವಿರೋಧ ಮಾಡಿದ್ವಿ. ಅಭಿಯಾನ ಬಂದಾಗ ನೈಜ ಅರಣ್ಯವಾಸಿಗಳಿಗೆ ಎಲ್ಲೆಲ್ಲಿ ಸಮಸ್ಯೆಗಳು ಉಂಟಾಗ್ತಿದೆಯೋ ಅಲ್ಲೆಲ್ಲ ಅವ್ರಿಗೆ ಸ್ಪಂದನೆ ಮಾಡಿದ್ದೇವೆ ನಾವು. ಸರ್, ಸಿರ್ಸಿಯಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಬೇಕಾ ಬೇಡ? ಸಿರ್ಸಿಯಲ್ಲಿ ಬೇಕು, ಇನ್ನೊಂದು ಕೊಡಬೇಕು ಹೇಳೋ ಪ್ರಶ್ನೆ ಅಲ್ಲ. ಮೊದಲನೇ ಧ್ವನಿ ಜಿಲ್ಲೆಯಲ್ಲಿ ಒಂದು ಮಲ್ಟಿ ಸ್ಪೆಷಲ್ ಆಸ್ಪತ್ರೆಗಳು ಬೇಕು ಹೇಳೋದನ್ನು. ಎರಡನೇದು, ಹೆಚ್ಚಿನ ಜನರಿಗೆ ಎಲ್ಲ ಅನುಕೂಲ ಆಗ್ತದೆಯೋ ಹೇಳೋ ಕಾರಣಕ್ಕಾಗಿ ಆ ಆಸ್ಪತ್ರೆಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು. ಈ ನಮ್ಮ ನೈಸರ್ಗಿಕ ಒಂದು ನಾವು ನೋಡಿದಾಗ ನಮಗೆ ಘಟ್ಟದ ಕೆಳಗೂ ಒಂದು ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಬೇಕಾಗುತ್ತೆ, ಘಟ್ಟದ ಮೇಲೂ ಬೇಕಾಗ್ತದೆ. ಆ ಲೆಕ್ಕದಲ್ಲಿ ಸಿರ್ಸಿ ಪ್ರಸಕ್ತವಾದ ಸ್ಥಳ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಭಾಳ ಒಳ್ಳೆಯ ವಿಚಾರವನ್ನು ಹೇಳಿದ್ರಿ. ಇದರಿಂದ ಮತ್ತೊಂದು ಪ್ರಶ್ನೆ ಹುಟ್ಕೊಳ್ತದೆ. ಜಿಲ್ಲೆಯ ವಿಭಜನೆಯ ಬಗ್ಗೆ ಅಥವಾ ಶಿರಸಿ ಜಿಲ್ಲೆ ಆಗೋದ್ರ ಬಗ್ಗೆ ನಿಮ್ಮ ನಿಲುವನ್ನು ನೀವು ಇನ್ನೂ ಸ್ಪಷ್ಟಪಡಿಸಿಲ್ಲ. ಈಗ ಜಿಲ್ಲೆಯ ಬಗ್ಗೆ ಅಲ್ಲಲ್ಲಿ ಧ್ವನಿಗಳು ಉದ್ಭವಿಸಿರುವುದು ಕೆಲವೊಂದು ದಶಕದಿಂದ ಸತ್ಯ. ರವೀಂದ್ರ ನಾಯ್ಕರ ಬಗ್ಗೆ ಒಂದು ಆಕ್ಷೇಪ ಇದೆ. ರವೀಂದ್ರ ನಾಯ್ಕರು ಮೂಲ ಕರಾವಳಿ ಜಿಲ್ಲೆಯ ಆ ವಿಷಯಗಳ ಬಗ್ಗೆ ಎರಡನ್ನೂ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಹುಟ್ಟಿರೋದು ಅಥವಾ ನನಗೆ ಜನ್ಮ ಕೊಟ್ಟ ಕ್ಷೇತ್ರ ಅಂಕೋಲೆ ಆಗಿರ್ಬೋದು. ನನ್ನ ಹೋರಾಟಕ್ಕೆ ನನಗೆ ಸ್ಥಳ ಮತ್ತು ಅದಕ್ಕೊಂದು ಕ್ಷೇತ್ರ ಸಿರ್ಸಿ ಅಷ್ಟೇನೆ ಇಲ್ಲ ಸ್ವಾಮಿ. ಈಗ ನಾನು ಹೇಳ್ತಿರೋದು ಅಂತ ಹೇಳಿದ್ರೆ ಆ ಭಾವನೆ ನಾಯಕರಲ್ಲಷ್ಟೇ ಸೀಮಿತವಾಗಿರಬಾರ್ದು. ನನ್ನ ಒಂದಿನ ಉದ್ದೇಶ
ಜಿಲ್ಲೆ ಒಂದಿರಬೇಕು, ಎರಡು ಹೇಳ್ಬೋದು. ಇದು ಜನಾಭಿಪ್ರಾಯವಾಗಿ ಮೂಡಿಸೋ ಕೆಲಸಗಳಾಗಬೇಕು. ಇವತ್ತು ಯಾಕೆ ಯಾರು ಮಾಡ್ಬೇಕು ಸರ್ ಅದನ್ನ? ಯಾಕೆ ಹೇಳೋದು ಕೇಳಿ. ಜನಾಭಿಪ್ರಾಯವನ್ನು ಮೂಡಿಸುವಂತ ಕೆಲಸ ಯಾರು ಮಾಡ್ಬೇಕು? ಜನಾಭಿಪ್ರಾಯ ಮಾಡಬೇಕಾದ ಸಂದರ್ಭದಲ್ಲಿ ಯಾರು ಇದನ್ನು ಮುತುವರ್ಜಿ ವಹಿಸ್ಕೊಂಡಿದ್ದಾರೋ ಈ ಸಂಘಟನೆಗೆ ಅಥವಾ ಈ ವಿಷಯಕ್ಕೆ, ಈ ಒಂದು ವಿಷಯಕ್ಕೆ ಇದೊಂದು ಜನಜಾಗೃತಿ ಆಗಬೇಕಾಗ್ತದೆ, ಜನಾಭಿಪ್ರಾಯ ಮೂಡಬೇಕಾಗ್ತದೆ. ಇವತ್ತಿನವರೆಗೆ ನಮ್ಮ ಗಟ್ಟಿ ಧ್ವನಿ ಆಗಿಲ್ಲ ಹೇಳುವ ಕಾರಣಕ್ಕಾಗಿದ್ರೆ ನಾನು ಕಾಮೆಂಟ್ಸ್ ಮಾಡ್ತಾ ಇಲ್ಲ, ಯಾರು ನಾಯಕರನ್ನ ವಿರುದ್ಧ ಮಾತಾಡ್ತಾ ಇಲ್ಲ ಅಥವಾ ಅವರು ವೈಫಲ್ಯ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಬರಬೇಕಾಗಿರೋದಂದ್ರೆ ಜನಾಭಿಪ್ರಾಯವನ್ನು ಮೂಡಿಸುವ ದಿಶೆಯಲ್ಲಿ ನಾವು ಇನ್ನೂ ಕೆಲಸಗಳನ್ನು ಮಾಡಬೇಕಾಗಿದೆ. ಆ ದಿಶೆಯಲ್ಲಿ ಕ್ರಮ ಮಾಡಬೇಕಾಗಿದೆ ಅಂತ ನೀವು ಹೇಳ್ತೀರಿ. ಆದರೆ ಇಷ್ಟು ದಿವಸ ನಿರಂತರವಾಗಿ ನಡೀತಾ ಇರುವಂತ ಶಿರ್ಸಿ ಜಿಲ್ಲಾ ಏನು ಹೋರಾಟ ಇದೆ ಅದರಲ್ಲಿ ರವೀಂದ್ರ ನಾಯ್ಕರು ಎಲ್ಲೂ ಕಾಣಿಸ್ಕೊಳ್ಳಿಲ್ಲ. ಒಂದು ಮಾತು ಹೇಳ್ತಾನೆ ಕೇಳಿ. ನೀವೇ ಒಂದು ಕಡೆ ಹೇಳ್ತೀರಿ ಇವತ್ತು ಆ ಹೋರಾಟ ಮಾಡಿದ್ರಿ, ನಿನ್ನೆ ಈ ಹೋರಾಟ ಮಾಡಿದ್ರಿ, ಇನ್ನೊಂದು ಅದಕ್ಕೆ ವ್ಯವಸ್ಥಿತವಾಗಿ ಒಂದು ಸಂಘಟನೆಗಳು ಇದ್ದಾಗ ಅಂದ್ರೆ ಈಗ ಯಾರು ಹೋರಾಟ ಮಾಡ್ತಾ ಇದ್ದಾರೆ ಅವರು ವ್ಯವಸ್ಥಿತವಾಗಿ ಹೋರಾಟವನ್ನು ಮುನ್ನಡೆಸ್ತಿಲ್ಲ ಅಂತ ನಮ್ಮ ಆಪಾದನೆ ಅಲ್ಲ, ಆರೋಪವಲ್ಲ, ಅಥವಾ ಅದರ ಬಗ್ಗೆ ನಾನು ಯಾವುದೇ ರೀತಿ ತೇಜೋವಧಿ ಮಾಡುವಂಥದ್ದಲ್ಲ. ನನ್ನ ಮೂಲ ಪ್ರಶ್ನೆ ಅಂತ ರವೀಂದ್ರ ನಾಯ್ಕ ನನ್ನ ಹೋರಾಟ ಏನಂತ ಹೇಳಿದ್ರೆ ಮೂಲಭೂತವಾಗಿ ಜಿಲ್ಲಾ ಹೋರಾಟದ ವಿಚಾರದಲ್ಲಿ ರವೀಂದ್ರ ನಾಯ್ಕರಿಗೆ ಸಿಗಬೇಕಾದ ಪ್ರಾತಿನಿಧ್ಯ ಸಿಗಲಿಲ್ಲ. ಅಪ್ಪ ನಾವು ಹುದ್ದೆ ಬೇಜಸ್ ಹೋದವಂತವಲ್ಲ ರೀ, ನನಗೆ ಅವಶ್ಯಕತೆ ಇಲ್ಲ ರೀ. ನಾನು ಕೇಳ್ತಿರೋದಂದ್ರೆ ಆ ಅಭಿಪ್ರಾಯ ಪಕ್ವತೆಯನ್ನು ಬೆಳೆದಿಲ್ಲ. ನಾನು ಹೇಳ್ತಿರೋದು ಈ ಅರ್ಥದಲ್ಲಿ ಪಕ್ವತೆ ಬೆಳೆಸಬೇಕು. ನೋಡಿ, ಶಿರ್ಸಿ ಜಿಲ್ಲೆ ಆಗಬೇಕು ಹೇಳುವಾಗಲೇ ಯಲ್ಲಾಪುರ ಕೇಂದ್ರ ಸ್ಥಳ ಯಲ್ಲಾಪುರ ಮಾಡಬೇಕು ಹೇಳೋದು. ನಾನು ಹೇಳ್ತಿರೋದಂದರೆ ಅದಕ್ಕೆ ಒಂದು ಸಾಮರಸ್ಯ ಬೆಳೆಸ್ಕೋಬೇಕು, ಅದಕ್ಕೊಂದು ತಾತ್ವಿಕ ಹಿನ್ನೆಲೆಯಲ್ಲಿ ರೂಪಿಸಬೇಕು. ಜಿಲ್ಲೆಯ ಅವಶ್ಯಕತೆ ಬಗ್ಗೆ ನಾವು ಜನಾಭಿಪ್ರಾಯವನ್ನು ಮೂಡಿಸ್ಕೊಳ್ಬೇಕು. ನಂತರ ಮೇಲೆ ಸರ್ಕಾರ ಇವತ್ತು ನಾವು ಹೇಳ್ತೇವೆ ಇಷ್ಟು ವರ್ಷ ಆಯಿತು ಅಂತ ಹೇಳಿದ್ರೆ, ನಾವು ಅರಣ್ಯವಾಸಿಗಳು ಇಷ್ಟು ದೊಡ್ಡ ಬೃಹತ್ತವಾದ ಹೋರಾಟ ಮಾಡೋದು ಸಹಿತ ಇವತ್ತಿಗೂ ಪೂರ್ಣ ಪ್ರಮಾಣದ ಸರ್ಕಾರ ಮೇಲೆ ಒತ್ತಡ ಹಾಕ್ಲಿಕ್ಕೆ ಆಗ್ತಾ ಇಲ್ಲ. ಅರ್ಥ ಮಾಡ್ಕೊಳ್ಬೇಕಾಗಿದೆ, ಇದು ಮೂಲಭೂತ ಬದುಕಿನ ಸಮಸ್ಯೆ. ಅದೇ ರೀತಿ ಜಿಲ್ಲೆ ಸಮಸ್ಯೆಗಳು ಬಂದಾಗ ಒಂದು ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ನೇರವಾಗಿ ಇರಬೇಕು, ಒಂದು. ಎರಡನೇದು ಜನಾಭಿಪ್ರಾಯಗಳು ಸರ್ಕಾರ ಮೇಲೆ ಒತ್ತಡ ತರುವುದಿಲ್ಲ ಆಗಬೇಕು. ಇದು ಈ ದಿಶೆಯಲ್ಲಿ ನಮಗೆ ಅಭಿಪ್ರಾಯ ಮೂಡಿಸುವ ಕೆಲಸಗಳಾಗಬೇಕಾಗಿದೆ. ಸರ್, ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಸಿರ್ಸಿಗೆ ಬೇಕು ಅಂತ ಹೇಳ್ತೀರಿ ನೀವು. ಆದರೆ ಹಾಸ್ಪಿಟ್ಲು ಬಗ್ಗೆ ಏನು ಪ್ರಯತ್ನ ಮಾಡಿದ್ದೀರಿ ನೀವು? ಅಲ್ಲಿ ಏನಾಗಿದೆ ಅಂದರೆ, ಏನು ಮಾತಾಡಿದ್ರಿ? ಈಗ ಏನಾಗಿದೆ ನೀವು ಅರ್ಥ ಮಾಡ್ಕೊಳ್ಳುವಂಥದ್ದು ಅಂದರೆ, ಸರ್ಕಾರದ ಪಾಲಿಸಿಗಳಿರ್ತದೆ. ಸರ್ಕಾರ ಪಾಲಿಸಿಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲು ಮಾಡ್ಕೋಬೇಕಿದ್ರೆ ಈಗಿನ ಸರ್ಕಾರದ ನಾರ್ಮ್ಸ್ ಪ್ರಕಾರ ಗೌರ್ಮೆಂಟ್ ಹಾಸ್ಪಿಟ್ಲು ಎಲ್ಲಿರ್ತದೆಯೋ, ಎಲ್ಲಿ ಮೆಡಿಕಲ್ ಕಾಲೇಜ್ ಇರ್ತದೋ ಅಲ್ಲಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಇದು ಗೌರ್ಮೆಂಟ್ ನಾರ್ಮ್ಸ್. ಅದನ್ನು ಬಿಟ್ಟು ಹೊರತಾಗಿ ಅದರ ಮೇಲೆ ಒತ್ತಡವನ್ನು ತರಬೇಕು ಅನ್ನೋದಾಗಿದ್ದರೆ ಒಂದು ರಾಜ್ಯಕ್ಕೆ ಇಚ್ಛಾಶಕ್ತಿ ಬೇಕಾಗ್ತದೆ. ಇವತ್ತು ಕರ್ನಾಟಕದ ಯಾವುದೇ ಜಿಲ್ಲೆಯಲ್ಲೂ ಮಲ್ಟಿ ಸ್ಪೆಷಲ್ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜ್ ಇಲ್ಲದಿರುವಂಥ ಕ್ಷೇತ್ರದಲ್ಲಿ ಮಲ್ಟಿ ಸ್ಪೆಷಲ್ ಸರ್ಕಾರ ಕೊಟ್ಟಿಲ್ಲ. ಇಲ್ಲಿ ಎರಡಾಗಬೇಕು, ಒಂದೇ ಸರ್ಕಾರ ಮಾಡಬೇಕು, ಇಲ್ಲ ಖಾಸಗಿಯವರು ಮಾಡಲಿಕ್ಕೆ ಸರ್ಕಾರ ನೆರವಾಗಬೇಕು. ಅದು ಬಹಳ ಮುಖ್ಯವಾಗಿರುವಂಥದ್ದು. ಶಿರಸಿಯ ಅಭಿವೃದ್ಧಿ ನಿಮಗೆ ಸಮಾಧಾನವನ್ನು ತಂದಿದೆಯಾ? ನಾನು ಒಟ್ಟಾರೆಯಾಗಿ ಹೇಳುವಂಥ ವಿಷಯ ಅಂತ ಹೇಳಿದ್ರೆ, ಇಡೀ ಜಿಲ್ಲೆಗೆ ನಾವು ಸಂಬಂಧಪಟ್ಟಾಗ ನೋಡಬೇಕು ಅನ್ನೋದಿದ್ದಾಗ ಶಿರ್ಸಿ ಒಂದೇ ನೋಡಲಿಕ್ಕೆ ಸಾಧ್ಯತೆ ಇಲ್ಲ. ಇವತ್ತು ಸಮಸ್ಯೆಗಳು ಏನಾಗಿಬಿಟ್ಟಿದೆ ನಮ್ಮ ಜಿಲ್ಲೆಯಲ್ಲಿ 70% ಅರಣ್ಯ ಪ್ರದೇಶಗಳಿದೆ. ಈ ಅರಣ್ಯ ಪ್ರದೇಶದಲ್ಲಿ ಸಾರ್ವತ್ರಿಕವಾಗಿ ಯಾವುದೇ ನಾವು ಇಂಡಸ್ಟ್ರಿಸ್ಟಾಗಿ ಉದ್ಯೋಗಕ್ಕೆ ಬರಲಿಕ್ಕೆ ಸಾಧ್ಯತೆಗಳಾಗ್ತಾಯಿಲ್ಲ. ಈ ಕಡೆಗೆ ಮಲ್ಟಿ ಸ್ಪೆಷಲ್ ಆಸ್ಪತ್ರೆ ಬಗ್ಗೆ ವಿಚಾರ ಮಾಡಿದ್ರೆ ತಾಂತ್ರಿಕ ದೋಷದಿಂದ ನಮ್ಮಲ್ಲಿ ಉಂಟಾಗ್ತಾ ಇದೆ. ಇನ್ನೊಂದು ಕಡೆಗೆ ನಿರುದ್ಯೋಗಿ ಯುವಕರುಗಳಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದಿದ್ರೆ ಯಾವುದೇ ರೀತಿಯ ಎಲ್ಲ ಪಲಾಯನವಾದಿಗಳಾಗಿ ಕೇಂದ್ರ ಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದಾರೆ. ಒಟ್ಟಾರೆ ಏನಾಗಿದೆ ಅಂದರೆ, ಒಟ್ಟಾರೆ ಆಗಿದೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಯುವಕರೇ ಇಲ್ಲಾಗ್ಬಿಟ್ಟಿದ್ದಾರೆ ಜೀವನಕ್ಕಾಗಿ ಅಥವಾ ಹಾಗಾಗಿ ನಾವು ಕೇವಲ ಶಿರ್ಸಿಯನ್ನು ಕೇಂದ್ರೀಕರಿಸಿ ನಾವು ಮಾತಾಡ್ಲಿಕ್ಕೆ ಆಗುವುದಿಲ್ಲ. ಇವತ್ತು ಎಷ್ಟೇ ಮಟ್ಟಿಗೆ ಆಗಿದೆ ಅಂದರೆ, ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ಮಾಡಬೇಕಂದ್ರೆ ಎಲ್ಲ ಇವತ್ತು ಪ್ರೈವೇಟ್ ಪೋರ್ಟ್ಗಳೆಲ್ಲ ಬರ್ತಾ ಇದೆ. ಈ ಕಡೆಗೆ ಪ್ರದೇಶ ಮಾಡಬೇಕಾದ್ರೆ ಅರಣ್ಯ ಪ್ರದೇಶಗಳು ಬರ್ತದೆ. ಆ ಕಡೆಗೆ ನಾವು ಮಾಡಬೇಕಂದ್ರೆ CRZಗಳು ಬರ್ತಾ ಇದೆ. ಇಲ್ಲಿ 5 ಹೈಡ್ರೋ ಪ್ರಾಜೆಕ್ಟ್ ಯೋಜನೆಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಬಂದಿದೆ. ಇಡೀ ಜಿಲ್ಲೆಯಲ್ಲಿ ಇವತ್ತು ಒಂದು ರೀತಿಯ ನಿರಾಶ್ರಿತ ಜಿಲ್ಲೆ ಆಗುವ ಸಂದರ್ಭ ಬಂದಿದೆ. ಅದನ್ನ ಮೂಲವಾಗಿ ಚಿಂತನೆ ಮಾಡಬೇಕಾಗಿದೆ. ಬರೀ
ಶಿರ್ಸಿ ಅಲ್ಲ. ಇವತ್ತು ಒಂದು ಮಾತು ಹೇಳ್ತಾನೆ, 85,000 ಕುಟುಂಬಗಳು ಅರಣ್ಯದಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಒಂದು ಪ್ರತಿಭಟನೆ ಆದೇಶ ಆಯಿತು ಅಂದರೆ 85,000 ಇವತ್ತು 75,000 ಕುಟುಂಬಗಳು ನಿರಾಶ್ರಿತರಾಗ್ತಾರೆ. ಕೈಗಾದಲ್ಲಿ ನಿರಾಶ್ರಿತರಾಗಿದ್ದಾರೆ, ಶ್ರೀಬಣ್ಣಲ್ಲಾಗಿದ್ದಾರೆ, ಕೊಂಕಣ ರೈಲ್ವೆಲಾಗಿದ್ದಾರೆ. 5 ಹೈಡ್ರೋ ಪ್ರಾಜೆಕ್ಟ್ ಯೋಜನೆಯಿಂದ ನಿರಾಶಾಗಿ ಭೂಮಿಯನ್ನು ಕಳ್ಕೊಂಡಿದ್ದಾರೆ. ಇವತ್ತು ತಾತ್ವಿಕವಾಗಿ ನಾವು ವಿಚಾರ ಮಾಡಬೇಕಾಗಿದೆ. ನಿಮ್ಮ ಅಭಿಪ್ರಾಯ ಏನು? ಈಗ ನಿಮ್ಮ ಅಭಿಪ್ರಾಯ, ಉತ್ತರ ಕನ್ನಡ ಜಿಲ್ಲೆ ಅಭಿವೃದ್ಧಿ ಆಗಲಿಲ್ಲ ಅನ್ನೋದು ಅಥವಾ ಆಗ್ತಾ ಇದೆ ಅನ್ನೋದು? ಉತ್ತರ ಕನ್ನಡ ಜಿಲ್ಲೆಗೆ ಅಭಿವೃದ್ಧಿಗೆ ಅರಣ್ಯ ಪ್ರಮಾಣ 80% ಇರೋದು ಮೊದಲ ನಮಗೆ ಅಡೆತಡೆ. ಅರಣ್ಯ ಪ್ರಮಾಣ 80% ಇರೋದು ಅದು ನಷ್ಟವೋ ಲಾಭವೋ? ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇಡೀ ಜಿಲ್ಲೆ ಭೌಗೋಳಿಕವಾಗಿ 10,575 ಚದರ ಕಿಲೋಮೀಟರ್ ಇದೆ. 10,575 ಚದರ ಕಿಲೋಮೀಟರ್ಲಿ 8,500ಗಳು ಅರಣ್ಯನೇ ಇದೆ. ಇರುವಂತ ಒಂದು ಮಾತು ಹೇಳ್ತಾನೆ, ತಾಂತ್ರಿಕವಾಗಿ ಹೇಳ್ತಾನೆ, 2,000 ಚದರ ಕಿಲೋಮೀಟರ್ಲಿ 14 ಲಕ್ಷ ಜನಸಂಖ್ಯೆ ಇವತ್ತು ವಾಸ್ತವ್ಯ ಮಾಡ್ತಿದ್ದಾರೆ. ಈ ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರಕ್ಕೆ ಇಲ್ಲಿ ಬರ್ತಾ ಇದ್ದೇವೆ. ಇರುವಂಥ 2,000 ಚದರ ಕಿಲೋಮೀಟರಲ್ಲಿ ವಾಸ್ತವ್ಯ ಮಾಡ್ತಿರೋ, ಸಾಗುವಳಿ ಮಾಡ್ತಿರೋ, ಹೈನುಗಾರಿಕೆ ಮಾಡ್ತಿರೋ, ಇಂಡಸ್ಟ್ರಿಯಲ್ಲಿ ಮಾಡ್ತಿರೋ, ಏನು ಮಾಡ್ತೀರಿ? ಇದು ಭಾಳ ದೊಡ್ಡ ತಾತ್ವಿಕ, ಇದರ ಬಗ್ಗೆ ಚಿಂತನೆ ಇವತ್ತು ಇನ್ನೂ ಆಗಿಲ್ಲ. 85,000 ಕುಟುಂಬಗಳನ್ನ ಹೊರಗೆ ಹಾಕ್ತೀವಿ ಅಂತೇಳಿ ಹಂತಂತ ಹೊರಗೆ ಹಾಕ್ತೀವಿ ಅಂತ ರಾಜ್ಯ ಸರ್ಕಾರ ಅಫಿಡವಿಟ್ ಹಾಕ್ಬಿಟ್ಟಿದ್ದಾರೆ. 70,000 ಕುಟುಂಬಗಳಿಗೆ ಎಲ್ಲ ಹಾಕ್ತೀರಿ ಸ್ವಾಮಿ ನೀವು ಹೊರಗೆ ಹಾಕ್ತೀರಿ? ಅರಬ್ಬಿ ಸಮುದ್ರ ಬಿಸಾಡ್ತೀರಾ? ನೀವು ಕೊಡ್ತಾ ಇಲ್ವಲ್ಲ ಅಲ್ಲಿ, ನೀವು ಆ ಕುಟುಂಬಗಳಿಗೆ ಅನ್ನ ಕೊಡ್ತಾ ಇಲ್ವಲ್ಲ ಸರ್? ಅನ್ನ ಕೊಟ್ಟರೆ ಉಳಿತಾರೆ ಸರ್. ಹೌದ್ರಿ, ಭೂಮಿ ಕೊಡ್ಬೇಕ್ರಿ ಸ್ವಾಮಿ. ಮೊದ್ಲ ಕೊಡೋದು ಭೂಮಿ ಕೊಡಬೇಕಲ್ಲ, ಭೂಮಿ ಅದ್ರ ಬಗ್ಗೆ ಚಿಂತನೆ ಆಗ್ಬೇಕು. ಒಂದು ಮಾತು ಹೇಳ್ತಾನೆ, ಸರ್ಕಾರ ಭೂಮಿಯನ್ನ ಮಂಜೂರಿ ಕೊಡದೇ ಇದ್ರು ಅವರನ್ನ ಎತ್ತಂಗಡಿ ಮಾಡ್ಲಿಕ್ಕಂತೂ ಸಾಧ್ಯ. ಯಾರು ಹೇಳಿದ್ರು ಸ್ವಾಮಿ? ಯಾರು ಹೇಳಿದ್ರು ಸರ್? ಮಾಡೋದಲ್ಲ, ಮಾಡ್ತಾರ್ರಿ. ಮೊನ್ನೆ ಪಂಜಾಬ್ದಲ್ಲಿ ಫರೀದಾಬಾದ್ ಅಲ್ಲಿ ಮಾಡಿದ್ರಲ್ಲ, 20,000 ಕುಟುಂಬಗಳನ್ನ 3 ತಿಂಗಳಲ್ಲಿ ಕುಳ್ಳಾಪಡಿಸಿ ಸ್ಯಾಟಲೈಟ್ ಫೋಟೋ ತೆಗೆದು ಸುಪ್ರೀಂ ಕೋರ್ಟಿಗೆ ಕೊಟ್ಟರು. ನೋಡಿ, ಒಂದು ಮಾತು ಹೇಳ್ತಾನೆ, ಇದು ರಾಂಗ್ ಇಂಟರ್ಪ್ರಿಟೇಷನ್. ನೀವು ಒಪ್ಪೋದಿಲ್ಲ, ಹೇಳೋದಕ್ಕೆ ನಾನು ರಾಂಗ್ ಇಂಟರ್ಪ್ರಿಟೇಷನ್. ಇಲ್ಲಿ ಏನಿದೆ ಅಂದ್ರೆ, ಅರಣ್ಯ ಭೂಮಿಯಲ್ಲಿ ಕೇಂದ್ರ ಸರ್ಕಾರದ ಪರವಾನಗಿ ಇಲ್ಲದೆ ಯಾವುದೇ ಭೂಮಿಯಲ್ಲಿ ಯಾರೇ ಅರಣ್ಯವಾಸಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಕಾನೂನು, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್. ನಾಳೆ ನಾನು ಹಾಜರಾಗಿರುವಂಥ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಅರಣ್ಯವಾಸಿಗಳ ತಿರಸ್ಕಾರ ಅದನ್ನು ಹೊರಗೆ ಹಾಕಿ ಅಂತೇನಾದ್ರು ಆದೇಶ ಆಯ್ತಂದ್ರೆ, ಈ ನಮ್ಮ ಉತ್ತರ ಕನ್ನಡದಲ್ಲಿ ಯಾವ ಅನಧಿಕೃತ ಅತಿಕ್ರಮಣದಾರಂತಾಗಿ ಈ ಅನಧಿಕೃತ ಅತಿಕ್ರಮಣ ಉಳಿಲಿಕ್ಕೆ ಯಾವುದೇ ಕಾನೂನು ಬೆಂಬಲ ಇಲ್ಲ. 69,733 ಕುಟುಂಬಗಳು ಈಗ ಅರಣ್ಯ ಅತಿಕ್ರಮಣದ ಅರ್ಜಿಗಳು ತಿರಸ್ಕಾರ ಆಗಿದೆ. ಎಲ್ಲ ನಿರಾಶ್ರಿತರಾಗಬೇಕಾಗ್ತದೆ. ಇಲ್ಲಿ ಪ್ರಶ್ನೆ ಹೇಗಿದೆ, 22,000 ಕುಟುಂಬಗಳು, ಇನ್ನೂ ಒಂದು ಫೋಕಸ್ ಮಾಡ್ತಿದ್ದಾನೆ, 22,000 ಕುಟುಂಬಗಳು ಕಂದಾಯ ಅತಿಕ್ರಮಣದಾರಿದ್ದಾರೆ. ಅದಲ್ಲ, ಈಗ ನೀವು ಒಂದು ಕಡೆಗೆ ಆ ಅತಿಕ್ರಮಣದಾರರು ಅವ್ರ ಕಷ್ಟ ಸುಖವನ್ನು ಮಾತಾಡ್ತೀರಿ, ಇನ್ನೊಂದು ಕಡೆಗೆ ಇಲ್ಲಿ ಜಿಲ್ಲೆ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳ್ತೀರಿ. ಇವತ್ತು 70-80% ಏನು ಅರಣ್ಯದ ಪ್ರದೇಶ ಇದೆ, ಇದು ನಿಸರ್ಗ ಕೊಟ್ಟಂಥ ಸಂಪತ್ತು. ಈ ಸಂಪತ್ತನ್ನು ಸರಿಯಾಗಿ ಬಳಕೆ ಮಾಡಿಕೊಂಡ್ರೆ ಯಾಕೆ ಈ ಜಿಲ್ಲೆ ಹಿಂದುಳಿಲಿಕ್ಕೆ ಸಾಧ್ಯ ಇದೆ? ಯಾಕೆ ಸಾಧ್ಯ ಇದೆ? ನೀವು ಕೇವಲ ಅರಣ್ಯ ಅತಿಕ್ರಮಣದ ಬಗ್ಗೆ ಮಾತಾಡ್ತೀರಿ, ಈ ಜಿಲ್ಲೆಯ ಟೂರಿಸಂ ಬಗ್ಗೆ ನೀವು ಏನಾದ್ರು ಮಾತಾಡ್ತಾ ಇದ್ದೀರಿ? ಈ ಜಿಲ್ಲೆಯ ಟೂರಿಸಂ ಬಗ್ಗೆ ಮಾತಾಡ್ತಾ ಇದ್ದೀರಾ? ಈ ಜಿಲ್ಲೆ ಸಮಸ್ಯೆ ಅಂತ ಕೇಳಿ ನೀವು ಮಾತಾಡ್ಲಿಕ್ಕೆ ಕೊಡೋದಿಲ್ಲ. ನೀವು ನಿಮ್ಮ ಪ್ರಸ್ತಾಪ ಮಾಡ್ತಿದ್ರೆ ನಾನು ಅದೇ ಹೇಳ್ತಿರೋದು, ಟೂರಿಸಂ ಡೆವಲಪ್ಮೆಂಟ್ ಮಾಡ್ಬೇಕಾದ್ರೆ CRZ ಬರ್ತಾ ಇದೆ. ಅರಣ್ಯ ಭೂಮಿಯಲ್ಲಿ ಮಾಡಬೇಕಿದ್ರೆ ಅರಣ್ಯ ಜಾಗದಲ್ಲಿ ಹೋಗಬಾರ್ದು, ಪರ್ಮಿಷನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಉದ್ಯೋಗ ಮಾಡ್ಬೇಕಂತ ಹೇಳಿದ್ರೆ ಪರ್ಮಿಷನ್ ಸಿಗುವುದಿಲ್ಲ. ಅಭಿವೃದ್ಧಿ ಮಾಡಬೇಕು ಅನ್ನೋದಿದ್ರೆ ಆರ್ಥಿಕ ಉತ್ಪನ್ನಗಳಿಲ್ಲ. ನಿರುದ್ಯೋಗಿ ಯುವಕರಿಗೆ ಸ್ವಂತ ಬದುಕಲಿಕ್ಕೆ ಅವಕಾಶಗಳಿಲ್ಲ. ಹೆಂಗೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯತೆ ಇದೆ? ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅನ್ನೋದಿದ್ರೆ ಸರ್ವೋದಕ ದೃಷ್ಟಿಯಲ್ಲಿ ನೋಡಬೇಕು. ಅದಕ್ಕೆ ಸ್ವಲ್ಪ ಸ್ಪೆಷಲ್ CRZ ಬಗ್ಗೆ ನಾನು ನೀವು ಮಾತಾಡಿದೆ. ಕೇರಳದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಂಡ್ರಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಾಡ್ಕೊಂಡ್ರಿ. ಉತ್ತರ ಕನ್ನಡ ಜಿಲ್ಲೆ ಅಂತ ನೈಸರ್ಗದಿಂದ ಸಾವಿರಾರು ಯುವಕರು ಬದುಕಲಿಕ್ಕೆ ಸಾಧ್ಯ ಇದೆ. ಇವತ್ತು ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಉತ್ತರ ಕನ್ನಡ ಜಿಲ್ಲೆ ಶಾಪ ಆಗ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಮತ್ತು ಅಂಕೋಲಾ ತಾಲೂಕಿನ ಗಡಿಭಾಗ ಪ್ರದೇಶ ಏನಿದೆ, ಇದು ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾದ ನಿಸರ್ಗದ ಸೌಂದರ್ಯ ಇದೆ ಅಲ್ಲಿ. ಯಾರು ಮಾಡಬೇಕು? ಅಲ್ಲಿ ಯಾರು ಮಾಡಬೇಕು ಸ್ವಾಮಿ? ಯಾಣ ಇದೆ, ಮಾಡಬೇಕಾದವ್ರು ಇದೆ, ವಿಭೂತಿ ಕತೆ ಹೇಳ್ತಾ ಕೂತ್ಕೊಂಡು ಮಾಡ್ಬೇಕಾದವ್ರು ಯಾರು?
ಯಾರು ಮಾಡಬೇಕು? ನಿಮ್ಮ ಸರ್ಕಾರ ಪಕ್ಷದ ಅಧಿಕಾರದಲ್ಲಿ ನಿರ್ಲಕ್ಷ್ಯ ಇದೆಯಲ್ಲ ಮಾಡಬೇಕು. ಸರ್. ಸರ್ಕಾರ ನಿಮ್ಮದೇ ನಿರ್ಲಕ್ಷ್ಯ ಜನ ಮಾಡಬೇಕು. ನಾಲ್ಕು ಜನ ಇದ್ದಾರಲ್ಲ ಸರ್. ಹೌದ್ರಿ, ಈಗ ನಾನು ಒಬ್ಬರಿಂದ ಹೇಳೋದು, ನಾನು ಇವತ್ತು ನೀವು ಪಕ್ಷದಲ್ಲಿ 40 ವರ್ಷದಿಂದ ಕಾರ್ಯಕರ್ತರಿದ್ದೀರಲ್ಲ. ನಾನು ಮಾತಾಡ್ತಾ ಇರೋದು ಜಿಲ್ಲೆಯ ಅಭಿಮಾನದಿಂದ ಅಭಿವೃದ್ಧಿ ದೃಷ್ಟಿಯಲ್ಲಿ ಮಾತಾಡ್ತಿದ್ದಾನೆ, ಯಾವುದೇ ವಕ್ತರಂಗ ಮಾತಾಡ್ತಾ ಇಲ್ಲ. ನಾನು ಕೇಳ್ತಾ ಇರೋದು, ನೀವು ಮಾಧ್ಯಮದ ಎದುರಿಗೆ ಮಾತಾಡ್ತೀರಿ, ಮಾಧ್ಯಮದ ಎದುರಿಗೆ ಮಾತಾಡ್ತಿದ್ದೇವೆ. ಪಕ್ಷದಲ್ಲಿ ಈಗ ಆ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮ ಸಚಿವರಿಗೆ ನಾವು ಮಾತಾಡಿದ್ದೇನೆ. ಮಾತಾಡಿದಾಗ ಅದಕ್ಕೊಂದು ಥಿಂಕ್ ಟ್ಯಾಂಕ್ ಒಂದು ಟೀಮ್ ರಿಜಿಸ್ಟರ್ ಮಾಡಿದ್ರೆ ನಿಮ್ಮಂತವರು ಪಕ್ಷದಲ್ಲಿ ಸರಿಯಾಗಿ ನಿರ್ಣಯವನ್ನ ಅಥವಾ ನಿಮ್ಮ ಮಾತನ್ನ ವಾದ ಮಾಡಿದ್ರೆ ಪಕ್ಷ ಆ ಮಾತನ್ನ ತೆಗೆದುಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ರವೀಂದ್ರ ನಾಯ್ಕರಿಗೆ ಕೇವಲ ರವೀಂದ್ರ ನಾಯ್ಕರು ಅನ್ನೋ ಬಲ ಅಲ್ಲ, ರವೀಂದ್ರ ನಾಯ್ಕರ ಹಿಂದೆ ಒಂದು ದೊಡ್ಡ ಜನಶಕ್ತಿ ಇದೆ, ರವೀಂದ್ರ ನಾಯ್ಕರ ಜೊತೆಯಲ್ಲಿ ಒಂದು ದೊಡ್ಡ ಸಿದ್ಧಾಂತ ಇದೆ. ಇಷ್ಟೆಲ್ಲ ಇದ್ದುಕೊಂಡು ರವೀಂದ್ರ ನಾಯ್ಕರು ತಾನು ಬಡವ, ತನ್ನಿತ್ರ ಏನೂ ಆಗೋದಿಲ್ಲ ಅಂತಾರೆ. ಇದು ಏನು ನ್ಯಾಯನ ಸರ್ ಇದು? ನ್ಯಾಯನ ಸರ್ ಇದು? ನಾವೇನು ಮಾಡಬೇಕು? ಇದನ್ನು ಸರ್ಕಾರಕ್ಕೆ ನಾವು ಮನದಟ್ಟಣೆ ಮಾಡುವಂಥ ಸಂದರ್ಭ ಸರ್. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾನು ನಿಮ್ಗೆ ಹೇಳ್ಬೇಕಾಗಿಲ್ಲ, ಪ್ರಜಾಪ್ರಭುತ್ವದಲ್ಲಿ ಜನಸಂಖ್ಯೆ ಜನಬಲದ ಎದುರಿಗೆ ಯಾವ ಬಲವೂ ನಡೆಯೋದಿಲ್ಲ. ನಿಮಗೆ ಗೊತ್ತುಂಟದು. ಇಲ್ಲಿ ದೊಡ್ಡ ದೌರ್ಬಲ್ಯ, ಇಲ್ಲಿ ದೊಡ್ಡ ದೌರ್ಬಲ್ಯ ಏನಾಗಿದೆ ಅಂತ ಹೇಳಿದ್ರೆ, ಉತ್ತರ ಕನ್ನಡ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಸೌಮ್ಯವಾದ ಜಿಲ್ಲೆ, ಸೌಮ್ಯ ಜನರ ಜಿಲ್ಲೆ. ನಮ್ಮಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಸಾಕಷ್ಟು ದೊಡ್ಡ ಹೆಸರುಗಳು ಮಾಡಿರುವಂಥದ್ದು. ನಮಗೆ ಸಮಸ್ಯೆಗಳಾಗಿದೆ ಅಂದರೆ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಸ್ಪಷ್ಟವಾದ ನೀಲಿ ನಕ್ಷೆ ಆಗಬೇಕಾಗಿದೆ ಸರ್. ಇಲ್ಲಿ ಒಂದಿದೆ, ಒಂದು ಮಾತು ತುಂಬಾ ಹಿಂದಿಂದ ಕೇಳ್ಬರ್ತಾ ಇದ್ದದ್ದು. ಪಾಪ ರವೀಂದ್ರ ನಾಯ್ಕರ ಹತ್ರ ದುಡ್ಡಿಲ್ಲ, ಹಾಗಾಗಿ ಪಕ್ಷ ಟಿಕೆಟ್ ಕೊಡ್ತಿಲ್ಲ. ರವೀಂದ್ರ ನಾಯ್ಕರಿಗೆ ದುಡ್ಡಿಲ್ಲ ಅಂತ ಹೇಳಿ ನಿಮ್ಗೆ ದುಡ್ಡಿಲ್ಲ. ನನ್ನ ಹೆಂಡತಿ ಬಂದಿನವ್ರು ಹೇಳ್ತಾರೆ ರವಿ ನಾಯ್ಕ ನಮ್ಮ ಗಂಡ ಹತ್ರ ದುಡ್ಡಿಲ್ಲ ಅಂತ ಹೇಳಿ, ಅಥವಾ ನನ್ನ ಮಕ್ಕಳು ಬಂದು ನಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ದಾರೆ. ದುಡ್ಡಿಲ್ಲ ಅಂತ ಹೇಳ್ತಾರ. ಅಂದ್ರೆ ನೀವು ರಾಜಕೀಯ ದುಡ್ಡಿಗೆ ತುಲನಾತ್ಮಕ ಮಾಡಿದ್ರಲ್ಲ, ನೀವು ದುಡ್ಡು, ನಾನು ಕೇಳ್ತಿರೋದು ದುಡ್ಡಿಗೆ ರಾಜಕೀಯ ತುಲನಾತ್ಮಕ ಮಾಡಿದ್ರಲ್ಲ. ಪಾಲಿಟಿಕ್ಸ್ ಥಿಂಕಿಂಗ್ ಆಗಿದೆ ಅಂತ ಹೇಳಿದ್ರೆ ರಾಜಕಾರಣ ದುಡ್ಡಿದವ ಮಾಡಬೇಕು ಅಂತ ಹೇಳೋದಲ್ಲ ನನ್ನ ವಾದ. ದುಡ್ಡಿದೆ ಅಂತಲ್ಲ, ರಾಜಕೀಯದಲ್ಲಿ ದುಡ್ಡಿದವನೇ ರಾಜ್ಯ ಅಂತಲ್ಲ, ರಾಜಕೀಯದಲ್ಲ ಎಥಿಕ್ಸ್ ಗೊತ್ತಿರಬೇಕು. ರಾಜಕಾರಣ ಯಾಕೆ ವಿಫಲವಾಗ್ತಾ ಇದೆ ಇವತ್ತೇನಂತ ಹೇಳಿದ್ರೆ, ಇವತ್ತು ನೈತಿಕ ಸಿದ್ಧಾಂತದ ಮೇಲೆ ರಾಜಕಾರಣ ದುಡ್ಡಿಗೆ ಪ್ರಾತಿನಿಧ್ಯ ಕೊಡೋದ್ರಿಂದ ಆಗಿದೆ. ಇವತ್ತು ರವಿ ನಾಯ್ಕ ದುಡ್ಡಿಲ್ಲ ಒಪ್ಕೊಳ್ತೇವೆ, ನೀವು ಒಪ್ಕೊಳ್ತೀನಿ ಹೇಳಿರ್ಬೋದು, ದುಡ್ಡಿಲ್ಲ ಅಂತ ಹೇಳ್ಬೋದು. ನಾನೇನು ಒಂದೇ ಹೇಳ್ತೇನೆ, ದುಡ್ಡಿಲ್ಲ ಹೇಳುವ ವಾದ ನೀವೇನಾದ್ರು ಮಾಡ್ಕೊಂಡಿದ್ರೆ ಪಾರ್ಲಿಮೆಂಟ್ ಚುನಾವಣೆ ಹೇಳೋ ಸತ್ಯ, ನೀ ಹೇಳೋ ಸತ್ಯನೇ. ರವೀಂದ್ರ ನಾಯ್ಕದ ದುಡ್ಡಿಲ್ಲ, ಟಿಕೆಟ್ ಕೊಡ್ಬೇಕು. ನಮ್ಮ ಶಾಸಕರಾದ ಭೀಮಾ ನಾಯ್ಕರು ಹೇಳಿದವರಯ್ಯ, ಇಲ್ಲ ಅಂತಲ್ಲ. ಅನೇಕ ಲೀಡರ್ಸ್ ಹತ್ರ ಹೇಳಿದ್ದಾರೆ, ಅನೇಕ ನಾಯಕರ ಮುಂದೆ ಅವ್ರು ಹೇಳ್ಕೊಂಡಿದ್ದಾರೆ. ನಾ ಅದ್ರ ಬಗ್ಗೆ ಹೇಳೋದಿಲ್ಲ. ದುಡ್ಡೇ ಪ್ರಾತಿನಿಧ್ಯ ಅಲ್ಲ ಚುನಾವಣೆಗೆ, ದುಡ್ಡೇ ರಾಜಕೀಯ ಅಲ್ಲ. ವಾಟ್ ಇಸ್ ಮೀನ್ ಬೈ ಪಾಲಿಟಿಕ್ಸ್? ಒಂದು ಶೈಕ್ಷಣಿಕ, ಸೈದ್ಧಾಂತಿಕ, ಸಾಮಾಜಿಕ ಚಿಂತನೆಯಲ್ಲಿ, ಸಾಮಾಜಿಕ ಚಿಂತನೆ ಹೇಳೋದು ಕೇಳಿ, ಸಾಮಾಜಿಕ ಚಿಂತನೆಯಲ್ಲಿ ಅದು ಈಗಿನ ರಾಜಕೀಯ, ಅದು ಈಗಿನ ರಾಜಕೀಯ. ನಾನು ಹೇಳ್ತಿರೋದು ಈಗಿನ ರಾಜಕೀಯ. ಅದು ದುಡ್ಡು ಮುಖ್ಯ ಅಲ್ಲ ಅಂತ ಆದ್ರೆ ನಾಲ್ಕು ಸಲ ಚುನಾವಣೆ ಸೋತವರಿಗೂ ಮತ್ತೆ 5ನೇ ಸಲ ಕೊಡ್ತಾರಲ್ಲ ಟಿಕೆಟ್. ನಾನು ಕೇಳ್ತಿರೋದು ರವೀಂದ್ರ ನಾಯ್ಕರಿಗೆ ಒಂದ್ಸಲನೂ ಕೊಡುವುದಿಲ್ಲ. ನಾನು ಕೇಳ್ತಾ ಇರೋದು ಅಂತ ಹೇಳೋದು ಇಷ್ಟೇ, ನನ್ನ ವಾದ ಇಷ್ಟೇ. ದುಡ್ಡಿನ ಮೇಲೆ ರಾಜಕಾರಣ ಮಾಡುವಂತ ಸ್ಥಿತಿ ಅಲ್ಲ ಇದು, ರಾಜಕಾರಣ ಅಲ್ಲ. ಯಾವ ಬೇಸಿಸ್ ಮೇಲೆ ಹಾಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀರಾ? ಕೊಟ್ರಣ ಮಾತಾಡಿ, ಇಲ್ಲ ನೀವೇ ಮಾತಾಡಬೇಡಿ. ನೀವು ಸಾತ್ವಿಕವಾಗಿ ನನಗೆ ನೇರವಾದ ಪ್ರಶ್ನೆ ಕೇಳಿರೋದ್ರಿಂದ ನಾವು ಉತ್ತರ ಕೊಡಬೇಕಾಗ್ತದೆ. ದುಡ್ಡಿಲ್ಲ ಅಂತ ರವಿ ನಾಯ್ಕ ಟಿಕೆಟ್ ಕೊಟ್ಟಿಲ್ಲ, ಎಸ್ ಓಕೆ. ದುಡ್ಡು ಒಂದೇ ಪ್ರಾತಿನಿಧ್ಯನೋ? ಒಂದನೇದು ಕಾಂಗ್ರೆಸ್ ಹೇಳ್ಬೇಕು, ನಾನು ಕೇಳ್ತೇನೆ, ಅಲ್ಲ ಹೇಳ್ತಾನೆ ಬೇರೆ ಪ್ರಾತಿನಿಧ್ಯ. ಹೌದು ಆಯ್ತಪ್ಪ, ರವೀಂದ್ರ ನಾಯ್ಕಿಗೆ ದುಡ್ಡಿಲ್ಲ ಅಂತ ಆಗಿದ್ರೆ, ದುಡ್ಡಿಗಿಂತ ಮೌಲ್ಯವಾಗಿರುವಂಥ ಜನಶಕ್ತಿ, ಜನಸಂಪರ್ಕ, ನನ್ನ ಕೇಡರುಗಳು, ಹೋರಾಟ ನಮ್ಮ ಜೊತೆಲಿರೋದು, ಅದನ್ನು ಎನ್ಕೇಶ್ ಆಗುವ ರೀತಿಯಲ್ಲಿ ಚಿಂತನೆಗಳಾಗಬೇಕು ಅಂತ ನಾನು ಅಷ್ಟೇ ಹೇಳ್ತೇನೆ. ನಾನು ಯಾರಿಗೂ ಅಪಕ್ಷಕ್ಕೆ ನಾಯಕರಿಗೆ ಹೇಳ್ತಾ ಇಲ್ಲ, ಅದು ವಾದ ಮಾಡ್ತಾ ಇಲ್ಲ, ಅಥವಾ ನಾವು ವಿರುದ್ಧ ಮಾತಾಡ್ತಾ ಇಲ್ಲ. ನಾನು ಹೇಳೋದಂದ್ರೆ ಅದನ್ನು ಆಗುವ ಬಗ್ಗೆ ಆಗಬೇಕಾಗಿ ಜನರ ಶಕ್ತಿ ಎನ್ಕ್ಯಾಶ್ ಆಗಬೇಕು, ಚಿಂತನೆ ಮಾಡಬೇಕು. ಪರೋಕ್ಷವಾಗಿ ಟಿಕೆಟ್ ಅನ್ನು ನನಗೆ ಕೊಡಬೇಕು ಅಂತ ಹೇಳೋದು ನೀವು. ನಿಮ್ಮ ಜನರ ಬೆಂಬಲ ಎನ್ಕ್ಯಾಶ್ ಆಗಬೇಕು ಅಂತ ನಾನು ಕೇಳ್ತಿರೋದಷ್ಟೇ, ಅದು ಅರ್ಥ ಅಲ್ಲ. ನಾನು ಹೇಳ್ತಿರೋದಂದ್ರೆ ರಾಜಕೀಯದಲ್ಲಿ ಅಭ್ಯರ್ಥಿಯಾಗಿ ಆಯ್ಕೆ ಮಾಡುವಾಗ ದುಡ್ಡು ಪ್ರಾತಿನಿಧ್ಯ ಅಲ್ಲ ನನ್ನ ವಾದ. ದುಡ್ಡು ಪ್ರಾತಿನಿಧ್ಯ ಅಲ್ಲ. ಇದೇ ವಾದದಿಂದ ನಿಮ್ಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ಇರಬಹುದು, ಗೊತ್ತಿಲ್ಲ. ನಾನೇ ನಿಮ್ಗೆ ಹೇಳ್ದೆ ಅಲ್ಲ,
ನಮ್ಮ ಸಿಸಿದ ಕ್ಷೇತ್ರ ಶಾಸಕರ ಹೇಳಿದ್ರಂತೆ, ರವೀಂದ್ರ ನಾಯ್ಕ ದುಡ್ಡಿಲ್ಲ ಮಾರಾರ, ಅವ್ನಿಗೆ ಹಂಗೆ ಟಿಕೆಟ್ ಕೊಡ್ತೀರ ಅಂತ ಕೇಳಿದ್ರಂತೆ. ಹಿರಿಯ ನಾಯಕರು ಹೇಳಿದ್ರು, ಮಾತು ಬೇರೆಯವರಲ್ಲ. ನಾನು ಇದು ನೇರವಾಗಿ ಹೇಳ್ತೇನೆ, ಈಗ ದುಡ್ಡೇ ನಾ ಹೇಳೋದಂದ್ರೆ ದುಡ್ಡೇ ಬೇಕು, ದುಡ್ಡೇ ಬೇಕು. ಆಯ್ತಪ್ಪ, ನಾನು ಕೇಳ್ತೇನೆ, ದುಡ್ಡಿದ್ದವ್ರು ಎಷ್ಟು ಜನ ಆರಿಸಿ ಬಂದಿದ್ದಾರೆ ಕೇಳಿ, ಉತ್ತರ ಕೊಡಿ. ದುಡ್ಡಿದ್ದರೆ ಆಸೆ ಬರ್ತಾರಂತಾಗಿದ್ರೆ, ದುಡ್ಡಿದ್ದರಿಗೆ ಟಿಕೆಟ್ ಕೊಡ್ಬೇಕು ಕರೆದಿದ್ರೆ, ದುಡ್ಡಿದ್ದರು ಹೆಸರು ಆಸೆ ಬಂದರೆ ನನ್ನ ನೇರವರ ಪ್ರಶ್ನೆ ಹಾಂ ಅಲ್ವಾ? ನಾನು ಹೇಳೋದಲ್ಲ, ನನ್ನ ವಿಚಾರನ ರಾಜಕೀಯವಾಗಿ ನಾನು ಟ್ರೀಟ್ ಮಾಡೋದು, ರಾಜಕೀಯವಾಗಿ ನಾನು ಅರ್ಥೈಸಿಕೊಂಡಿರುವುದು ಅಂದರೆ ಒಂದು ರಾಜಕೀಯ ಪ್ರಜ್ಞೆ, ಸಾಮಾಜಿಕ ತಿಳುವಳಿಕೆ, ಶೈಕ್ಷಣಿಕವಾಗಿ ನಾವು ಜನರ ಸಮಸ್ಯೆಗೆ ಸ್ಪಂದಿಸುವಂಥ ಮನೋವರ್ತಿಗಳಿದ್ದಾರೆ ಯಾರು. ವಾಸ್ತವಿಕವಾಗಿ ಈಗ ಸ್ವಲ್ಪ ರಾಜಕೀಯದ ಧ್ವನಿಗಳು ಅಥವಾ ವೇವ್ಸ್ ಸ್ವಲ್ಪ ಬದಲಾವಣೆ ಆಗುವುದರಿಂದ ನಿಮ್ಮ ಮಾತುಗಳಲ್ಲಿ ಸ್ವಲ್ಪ ಸತ್ಯ ಸಹ ಇದೆ. ದುಡ್ಡು ಎಷ್ಟಿದೆಯಪ್ಪ ಹೇಳೋ ಪ್ರಶ್ನೆಗಳು ಬಂದಿರೋದು ನಾನು ಇಲ್ಲ ಅಂತೇನು ಹೇಳೋದಿಲ್ಲ. ಆದರೆ ಆ ಸಾತ್ವಿಕತೆ ಹಿನ್ನೆಲೆಯಲ್ಲಿ ಸಾಮರ್ಥ್ಯವನ್ನು ನೋಡಬೇಕು, ಗೆಲ್ಲುವ ಸಾಮರ್ಥ್ಯವನ್ನು ನೋಡಬೇಕು ಹೇಳೋದು ನನ್ನ ವಾದ. ಇದು ಭಾಳ ಮುಖ್ಯ. ಇಲ್ಲದಿದ್ದರೆ ದುಡ್ಡಿನಿಂದೇ ಹೋಗೋದ್ರಿಂದ ಇವತ್ತು ನಾವು ನೋಡ್ತಾ ಇದ್ದೀವಲ್ಲ, ಇವತ್ತು 6 ಕೊಟ್ಟರೆ ಅಲ್ಲಿ, 3 ಕೊಟ್ಟರೆ ಇಲ್ಲಿ, ಮತ್ತೊಂದು ಕಡೆಗೆ ಅಲ್ಲಿ, ಇವತ್ತು ಆರಿಸಿ ಬರ್ತಾರೆ, ನಾಳೆ ಸರ್ಕಾರ ಆಗುತ್ತೆ, ಇನ್ನೊಂದು ಕಡೆ ಹೋಗ್ತಾ ಇದ್ದಲ್ಲಿ ಯಾವುದ್ರ ಮೇಲೆ ದುಡ್ಡಿಗೆ ಪ್ರಾತಿನಿಧ್ಯ ರಾಜಕೀಯ ಬಂದಿರೋದ್ರಿಂದ ನಿಮ್ಮ ವಾದ ಅರ್ಥ ಹುಟ್ಕೊಂಡಿದೆ. ಓಕೆ ಓಕೆ ರವೀಂದ್ರ ನಾಯ್ಕರು, ಈಗ ಕೊನೆಯದಾಗಿ ಒಂದು ಸ್ಪಷ್ಟವಾದ ಮಾತನ್ನು ಹೇಳಿ, ಮುಂದಿನ ಚುನಾವಣೆಗಾದರೂ ನಿಮಗೆ ಟಿಕೆಟ್ ಸಿಗ್ಬೋದಾ? ನಾನು ರಾಜಕೀಯದಲ್ಲಿ ಯಾವುದೇ ಭ್ರಮ ನಿರಸನೆಯಲ್ಲಿ ಇಲ್ಲ. ನೀವು ರಾಜಕೀಯಕ್ಕೆ ನಾನು ಯಾವುದೇ ರೀತಿಯ ನನ್ನ ಸಂಘಟನೆ, ನನ್ನ ಹೋರಾಟವನ್ನು ರಾಜಕೀಯ ದೃಷ್ಟಿಕೋನದಲ್ಲಿ ನೋಡ್ತಾ ಇಲ್ಲ. ನನ್ನ ಸಂಘಟನೆ, ನನ್ನ ಹೋರಾಟ ಮುಂದಿನ ಚುನಾವಣೆಗೆ ಅಷ್ಟೇ ಸೀಮಿತವಲ್ಲ. ಈ ಸಮಸ್ಯೆ ಎಲ್ಲಿವರೆಗೆ ಇರ್ತದೆಯೋ ಅಲ್ಲಿಯವರೆಗೂ ಆ ಸಮಸ್ಯೆಯಿಂದ ನಾನು ಇರ್ತೇನೆ. ನಾನು ಸಾರ್ವಜನಿಕ 25,000 ಜನ ಸೇರಿದ ಸಾವಿಗಾಗಿ ನಾನು ಒಂದು ಮಾತು ಕೊಟ್ಟಿದ್ದೇನೆ ಅರಣ್ಯವಾಸಿಗಳಿಗೆ. ನನಗೀಗ ತಾಯಿ ತೀರ್ಕೊಂಡು 6 ವರ್ಷ ಆಯಿತು, ತಂದೆ ತೀರ್ಕೊಂಡು 4 ವರ್ಷ ಆಯಿತು. ನನಗೆ ತಂದೆ ತಾಯಿ ಜೀವಂತ ಇದ್ದಾಗ ನನ್ನ ಕುಟುಂಬದ ಎಲ್ಲ ಸದಸ್ಯರು, ಸೋದರರು, ಸೋದರಿಯರು, ಅತ್ತಿಗೆಯವರು ಎಲ್ಲರೂ ಮಾಡೋ ಸೇವೆ ಮಾಡಿದರು. ಈಗ ತೀರ್ಕೊಂಡ ನಂತರ ಮಾಡುವಂಥ ಸೇವೆಗೆ ಅವಕಾಶ ಇಲ್ಲ. ಹಾಗಾಗಿ ಅರಣ್ಯವಾಸಿಗಳ ಹೋರಾಟಕ್ಕೆ ವಾಹಿನಿಯನ್ನು ತಗೊಂಡು, ಹೋರಾಟದ ವಾಹಿನಿಗೆ ನನ್ನ ತಂದೆ ತಾಯಿಯನ್ನು ಹೆಸರನ್ನು ಇಟ್ಟುಕೊಂಡು ಬಹಿರಂಗ 25,000 ಜನ ಸೇರಿರುವಂಥ ಅರಣ್ಯವಾಸಿಗಳ ಮುಂದೆ ಹೇಳಿದ್ದೇನೆ. ಇನ್ನು ಮುಂದೆ ಅರಣ್ಯವಾಸಿಗಳ ಸೇವೆ ಅಂದರೆ ನನ್ನ ತಂದೆ ತಾಯಿ ಸೇವೆಗೆ ಸಮಾನ ಅಂತ ಹೇಳಿ ನಾನು ಘೋಷಣೆ ಮಾಡಿದ್ದೇನೆ. ಹಾಗಾಗಿ ನನ್ನ ಹೋರಾಟದಲ್ಲಿ ಯಾರೂ, ತಾವಾಗಲಿ ಸಾರ್ವಜನಿಕವಾಗಲಿ ಯಾರೂ ಸಮಸ್ಯೆ ದೊಡ್ಡುವ ಪ್ರಶ್ನೆಯೇ ಇಲ್ಲ. ನನ್ನ ಸೇವೆಯನ್ನು ಕೊನೆಯ ಸಮಸ್ಯೆ ಬಗೆಯವರೆಗೂ ಗಟ್ಟಿಯಾಗಿ ನಾವು ಅವರು ನಿಂತು ಆ ಸಮಸ್ಯೆ ಈಡೇರಲಿಕ್ಕೆ ಬಯಸ್ತಾ ಇದ್ದೇವೆ. ಇದು ಭಾಳ ಮುಖ್ಯವಾಗಿರುವಂಥ ನನ್ನ ಹೋರಾಟದ ಈ ಅಂಶಗಳು. ಇನ್ನೊಂದು ಮಾತನ್ನು ಹೇಳ್ತಾನೆ, ನಿಮ್ಮಲ್ಲಿ ಭಾಳ ದೊಡ್ಡ ಗೊಂದಲ ಇದೆ. ಪ್ರಶ್ನೆ ಕೇಳುವಾಗ ನಿಮ್ಮ ಭಾವನೆಯನ್ನು ನೋಡಿದಾಗ ನಿಮ್ಮ ಪ್ರಶ್ನೆಗಳಲ್ಲಿರುವಂಥ ಆಂತರಿಕ ಸಮಸ್ಯೆಗಳು. ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದೀರಿ, ನಾಳೆ ಕಾಂಗ್ರೆಸ್ ಪಕ್ಷದೊಳಗೆ ಏನಾದ್ರು ಅನ್ಯಾಯ ಮಾಡ್ತು. ಒಂದು ಮಾತು ಹೇಳ್ತಾನೆ, ಪ್ರಶ್ನೆಗಳ ಆಯ್ಕೆ ಬಂದಾಗ ಸ್ಪಷ್ಟವಾಗಿ ಹೇಳ್ತಾನೆ, ಪ್ರಶ್ನೆಗಳ ಆಯ್ಕೆ ಬಂದಾಗ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕೆ ನನಗೆ ಅಭಿಮಾನ ಅಂತ ಹೇಳಿದ್ದಾನೆ. ದೇಶದ ಎಲ್ಲ ಭೂಮಿ ಹಕ್ಕಿನ ಕಾನೂನು ತಂದದ್ದು ಕಾಂಗ್ರೆಸ್ ಪಕ್ಷ, ಹಾಗಾಗಿ ನನಗೆ ಅಭಿಮಾನ ಇದೆ, ಅದನ್ನು ಹೇಳಿದ್ದೇನೆ ಈಗಾಗಲೇ. ಎರಡನೇ ವಿಚಾರ, ಈ ಕಾನೂನಡಿಯಲ್ಲಿ ನನಗೇನಾದರೂ ಸಮಸ್ಯೆಗಳು ಬಂತು ಅಂದರೆ ನಮ್ಮ ಸರ್ಕಾರದ ಜೊತೆಯಲ್ಲಿ ಇರ್ತೀರೋ ಅರಣ್ಯವಾಸಿಗಳ ಜೊತೆ ಕೇಳಿದಂಥ ಪ್ರಶ್ನೆಗಳು ಉದ್ಭವವಾಯಿತು. ನನ್ನ ಆತ್ಮ ಹೇಳ್ತಾ ಇದೆ, ನಾನು ಅರಣ್ಯವಾಸಿಗಳ ಪರವಾಗಿ ಇರ್ತೇನೆ ಬಿಟ್ಟರೆ ಯಾವುದೇ ರೀತಿಯ ರಾಜಕೀಯ ಆಶಾಕಾಂಕ್ಷೆ ಜೊತೆ ಪಕ್ಷದ ಜೊತೆ ನಾನು ಇರುವುದಿಲ್ಲ ಹೇಳೋದನ್ನು ಮಾತ್ರ ಸಹಿತ ಹೇಳಿ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ನನ್ನ ಹೋರಾಟವನ್ನು ಮತ್ತು ನನಗೆ ನಂಬಿದ್ದಾರೆ. ಮತ್ತು ಸಾಕಷ್ಟು ಜನರಿಗೆ, ಸಾವಿರಾರು ಜನರಿಗೆ ಉಳ್ಕೊಳ್ಳಿಕ್ಕೆ ಮನೆ ವ್ಯವಸ್ಥೆ ಮಾಡಿದ್ದೇವೆ, ಮನೆ ಕಟ್ಟಲಿಕ್ಕೆ ಕೊಟ್ಟಿದ್ದೇವೆ, ದೌರ್ಜನ್ಯದ ಹೋಗಿ ಮುತ್ತಿಗೆ ಹಾಕಿದ್ದೇವೆ, ಪಾದಯಾತ್ರೆ ಮಾಡಿದ್ದೇವೆ, 10,000 ಹೋರಾಟಗಳನ್ನು ಮಾಡಿದ್ದೇವೆ 33 ವರ್ಷದಲ್ಲಿ. ಯಾವುದೇ ರಾಜಕೀಯ ಆಸೆ ಆಕಾಂಕ್ಷೆಗಳಿಗೆ ಕಡೆಗೆ ಹೋಗದೆ ಅರಣ್ಯವಾಸಿಗಳ ಪರವಾಗಿ ನಾನಿದ್ದು ಆ ಸಮಸ್ಯೆಗೆ ಗಟ್ಟಿ ನೆಲೆಯಾಗಿ ಇರ್ತೇನೆ ಅಂತ ಹೇಳೋ ಭಾವನೆ ನನ್ನಲ್ಲಿದೆ. ನನ್ನ ದಾರಿನೂ ಅದೇ ಇದೆ. ಕೊನೆಯ ಒಂದು ಮಾತನ್ನು ಹೇಳ್ತೇನೆ ಅಂದರೆ, ನೀವು ನನ್ನ ಮಗಳು ಈ ಉತ್ತರಾಧಿಕಾರಿ ಹೇಳುವ ಪ್ರಶ್ನೆಯನ್ನು ಕೇಳಿದರೆ, ಯಾವ ಕಾರಣಕ್ಕೂ ಮಗಳು ಈ ಹೋರಾಟಕ್ಕೆ ಅಥವಾ ಒಂದು ಮಾರ್ಗದರ್ಶನ ಆಗಿ ನನಗೆ ಸಾಥಾಗಿ ಇರ್ತಾಳೆ ಬಿಟ್ಟರೆ ಅವಳು ಉತ್ತರಕ್ಕಾಗಿ ಅವಳು ನಾಯಕಿಯಾಗಿ ಬೆಳೆಸುವಂಥ ಇಚ್ಛಾಶಕ್ತಿ ಇಲ್ಲ. ಕಳೆದ 3 ವರ್ಷದಿಂದಲೂ ಅದು ಹೋರಾಟಕ್ಕೆ ಭಾಗವಾಗಿದ್ದಾಳೆ. ಅವಳಿಂದ ನನಗೂ ಒಂದು ನೈತಿಕ ಸ್ಥೈರ್ಯ ಬಂದಿದೆ, ಕುಟುಂಬದ ಬೆಂಬಲ ಇದೆ, ನನ್ನ ಕುಟುಂಬ ನನಗೆ ಸಹಕಾರ ಮಾಡ್ತಿದೆ. ಹಾಗಾಗಿ ಇದು ನನ್ನ ಅರಣ್ಯವಾಸಿಗಳ ಸೇವೆಗೆ ನಾವು ನಿರಂತರವಾಗಿ ಇರ್ತೇವೆ. ಮತ್ತು ಒಂದು ಮಾತು ಹೇಳ್ತಾನೆ,
ಯಾವ ಕಾರಣಕ್ಕೂ ಅರಣ್ಯವಾಸಿಗಳ ಸಮಸ್ಯೆಗಳಿಗೆ ನಾವು ಜಾತಿಯಲ್ಲಾಗಲಿ ಧರ್ಮದಲ್ಲಿ ಪಕ್ಷದಾಗಲಿ ಅಧಿಕಾರಿಗಾಗಲಿ ಹಣಕ್ಕಾಗಿ ರಾಜಿ ಇಲ್ಲವೇ ಇಲ್ಲ ಅರಣ್ಯವಾಸಿಗಳ ಹೋರಾಟ. ಇದು ಮಾತ್ರ ಸದೃಢವಾಗಿ ಓಕೆ ಸರ್. ಇಷ್ಟೊತ್ತಿನವರೆಗೆ ನಾವು ರವೀಂದ್ರ ನಾಯ್ಕರ ಜೊತೆಯಲ್ಲಿ ಮಾತನಾಡಿದೆವು. ತುಂಬ ನೇರವಾದಂಥ ಪ್ರಶ್ನೆಗಳನ್ನು ಕೇಳಿದ್ದೀವಿ. ಅವರು ಅಷ್ಟೇ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ರವೀಂದ್ರ ನಾಯ್ಕರ ಒಳಗಿನ ರವೀಂದ್ರ ನಾಯ್ಕರನ್ನು ತಮಗೆ ಪರಿಚಯಿಸೋದು ಈ ಕಾರ್ಯಕ್ರಮದ ಉದ್ದೇಶ ಆಗಿತ್ತು. ನಾವು ಕೇಳಿದಂಥ ಬಿಗುವಾದ ಪ್ರಶ್ನೆಗಳಿಗೆ ನಗುವಿನಿಂದನೇ ಉತ್ತರ ಕೊಟ್ಟಂಥ ರವೀಂದ್ರ ನಾಯ್ಕರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಮುಂದಿನ ವಾರ ಇದೇ ರೀತಿಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗೋಣ. ಟಿಲ್ ದೆನ್, ಗುಡ್ ಬೈ. ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್ ನಮ್ಮ ಪರಂಪರೆಯ ಪ್ರತೀಕವಾದ ಬಂಗಾರದ ಆಭರಣಗಳ ಅನನ್ಯ ಅಮೋಘ ಭಂಡಾರ. ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್ 916 ಆಭರಣಗಳ ಯುನಿಕ್ ಕಲೆಕ್ಷನ್ಸ್, ಬ್ರೈಟ್ ಅಂಡ್ ಎಲಿಗಂಟ್ ಡಿಸೈನ್ಸ್, ಅಪರೂಪದ ಆಂಟಿಕ್ ಕಲೆಕ್ಷನ್ಸ್, ನಿಮಗೊಪ್ಪುವ ರೀತಿಯಲ್ಲಿ ಆಭರಣಗಳ ವಿನ್ಯಾಸ, ಕಡಿಮೆ ಬೆಲೆ, ಉತ್ಕೃಷ್ಟ ಗುಣಮಟ್ಟ, ವಿಶ್ವಾಸಾರ್ಹ ವ್ಯವಹಾರ, ಗ್ರಾಹಕರ ಸಂತೃಪ್ತಿಯೇ ನಮ್ಮ ಧ್ಯೇಯ. ಅತ್ಯಾಕರ್ಷಕ ಮನಮೋಹಕ ಚಿನ್ನ, ಬೆಳ್ಳಿ ಹಾಗೂ ವಜ್ರಾಭರಣಗಳಿಗೆ ಒಂದೇ ಆಯ್ಕೆ. ಕಾಮಧೇನು ಗೋಲ್ಡ್ ಅಂಡ್ ಸಿಲ್ವರ್, ಸಿಪಿ ಬಜಾರ್, ಶಿರಸಿ.